ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಅತ್ಯಮೂಲ್ಯವಾಗಿರುವಂತಹ ದಿನವನ್ನು ಇನ್ನೊಂದು ಸಾರಿ ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಸ್ತೋತ್ರ, ಕೃತಜ್ಞತೆಗಳು. ಅಪ್ಪ, ನಿಮ್ಮ ಮಕ್ಕಳು ಒಟ್ಟಿಗೆ ಸೇರಿ ನಿಮ್ಮ ಮಾತುಗಳನ್ನು ಮಾತಾಡುವಂತಹ ಅವಕಾಶ ನೀವು ನನಗೆ ಕೊಟ್ಟಿದ್ದಕ್ಕೆ, ಹಾಗೆ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ಕೇಳಿ ಆಲಿಸುವಂತಹ ಭಾಗ್ಯವನ್ನು ದಯಪಾಲಿಸಿರುವುದಕ್ಕೆ ಕೃತಜ್ಞತೆಗಳು ತಂದೆ. ಒಂದು ಒಳ್ಳೆಯ ಸಭೆಯನ್ನು ಕೊಟ್ಟು ಒಂದು ಒಳ್ಳೆಯ ಸಭಾಪಾಲಕರನ್ನು ದಯಪಾಲಿಸಿ ನಮ್ಮ ಆತ್ಮಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ಅವಶ್ಯಕತೆಗಳನ್ನು, ಬಾಧ್ಯತೆಯನ್ನು ನೀವು ನೆರವೇರಿಸ್ಕೊಂಡು ಬರ್ತಿದ್ದೀರ ತಂದೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡುವಂತಹ ಬಲವನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸಿ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಅಂಶ, ಹಳೆ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾದ ವಿಧಾನ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಹಳೆ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿರುವಂತಹ ವಿಧಾನ. ಓಕೆ, B2 ಪರೀಕ್ಷೆಗೆ ಈ ಅಂಶ ಇರುತ್ತೆ ಪ್ರಿಯರೇ. ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಹಳೆ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾದ ವಿಧಾನ. ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ನಮಗೆ ಸತ್ಯವೇದದಲ್ಲಿ ಅರ್ಥ ಆಗದೇ ಇರುವಂತಹದ್ದು ಅಂದರೆ ಸರಿಯಾಗಿ ಹೊಸ ಒಡಂಬಡಿಕೆನ ಹಳೆ ಒಡಂಬಡಿಕೆನ? ಹಳೆ ಒಡಂಬಡಿಕೆನೇ ಅಲ್ವಾ? ಅದಕ್ಕೋಸ್ಕರ ಅದನ್ನು ಸಿಂಪ್ಲಿಫೈಡ್ ಆಗಿ, ಅಟ್ಲೀಸ್ಟ್ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಇದನ್ನು ಈಸಿಯಾಗಿ ಹೇಳಲಿಕ್ಕೆ ಗೊತ್ತಿರಬೇಕು, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಗೊತ್ತಿರಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಈ ಅಂಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ, ಹೌದಲ್ವಾ? ಯಾಕೆಂದರೆ ಹಳೆ ಒಡಂಬಡಿಕೆ ಓದಬೇಕಾದ್ರೆ ರಾಜರು ಬರ್ತಾರೆ, ನ್ಯಾಯಸ್ಥಾಪಕರು ಬರ್ತಾರೆ, ಪ್ರವಾದನೆ ಗ್ರಂಥಗಳು ಬರುತ್ತೆ, ಎಜ್ರ, ನೆಹೆಮ್ಯ, ಇದೆಲ್ಲ ಓದಬೇಕಾದ್ರೆ ನಮ್ಗೆ ಅನಿಸಿರ್ಬೇಕಲ್ವ, ಎಜ್ರ ಯಾವ ಕಾಲದಲ್ಲಿದ್ದರು, ನೆಹೆಮ್ಯ ಯಾವ ಕಾಲದಲ್ಲಿದ್ದರು, ಯೆಶಾಯನ ಗ್ರಂಥ ಯಾವ ಕಾಲಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಇಷ್ಟಕ್ಕೂ ಯೆಶಾಯನ ಗ್ರಂಥ ಬರೆದಿರುವಂತಹದ್ದು ಯಹೂದ್ಯರಿಗ, ಇಸ್ರಾಯೇಲಿಯರಿಗ? ಈ ಕ್ವೆಶ್ಚನ್ಸ್ ಎಲ್ಲ ಇರುತ್ತಲ್ವ. ಅರಸುಗಳು ಅಂದರೆ ಯಾರು, ನ್ಯಾಯಸ್ಥಾಪಕರು ಅಂದರೆ ಯಾರು, ಯಾಜಕರು ಅಂದರೆ ಯಾವ ಕಾಲ, ಆದ ನಂತರ ಯಾವ ಕಾಲ, ಇಷ್ಟಕ್ಕೂ ಈ ಕ್ವೆಶನ್ ಇರುತ್ತಲ್ವ. ಪರಮಗೀತೆಗಳು ಯಾವಾಗ ಬರೆದ್ರು, ಪ್ರಲಾಪಗಳು ಯಾವಾಗ ಬರೆದ್ರು, ಅದು ಯಾವ ಕಾಲಕ್ಕೆ ಸೇರಿರುವಂತಹದ್ದು, ಇದು ಯಾವ ಕಾಲಕ್ಕೆ ಸೇರಿರುವಂತಹದ್ದು ಅಂತ ಹೇಳಿ ಈ ಕನ್ಫ್ಯೂಷನನ್ನು ಹೋಗಲಾಡಿಸಲಿಕ್ಕೆ ಇವತ್ತಿನ ಸಂದೇಶವನ್ನು ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ಸಲ್ಲಿ ಇಟ್ಟಿರುವಂತಹದ್ದು. ಇವತ್ತಿನ ಸಂದೇಶವನ್ನು ನಾವು ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ, ಪೂರ್ಣ ಗ್ರಹಿಕೆಯನ್ನು ಕೊಟ್ಟು, ಸಂಪೂರ್ಣವಾಗಿರುವಂಥ ಕಾನ್ಸಂಟ್ರೇಷನನ್ನು ಕೊಟ್ಟು ಕೇಳಿಸ್ಕೊಂಡ್ರೆ ಖಚಿತವಾಗಿ ಹಳೆ ಒಡಂಬಡಿಕೆ ಇನ್ನು ಮುಂದೆ ಅರ್ಥ ಆಗೋದಿಲ್ಲ ಅನ್ನುವಂತಹ ಸಮಸ್ಯೆ ಇರೋದಿಲ್ಲ. ಓಕೆ, ಶುರು ಮಾಡೋಣ ಅಂಶವನ್ನು. ಈ ಅಂಶದಲ್ಲಿ ನಾವು ಈಗ ನೋಡ್ತಿರುವಂತಹ ಅಂಶದಲ್ಲಿ ಮುಖ್ಯವಾಗಿ 3 ಭಾಗಗಳಿದೆ. ಅಣ್ಣ ಸ್ಲೈಡ್ ಪ್ರೆಸೆಂಟ್ ಮಾಡ್ತೀರಾ? ಮುಖ್ಯವಾಗಿ 3 ಭಾಗಗಳಿದೆ. ಅದರಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಹೇಳ್ತಿರುವಂತಹದ್ದೆಲ್ಲ ಬರ್ತಿರುತ್ತೆ ಸುಲಭವಾಗಿರ್ಲಿಕ್ಕೋಸ್ಕರ. ಯಾವುದು 3 ಭಾಗಗಳು ಸಂದೇಶದಲ್ಲಿ? ಸತ್ಯವೇದ ಪುಸ್ತಕಗಳ ವಿಭಜನೆ, ಅದರ ಪಕ್ಕ ಬ್ರಾಕೆಟಲ್ಲಿ ಏನಿದೆ? ರಚನಾ ಶೈಲಿ. 2ನೇ ಭಾಗ ಯಾವುದು ಸಂದೇಶದಲ್ಲಿ? ಸತ್ಯವೇದ ಪುಸ್ತಕಗಳ ವಿಭಜನೆ, ಬ್ರಾಕೆಟಲ್ಲಿ ಏನಿದೆ? ಕಾಲಾನುಕ್ರಮ. ಹಾಗಾದರೆ ಈ ಸಂದೇಶದ ಮೊದಲನೇ ಭಾಗದಲ್ಲಿ ಸತ್ಯವೇದದ ಹಳೆ ಒಡಂಬಡಿಕೆ ಪುಸ್ತಕಗಳನ್ನು ನಾವು ಡಿವೈಡ್ ಮಾಡ್ತಿದ್ದೀವಿ. ಯಾವ ಬೇಸಿಸಲ್ಲಿ ಡಿವೈಡ್ ಮಾಡ್ತಿದ್ದೀವಿ? ಮೊದಲನೇ ಭಾಗದಲ್ಲಿ ಯಾವ ಆಧಾರದ ಮೇಲೆ ವಿಭಜನೆ ಮಾಡ್ತಿದ್ದೀವಿ ಹಳೆ ಒಡಂಬಡಿಕೆ ಪುಸ್ತಕಗಳನ್ನು? ಮೊದಲನೇ ಭಾಗದಲ್ಲಿ ರಚನೆ ಶೈಲಿಯ ಮೇಲೆ. ರಚನೆ ಶೈಲಿ ಇರುತ್ತಲ್ವ ಪ್ರತಿ ಪುಸ್ತಕಕ್ಕೂ ಸಹ. ಪ್ರತಿ ಒಂದು ಪುಸ್ತಕವನ್ನು ಒಬ್ಬರು ಲೇಖಕರು ಬರೀತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ಟೈಲ್ ಇರುತ್ತಲ್ವ, ಒಂದು ಜಾನರ್ ಇರುತ್ತಲ್ವ, ರಚನೆ ಶೈಲಿ ಇರುತ್ತಲ್ವ. ಮೊದಲನೇ ಭಾಗದಲ್ಲಿ ಸತ್ಯವೇದ ಹಳೆ ಒಡಂಬಡಿಕೆ ಪುಸ್ತಕಗಳು ಹೇಗೆ ರಚಿಸಲ್ಪಟ್ಟಿದೆ ಆ ಆಧಾರದ ಮೇಲೆ ವಿಭಜನೆ ಮಾಡ್ತಿದ್ದೀವಿ. ಓಕೆ, ಇನ್ನು ಈ ಸಂದೇಶದ 2ನೇ ಭಾಗದಲ್ಲಿ ಹೇಗೆ ವಿಭಜನೆ ಮಾಡ್ತಿದ್ದೀವಿ? ಅಲ್ಲೂ ಸಹ ಪುಸ್ತಕಗಳ ವಿಭಜನೆ ಮಾಡ್ತಿದ್ದೀವಿ. ಅಲ್ಲಿ ಹೇಗೆ ವಿಭಜನೆ ಮಾಡ್ತಿದ್ದೀವಿ? ಕಾಲಾನುಕ್ರಮವಾಗಿ, ಅಂದರೆ ಕ್ರೋನೊಲಾಜಿಕಲ್ ಆರ್ಡರಲ್ಲಿ. ಯಾವುದಾದ ನಂತರ ಯಾವುದು ಬರುತ್ತೆ, ಯಾವ ಪುಸ್ತಕ ಆದ ನಂತರ ಯಾವ ಪುಸ್ತಕ ಓದಬೇಕು, ಯಾವ ಪುಸ್ತಕದ ಜೊತೆ ಯಾವ ಪುಸ್ತಕ ಓದಬೇಕು, ಅದನ್ನು ಈ ಸಂದೇಶದ 2ನೇ ಭಾಗದಲ್ಲಿ ನೋಡ್ತಿದ್ದೀವಿ. ಇನ್ನು 3ನೇ ಭಾಗದಲ್ಲಿ ಏನು ನೋಡ್ತಿದ್ದೀವಿ? ಓದಿ. ಹಳೆ ಒಡಂಬಡಿಕೆಯಲ್ಲಿ 2 ಮುಖ್ಯ ವ್ಯತ್ಯಾಸ. ಈ ಡೌಟ್ಗಳು ಬಂದು ಹಳೆ ಒಡಂಬಡಿಕೆ ಓದಬೇಕಾದ್ರೆ ತಪ್ಪು ಸತ್ಯವೇದ ಸರಿಯಾಗಿ ಬರೆಸಲ್ಪಟ್ಟಿಲ್ಲ, ಇಲ್ಲೊಂದು ಬರ್ಸಿದ್ದಾರೆ. ಈ ಡೌಟ್ಸ್ ಎಲ್ಲ ಏನಕ್ಕೋಸ್ಕರ ಬರುತ್ತೆ ಹಳೆ ಒಡಂಬಡಿಕೆ ಓದಬೇಕಾದ್ರೆ? ಇದು ನಮಗೆ 3ನೇ ಭಾಗದಲ್ಲಿ ಅರ್ಥ ಆಗುತ್ತೆ. ಓಕೆ, 3 ಭಾಗಗಳು ನೆನಪಿದೆಯಾ ಹೇಳಿ? ಮೊದಲನೇ ಭಾಗ ಯಾವುದು?
ಸತ್ಯವೇದದ ವಿಭಜನೆ ಮಾಡ್ತಿದ್ದೀವಿ. ಯಾವುದರ ಪ್ರಕಾರ ವಿಭಜನೆ ಮಾಡ್ತಿದ್ದೀವಿ? ರಚನಾ ಶೈಲಿಯ ಮೇರೆಗೆ. ಎರಡನೇ ಭಾಗದಲ್ಲಿ ಸತ್ಯವೇದವನ್ನು ಮತ್ತೆ ವಿಭಜನೆ ಮಾಡ್ತಿದ್ದೀವಿ. ಯಾವ ಆಧಾರದ ಮೇಲೆ? ಕಾಲಾನುಕ್ರಮ, ಯಾವ ಪುಸ್ತಕ ಆದ ನಂತರ ಯಾವ ಪುಸ್ತಕ ಓದಬೇಕು. ಇನ್ನು ಮೂರನೇ ಭಾಗದಲ್ಲಿ ಏನು ನೋಡ್ತಿದ್ದೀವಿ? ಹಳೆ ಒಡಂಬಡಿಕೆಯಲ್ಲಿ ಎರಡು ಮುಖ್ಯ ವ್ಯತ್ಯಾಸ, ಹಲವಾರು ಡೌಟ್ಗಳಿಗೆ ತೆರೆ ಎಳೆಯುವಂತಹ ಭಾಗ ಅಂದರೆ ಆ ಮೂರನೇ ಭಾಗ. ಓಕೆ, ಶುರು ಮಾಡೋಣ ಮೊದಲನೇ ಭಾಗವನ್ನು. ಅಂಡ್ ನೆಕ್ಸ್ಟ್ ಸ್ಲೈಡ್ ಪ್ರೆಸೆಂಟ್ ಮಾಡಿ. ಯಾವುದು ಒಂದನೇ ಭಾಗ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ನಾವು? ಪುಸ್ತಕಗಳ ವಿಭಜನೆ. ಯಾವುದರ ಆಧಾರದ ಮೇಲೆಗೆ? ರಚನಾ ಶೈಲಿ. ಓಕೆ, ಈಗ ನಮಗೆ ಕಾಣಿಸ್ತಿರುವಂತಹ ಸ್ಲೈಡಲ್ಲಿ ಒಂದಷ್ಟು ಶೆಲ್ಫ್ಗಳಿದೆಯಾ ಪ್ರಿಯರೇ? ನಮ್ಮ ಕೈಯಲ್ಲಿರುವಂತಹ ಸತ್ಯವೇದದಲ್ಲಿರುವಂತಹ ಹಳೆ ಒಡಂಬಡಿಕೆಯ ಪುಸ್ತಕಗಳು ನಮ್ಗೆ ಅರ್ಥ ಆಗಬೇಕಂದ್ರೆ ರಚನಾ ಶೈಲಿಯ ಮೇರೆಗೆ ಅದನ್ನು ವಿಭಜನೆ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಥರ ಅದನ್ನು ಡಿವೈಡ್ ಮಾಡ್ಬೋದು, ವಿಭಜನೆ ಮಾಡ್ಬೋದು. ಎಷ್ಟು ಪುಸ್ತಕಗಳು ಹಳೆ ಒಡಂಬಡಿಕೆಯಲ್ಲಿ? ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳು? 39. ಓಕೆ, ಆ 39 ಪುಸ್ತಕಗಳನ್ನು ಬೇರೆ ಬೇರೆ ಒಂದೊಂದು ಕ್ಯಾಟಗರಿ, ಒಂದೊಂದು ವಿಭಾಗಕ್ಕೆ ಸೇರಿರುವಂಥ ಪುಸ್ತಕಗಳನ್ನು ಒಂದೊಂದು ಶೆಲ್ಫಲ್ಲಿ ಇಟ್ಟಿದ್ದಾರೆ ಅಲ್ಲಿ. ಓಕೆ, ಮೊದಲನೇ ಶೆಲ್ಫ್ ಹೆಸರೇನು? ಧರ್ಮಶಾಸ್ತ್ರ. ಹೌದಲ್ವಾ? ಎಷ್ಟು ಪುಸ್ತಕಗಳಿದೆ ಧರ್ಮಶಾಸ್ತ್ರ ಅನ್ನುವಂತಹ ಶೆಲ್ಫಲ್ಲಿ? 5. ಯಾವುದು ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ. ಅಂದರೆ ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶಕಾಂಡದವರೆಗೂ 39 ಪುಸ್ತಕಗಳಲ್ಲಿ ಈ ಪ್ರಾರಂಭದ 5 ಪುಸ್ತಕಗಳು, ಈ ಪಂಚಕಾಂಡಗಳನ್ನು ಯಾವ ಪುಸ್ತಕದ ಕ್ಯಾಟಗರಿಯ ಕೆಳಗೆ ಕ್ಲಾಸಿಫೈ ಮಾಡ್ಬೋದು? ಧರ್ಮಶಾಸ್ತ್ರ ಪುಸ್ತಕಗಳು. ಈ 5 ಪುಸ್ತಕಗಳಿರುವಂಥ ಹೆಸರೇನು? ಧರ್ಮಶಾಸ್ತ್ರದ ಪುಸ್ತಕಗಳು. ಓಕೆ, ಈಗ ಹಾಗೆ ಸೆಕೆಂಡ್ ಶೆಲ್ಫ್ಗೆ ಹೋಗೋಣ. ಪಕ್ಕದಲ್ಲಿದೆ ನೋಡಿ ಅದು. ಆ ಶೆಲ್ಫ್ಗಿರುವಂಥ ಹೆಸರೇನು? ಇತಿಹಾಸ ಗ್ರಂಥಗಳು. ಎಷ್ಟು ಬುಕ್ಸ್ ಇದೆ ಅಲ್ಲಿ? 12? 11 ಇದೆಯಾ? ಓಕೆ, ಈ ಪುಸ್ತಕಗಳಿಷ್ಟೂ ಸಹ, ಈ ಪುಸ್ತಕಗಳಿರುವಂಥ ಹೆಸರೇನು? ಇತಿಹಾಸ ಗ್ರಂಥಗಳು. ಎಲ್ಲಿಂದ ಹಿಡಿದು ಎಲ್ಲಿವರೆಗೂ ಇದೆ? ಎಲ್ಲಿಗೆ ನಿಲ್ಲಿಸ್ಕೊಂಡಿದ್ವಿ? ಈಗಾಗಲೇ ಹಿಂದೆ ಓದಂತಹ ಕ್ಯಾಟಗರಿಯಲ್ಲಿ ಧರ್ಮೋಪದೇಶ ಕಾಂಡಕ್ಕೆ ಹಿಂದೆ ನಿಲ್ಲಿಸ್ಕೊಂಡಿದ್ವಿ. ಈಗ ಎಲ್ಲಿಂದ ಶುರು ಆಗಬೇಕು? ಯೆಹೋಶುವನ ಗ್ರಂಥದಿಂದ ಹಿಡಿದು ನೆಕ್ಸ್ಟ್ ಅಲ್ಲಿಂದ ಹಿಡಿದು ಎಲ್ಲಿವರೆಗೂ? ಎಸ್ತೇರಳ ಗ್ರಂಥದವರೆಗೂ. ಆ ಕೊನೆಯ ಪುಸ್ತಕದ ಹೆಸರು ಎಸ್ತೇರಳ ಗ್ರಂಥ. ಈ ಇಷ್ಟು ಪುಸ್ತಕಗಳು ಏನು ಹೇಳುತ್ತೆ? ಇತಿಹಾಸ ಹೇಳುತ್ತೆ. ಏನೇನಾಯಿತು, ದಾವೀದನ ಕಾಲದಲ್ಲಿ ಏನಾಯಿತು, ಸೌಲನ ಕಾಲದಲ್ಲಿ ಏನಾಯಿತು, ಸೊಲೊಮೋನನ ಕಾಲದಲ್ಲಿ ಏನಾಯಿತು, ಈ ಇತಿಹಾಸವನ್ನೆಲ್ಲ ಹೇಳುವಂತಹ ಪುಸ್ತಕಗಳು ಅಂತ ಹೇಳಿದ್ರೆ ಈಗ ನೀವು ನೋಡಿದಂತಹ ಎರಡನೇ ಕ್ಯಾಟಗರಿ ಇತಿಹಾಸ ಪುಸ್ತಕಗಳು. ಇನ್ನು ಥರ್ಡ್ ಡಿವಿಷನ್ ಯಾವುದು? ಮೂರನೇ ಶೆಲ್ಫ್ಗಿರುವಂಥ ಹೆಸರೇನು? ಕಾವ್ಯ ಗ್ರಂಥಗಳು. ಹೌದಾ? ಈ ಗ್ರಂಥಗಳು ಪದ್ಯ ರೂಪದಲ್ಲಿ ಬರೆಯಲ್ಪಟ್ಟಿರುವಂಥ ಗ್ರಂಥಗಳು. ಪದ್ಯ ರೂಪದಲ್ಲಿ, ಪದ್ಯ ಗದ್ಯ ಎರಡಕ್ಕೂ ವ್ಯತ್ಯಾಸ ಇದೆಯಲ್ವ? ಪದ್ಯ ಅಂತ ಹೇಳಿದ್ರೆ ಹಾಡಿನ ರೂಪದಲ್ಲಿ, ಒಂದು ರೀತಿಯಾಗಿ ಹಾಡಿನ ರೂಪಕ್ಕೆ ಹೋಲಿಸಿರುವಂತಹ ರೂಪ, ಅದೇ ಕಾವ್ಯ ಗ್ರಂಥಗಳು. ಎಷ್ಟು ಪುಸ್ತಕಗಳಿದೆ ಅದರಲ್ಲಿ? 5. ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಯೋಬನ ಗ್ರಂಥದಿಂದ ಹಿಡಿದು ಪರಮಗೀತೆಯವರೆಗೂ 5 ಪುಸ್ತಕಗಳ ಯಾವುದು? ಯೋಬನ ಗ್ರಂಥ, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆ. 3 ಕ್ಯಾಟಗರಿಯನ್ನು ಮುಗಿಸಿದೀವ. ಮೊದಲನೇ ಕ್ಯಾಟಗರಿಯ ಹೆಸರೇನು? ಧರ್ಮಶಾಸ್ತ್ರ ಗ್ರಂಥ. ಎಷ್ಟು ಪುಸ್ತಕ ಇತ್ತು? 5. ನೆಕ್ಸ್ಟ್ ಕ್ಯಾಟಗರಿಯ ಹೆಸರೇನು? ಇತಿಹಾಸ ಗ್ರಂಥ. ಎಷ್ಟು ಪುಸ್ತಕಗಳಿತ್ತು? 12. ನೆಕ್ಸ್ಟ್ ಮೂರನೇ ಕ್ಯಾಟಗರಿಯ ಹೆಸರೇನು? ಕಾವ್ಯ ಗ್ರಂಥಗಳು. ಎಷ್ಟು ಪುಸ್ತಕಗಳಿದೆ? 5. ನೆಕ್ಸ್ಟ್ 4ನೇ ಕ್ಯಾಟಗರಿಯ ಹೆಸರೇನು? ಓಕೆ, ಈ 3 ಆದ ನಂತರ ಪ್ರವಾದನೆ ಗ್ರಂಥಗಳಿಗೆ ಬರ್ತೀವಿ. ಆ ಪ್ರವಾದನೆ ಗ್ರಂಥಗಳಲ್ಲಿ ಮತ್ತೆ 2 ವಿಭಜನೆ: ದೊಡ್ಡ ಪ್ರವಾದನೆಗಳ ಗ್ರಂಥ, ಚಿಕ್ಕ ಪ್ರವಾದಿಗಳ ಗ್ರಂಥ. ಏನಕ್ಕೋಸ್ಕರ ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು ಅಂತ ಕ್ಲಾಸಿಫೈ ಮಾಡಿದ್ದೀವಿ? ಏನಕ್ಕೋಸ್ಕರ ಕ್ಲಾಸಿಫೈ ಮಾಡಿರಬಹುದು? ಇವರು ದೊಡ್ಡವರು ಬರೆದಿರುವಂತಹದ್ದು, ಇವರು ಚಿಕ್ಕವರು ಬರೆದಿರುವಂತಹದ್ದು ಅಂತನಾ? ಏನಕ್ಕೋಸ್ಕರ ದೊಡ್ಡ ಪ್ರವಾದಿ ಗ್ರಂಥಗಳು, ಚಿಕ್ಕ ಪ್ರವಾದಿ ಗ್ರಂಥಗಳು ಅಂತ ಕರಿತೀವಿ? ಸೈಜ್ನ ಮೇರೆಗೆ, ಆ ಪುಸ್ತಕಗಳಿಗಿರುವಂಥ ಅಧ್ಯಾಯಗಳು, ವಚನಗಳ ಮೇರೆಗೆ. ನೀವು ಪ್ರಾರಂಭದಲ್ಲಿ 4ನೇ ಭಾಗದಲ್ಲಿ ನೋಡುವಂತಹ ದೊಡ್ಡ ಪ್ರವಾದನೆ ಗ್ರಂಥ 4ನೇ ಶೆಲ್ಫಲ್ಲಿ ಇದೆಯಲ್ವ? ದೊಡ್ಡ ಪ್ರವಾದನೆ ಗ್ರಂಥಗಳು 5. ಆ ಪುಸ್ತಕಗಳೆಲ್ಲ ಜಾಸ್ತಿ ಅಧ್ಯಾಯಗಳು, ಜಾಸ್ತಿ ವಚನಗಳಿರುವಂತಹ ಪುಸ್ತಕಗಳು. ಯಾವುದು? ಯೆಶಾಯನ ಗ್ರಂಥ, ಯೆರೆಮೀಯನ ಗ್ರಂಥ, ಪ್ರಲಾಪಗಳು, ಯೆಹೆಜ್ಕೇಲ ಗ್ರಂಥ, ದಾನಿಯೇಲನ ಗ್ರಂಥ. ವಚನಗಳ ಮೇರೆಗೆ, ವಚನಕ್ಕಿರುವಂಥ ಕಾಂಪ್ಲೆಕ್ಸಿಟಿಯ ಮೇರೆಗೆ ಇದನ್ನು ದೊಡ್ಡ ಪ್ರವಾದಿಗಳ ಗ್ರಂಥ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ದಾರೆ. ಇನ್ನು ಚಿಕ್ಕ ಪ್ರವಾದಿ ಗ್ರಂಥಗಳು ಯಾವುದು? ಕೊನೆಯ ಶೆಲ್ಫಲ್ಲಿರುವಂಥ ಪುಸ್ತಕಗಳು.
ಹೋಶೇಯನ ಗ್ರಂಥದಿಂದ ಹಿಡಿದು ಮಲಾಕಿಯ ಗ್ರಂಥದವರೆಗೂ ಇಷ್ಟೂ ಪುಸ್ತಕಗಳು ಯಾವುದು? ಚಿಕ್ಕ ಪ್ರವಾದಿ ಗ್ರಂಥಗಳು ಅಂತ ಹೇಳಿ ಕರಿತೀವಿ. ಆ ದೊಡ್ಡ ಪ್ರವಾದಿ ಗ್ರಂಥಗಳು, ಚಿಕ್ಕ ಪ್ರವಾದಿ ಗ್ರಂಥಗಳು ಎರಡೂ ಸಹ ಸೇರಿಸಿದ್ರೆ ಪ್ರವಾದನ ಗ್ರಂಥಗಳು. ನಮ್ಗೆ ಅರ್ಥ ಆಯ್ತಾ? ಇದು ಯಾವ ವಿಭಜನೆ? ಮೊದಲನೇ ಭಾಗದಲ್ಲಿ ನಾವು ಯಾವ ವಿಭಜನೆ ಮಾಡ್ಕೊಳ್ತೀವಿ ಅಂತ ಹೇಳಿ ನೋಡಿದ್ವಿ. ರಚನಾ ಶೈಲಿಯ ಮೇರೆಗೆ ಮಾಡಿರುವಂತಹ ವಿಭಜನೆ. ಯಾವುದು 5 ಮುಖ್ಯವಾಗಿರುವಂತಹ ವಿಭಜನೆ ಇನ್ನೊಂದು ಸಾರಿ ಹೇಳ್ತೀರಾ? ಇತಿಹಾಸ ಪುಸ್ತಕಗಳು, ಧರ್ಮಶಾಸ್ತ್ರ ಪುಸ್ತಕಗಳು, ಇತಿಹಾಸ ಗ್ರಂಥಗಳು, ಕಾವ್ಯ ಗ್ರಂಥಗಳು, ದೊಡ್ಡ ಪ್ರವಾದಿ ಗ್ರಂಥಗಳು, ಚಿಕ್ಕ ಪ್ರವಾದಿ ಗ್ರಂಥಗಳು. ಆ ಗ್ರಂಥಗಳು ಯಾವ್ದ್ಯಾವುದು, ಅದಕ್ಕಿರುವಂಥ ಹೆಸರೇನು, ಯಾವ್ಯಾವ ಗ್ರಂಥಗಳು ಯಾವ್ಯಾವ ಕ್ಯಾಟಗರಿಯಲ್ಲಿ ಬೀಳುತ್ತೆ ಅನ್ನುವಂತಹದ್ದು ನಿಮ್ಮ ಮುಂದೆ ಇದೆ. ಓಕೆ, ಇದನ್ನು ಗ್ರೂಪ್ಗೆ ಹಾಕ್ತೀವಿ. ಸಂದೇಶ ಆದ ನಂತರ ಎಕ್ಸಾಮಿನೇಷನ್ ಬರೀಲಿಕ್ಕೆ ಒಂದು ಗ್ರೂಪ್ ಇದೆಯಲ್ವ, ಆ ಗ್ರೂಪ್ಗೂ ಸಹ ಹಾಕ್ತೀವಿ. ನಿಮಗೆ ಪರೀಕ್ಷೆ ಬರೀಲಿಕ್ಕೂ ಸಹ ಉಪಯೋಗವಾಗಿರುತ್ತೆ. ಓಕೆ, ಮೊದಲನೇ ಭಾಗವನ್ನು ಮುಗಿಸ್ಕೊಂಡಿದ್ದೀವಿ. ಸತ್ಯವೇದದ ಪುಸ್ತಕಗಳ ವಿಭಜನೆ ರಚನಾ ಶೈಲಿಯ ಮೇರೆಗೆ ಅದನ್ನು ಮುಗಿಸ್ಕೊಂಡಿದ್ದೀವಿ. ಇಷ್ಟು ವಿಭಜನೆ ಮಾಡ್ಬೋದು. ರಚನೆ ಮಾಡಿರುವಂತಹ ಪ್ರಕಾರ ಕಾವ್ಯ ಗ್ರಂಥಗಳನ್ನೆಲ್ಲ ಒಂದು ಕಡೆ ಇಟ್ಟರೆ, ಪ್ರವಾದನೆ ಗ್ರಂಥಗಳನ್ನೆಲ್ಲ ಒಂದು ಕಡೆ ಇಟ್ಟರೆ, ಇತಿಹಾಸ ಗ್ರಂಥಗಳನ್ನೆಲ್ಲ ಒಂದು ಕಡೆ ಇಟ್ಟರೆ ಇಷ್ಟು ಕ್ಯಾಟಗರಿ ಮಾಡ್ಬೋದು ಸತ್ಯವೇದದಲ್ಲಿರುವಂಥ ಹಳೆ ಒಡಂಬಡಿಕೆ ಪುಸ್ತಕಗಳನ್ನು. ಓಕೆ, ಎರಡನೇ ಭಾಗಕ್ಕೆ ಹೋಗೋಣ. ಯಾವುದು ಎರಡನೇ ಭಾಗದ ಹೆಸರೇನು? ಸತ್ಯವೇದದ ಪುಸ್ತಕಗಳ ವಿಭಜನೆ ಯಾವುದರ ಮೇರೆಗೆ? ಕಾಲಾನುಕ್ರಮವಾಗಿ. ಇಷ್ಟಕ್ಕೂ ಸತ್ಯವೇದ ಈ ಮೊದಲನೇ ಭಾಗದ ಪ್ರಕಾರ ಓದಿದ್ರೆ ಅರ್ಥ ಆಗತ್ತಾ? ಎರಡನೇ ಭಾಗ ಏನಕ್ಕೋಸ್ಕರ ನೋಡಬೇಕು ಅಂದರೆ, ಈ ಮೊದಲನೇ ಭಾಗದ ಪ್ರಕಾರ ಸತ್ಯವೇದವನ್ನು ಓದಿದ್ರೆ ಅರ್ಥ ಆಗಲ್ಲ. ಈ ಮೊದಲನೇ ಭಾಗದ ಪ್ರಕಾರ ಹೆಂಗೆ ಜೋಡಿಸಿದ್ದೀವಿ ನಾವು ಪುಸ್ತಕಗಳನ್ನೆಲ್ಲ? ರಚನಾ ಶೈಲಿಯ ಮೇರೆಗೆ, ಹೌದಲ್ವ? ಇತಿಹಾಸ ಪುಸ್ತಕಗಳನ್ನೆಲ್ಲ ಒಂದು ಕಡೆ ತೊಗೊಂಡು ಬಂದಿಟ್ಟಿದ್ದೀವಿ, ಕಾವ್ಯ ಗ್ರಂಥಗಳೆಲ್ಲ ಒಂದು ಕಡೆ ತೊಗೊಂಡ್ಬಂದಿಟ್ಟಿದ್ದೀವಿ. ಹಿಂಗೆ ಓದಿದ್ರೆ ಅರ್ಥ ಆಗುತ್ತೆ ಸತ್ಯವೇದ? ಹೀಗೆ ಜೋಡಿಸಲ್ಪಟ್ಟಿರುವಂತಹದ್ದು ಹಿಂಗೆ ಸತ್ಯವೇದ. ನೀವು ಆದಿಕಾಂಡದಿಂದ ಹಿಡಿದು ಮಲಾಕಿ ಗ್ರಂಥದವರೆಗೂ ಇದೇ ಆರ್ಡ್ರಲ್ಲೇ ಇದೆ ಪ್ರತಿ ಪುಸ್ತಕವೂ ಸಹ. ಆದರೆ ಹಿಂಗೆ ಓದಿದ್ರೆ ಅರ್ಥ ಆಗುತ್ತಾ? ಯಾಕೆ ಅರ್ಥ ಆಗಲ್ಲ? ದಾವೀದನ ಚರಿತ್ರೆ ಹೇಳುವಂತಹ ಮೈನ್ ಪುಸ್ತಕ ಯಾವುದು? ದಾವೀದನ ಚರಿತ್ರೆ ಹೇಳುವಂತಹ, ದಾವೀದನು ರಚನೆ ಮಾಡಿರುವಂತಹದ್ದಲ್ಲ. ಸಮುವೇಲನ 2ನೇ ಗ್ರಂಥ ಅಲ್ವಾ ಮೇಯ್ನಾಗಿ ದಾವೀದನ ಹಿಸ್ಟ್ರಿಯನ್ನು ರಿವೀಲ್ ಮಾಡುವಂತಹ ಪುಸ್ತಕ ಅಂತ ಹೇಳಿದ್ರೆ. ಓಕೆ, ಹಾಗಾದರೆ ದಾವೀದನ ಹಿಸ್ಟ್ರಿಯನ್ನು ಹೇಳುವಂತಹದ್ದು ಸಮುವೇಲನ 2ನೇ ಗ್ರಂಥ ಅಂತ ಹೇಳಿದ್ರೆ, ಅದರ ಜೊತೆ ದಾವೀದನು ತಾನು ಉಳಿದಿದ್ದಾಗ ಬರೆದಿರುವಂತಹ ಕೀರ್ತನೆಗಳು ಎಲ್ಲಿದೆ? ಕೀರ್ತನೆಗಳಲ್ಲಿದೆ. ಇಷ್ಟಕ್ಕೂ ಒಬ್ಬ ಮನುಷ್ಯನ ಚರಿತ್ರೆ ನಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕಂದ್ರೆ 2 ಗ್ರಂಥಗಳು ಪಕ್ಕದಲ್ಲಿ ತಾನೇ ಇರಬೇಕು, ಹೌದಾ ಇಲ್ವಾ? ಸಮುವೇಲನ ಗ್ರಂಥ 2ನೇ ಗ್ರಂಥ ಪಕ್ಕದಲ್ಲಿ ಯಾವುದಿರಬೇಕಿತ್ತು? ಕೀರ್ತನೆಗಳಿರಬೇಕಿತ್ತು. ಅವಾಗ ಅರ್ಥ ಆಗಿರುತ್ತೆ, ಬಹುತೇಕ ಕೀರ್ತನೆಗಳು ದಾವೀದನು ಇದ್ದಾಗ ಬರೆಯಲ್ಪಟ್ಟಿರುವಂಥ ಕೀರ್ತನೆಗಳು. ಹಾಗಿದ್ದರೆ ಸಮುವೇಲನ 2ನೇ ಗ್ರಂಥ ಆದ ನಂತರ ಕೀರ್ತನೆಗಳು ಓದ್ಬೋದಿತ್ತು. ಹಂಗಿದೆಯಾ ನಿಮ್ಮ ಸತ್ಯವೇದದಲ್ಲಿ? ಸಮುವೇಲನ 2ನೇ ಗ್ರಂಥ ಆದ ನಂತರ ಕೀರ್ತನೆ ಇದೆಯಾ? ಇಲ್ಲ ಅಲ್ವಾ? ಸಮುವೇಲನ 2ನೇ ಗ್ರಂಥವನ್ನು ಎಲ್ಲಿಟ್ಟಿದ್ದಾರೆ? ಯಾವ ಪುಸ್ತಕಗಳ ಕ್ಯಾಟಗರಿಯಲ್ಲಿಟ್ಟಿದ್ದಾರೆ? ಇತಿಹಾಸ ಪುಸ್ತಕಗಳ ಕ್ಯಾಟಗರಿಯಲ್ಲಿಟ್ಟಿದ್ದಾರೆ. ದಾವೀದನು ತಾನು ಬದುಕಿದಾಗ ರಚನೆ ಮಾಡಿದಂತಹ ಕೀರ್ತನೆಗಳನ್ನು ತಗೊಂಡೋಗಿ ಎಲ್ಲಿಟ್ಟಿದ್ದಾರೆ? ಕಾವ್ಯ ಗ್ರಂಥಗಳ ಜೊತೆ ಇಟ್ಟಿದ್ದಾರೆ, ಹೌದಾ? ಇಲ್ಲಿ ಸ್ವಲ್ಪ ಮಾಹಿತಿ, ಅಲ್ಲಿ ಸ್ವಲ್ಪ ಮಾಹಿತಿ ಓದಿದ್ರೆ ಏನಾದರೂ ಅರ್ಥ ಆಗುತ್ತಾ? ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಹಿಂಗೆ ಓದಿದ್ರೆ ಸತ್ಯವೇದವನ್ನು ನಾವು ಹಾಗೆ ಅಲ್ವ ಪ್ರಿಯರೇ ಓದುವಂತಹದ್ದು. ಆದಿಕಾಂಡದಿಂದ ಶುರು ಮಾಡ್ತೀವಿ, ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಹಿಂಗೆ ಓದ್ಕೊಂಡು ಹೋಗ್ತಿರ್ತೀವಿ. ಒಂದು ಪುಸ್ತಕ ಆದಮೇಲೆ ಇನ್ನೊಂದು ಪುಸ್ತಕ, ಮಲಾಕಿ ಗ್ರಂಥದವರೆಗೂ. ಕೊನೆಗೆ ಏನು ಅರ್ಥ ಆಯಿತು ಅಂದರೆ ಏನೂ ಅರ್ಥ ಆಗಿರೋದಿಲ್ಲ. ಯಾಕೆ? ಹಂಗೆ ಬರ್ಸಿಲ್ಲ ಸತ್ಯವೇದ. ಜೋಡಿಸಿರುವಂತಹದ್ದು ಹಾಗೆ. ಈ ಕಾಲ ಆ ಕಾಲ ಒಂದಲ್ಲ, ಹೌದಲ್ವಾ? ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಸೊಲೊಮೋನನ ಇತಿಹಾಸ, ಸೊಲೊಮೋನನ ಚರಿತ್ರೆಯನ್ನು ಹೇಳುವಂತಹ ಪುಸ್ತಕ ಯಾವುದು? ಚರಿತ್ರೆ ಹೇಳುವಂಥ ಪುಸ್ತಕ ಯಾವುದು? ಮೊದಲನೇ ಅರಸುಗಳ ಗ್ರಂಥ. ಸೊಲೊಮೋನು ತಾನು ಬದುಕಿದ್ದಾಗ ತಾನು ರಚಿಸಿರುವಂಥ ಇನ್ನೂ 3 ಪುಸ್ತಕಗಳಿದೆಯಲ್ವ? ಯಾವುದು? ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆಗಳು. ಈಗ 3 ಸಹ ಮೊದಲನೇ ಅರಸುಗಳ ಗ್ರಂಥ ಆದ ನಂತರ ಓದಿದ್ರೆ ಅಲ್ವಾ ಅರ್ಥ ಆಗುವಂತಹದ್ದು, ಹೌದಲ್ವಾ? ಏಕೆಂದರೆ ಇವರು ಪಾಪ ಮಾಡಿದ್ದು, ದೇವರಿಗೆ ದೂರ ಆಗಿತ್ತು, ಅಂದರೆ ಬೇರೆ ದೇವರುಗಳನ್ನು ಹೆಂಡತಿಯರ ಕಾರಣ ಆರಾಧಿಸಿತ್ತು. ಅದಾದ ನಂತರ ಯಾವ ಪಾಪ ಮಾಡಿದ ನಂತರ ಯಾವ ಗ್ರಂಥ ಬರೆದ್ರು? ಪ್ರಸಂಗಿ ಯಾವಾಗ ಬರೆದ್ರು? ಪಾಪ ಮಾಡಿ ಮತ್ತೆ ಪ್ರಾಯಶ್ಚಿತ್ತಪಟ್ಟು ಯಾವ ಗ್ರಂಥ ಬರೆದ್ರು? ಅದೆಲ್ಲ ಅರ್ಥ ಆಗಬೇಕಂದ್ರೆ ಮೊದಲನೇ ಅರಸುಗಳ ಗ್ರಂಥ ಆದ ನಂತರ ಯಾವುದು ಓದಬೇಕು? ಈ ಪ್ರಸಂಗಿ, ಪರಮಗೀತೆಗಳು, ಜ್ಞಾನೋಕ್ತಿಗಳನ್ನು ಓದಬೇಕು. ಹಂಗಿದೆಯಾ ನಮ್ಮ ಸತ್ಯವೇದದಲ್ಲಿ? ಹಂಗೆ ಜೋಡಿಸಿದ್ದಾರೆ? ಇಲ್ಲ. ಅರಸುಗಳ ಗ್ರಂಥ ನೋಡಿದ್ರೆ ಇತಿಹಾಸ ಗ್ರಂಥಗಳ ಗ್ರೂಪಲ್ಲಿದೆ. ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತೆಗಳು ನೋಡಿದ್ರೆ ಎಲ್ಲಿದೆ? ಯಾವ ಕ್ಯಾಟಗರಿಯಲ್ಲಿದೆ? ಕಾವ್ಯ ಗ್ರಂಥಗಳ ಕ್ಯಾಟಗರಿಯಲ್ಲಿದೆ. ಸೊ ಈಗ ನಾವು ಮೊದಲನೇ ಭಾಗದಲ್ಲಿ ಏನು ನೋಡಿದ್ವಿ, ಹಂಗೆ ಓದಿದ್ರೆ ಸತ್ಯವೇದ ನಮಗೆ ಅರ್ಥ ಆಗೋದಿಲ್ಲ. ಮತ್ತು ಇನ್ನು ಹೆಂಗೆ ಓದಬೇಕು ಸತ್ಯವೇದವನ್ನು? ನಾವು ಜೋಡಿಸ್ಕೋಬೇಕಾ ಹಳೆ ಒಡಂಬಡಿಕೆ ಓದುವುದಕ್ಕಿಂತ ಮುಂಚೆ?
ಕಾಲಾನುಕ್ರಮವಾಗಿ ಯಾವುದಾದ ನಂತರ ಯಾವುದು ಈ ಪರ್ಸನ್ಗೆ, ಉದಾಹರಣೆಗೆ ದಾವೀದನನ್ನು ನೀವು ತಗೊಂಡ್ರೆ, ದಾವೀದನ ಹಿಸ್ಟ್ರಿಯನ್ನು ಹೇಳುವಂಥ ಸಂಪೂರ್ಣ ಪುಸ್ತಕಗಳನ್ನು ಒಂದು ಕಡೆ ಇಟ್ಕೋಬೇಕು ನೀವು ಓದಬೇಕಂದ್ರೆ. ಅಷ್ಟು ಪುಸ್ತಕಗಳನ್ನು ಒಂದೇ ಸಾರಿ ಓದಿದ್ರೆ ದಾವೀದನ ಬಗ್ಗೆ ಏನಾದರೂ ಅರ್ಥ ಆಗುತ್ತೆ. ಸೊಲೊಮೋನನು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಸೊಲೊಮೋನನು ರಚಿಸಿರುವಂಥ ಅಷ್ಟು ಪುಸ್ತಕಗಳನ್ನು, ಸೊಲೊಮೋನನ ಚರಿತ್ರೆ ಹೇಳುವಂಥ ಪುಸ್ತಕವನ್ನು ಅಷ್ಟೂ ಸಹ ಒಂದು ಕಡೆ ತೊಗೊಂಡು ಬಂದು ಒಟ್ಟಿಗೆ ಓದಿದ್ರೆ ಮಾತ್ರ ಸೊಲೊಮೋನನ ಬಗ್ಗೆ ಏನಾದರೂ ಅರ್ಥ ಆಗುತ್ತೆ. ಹೌದಲ್ವಾ? ಆ ಜೋಡಣೆ ನಾವು ಮಾಡ್ತಿರುವಂತಹದ್ದೇ ಅಂಶದ ಎರಡನೇ ಭಾಗ. ಅಂಶದ ಎರಡನೇ ಭಾಗದ ಹೆಸರೇನು? ಅಣ್ಣ ಸ್ಲೈಡನ್ನು ಹಾಗೆ ಇರಲಿ. ಮೊದಲನೇ ಸ್ಲೈಡು ಇದಕ್ಕಿಂತ ಮೇಲಿದ್ದಂತಹದ್ದು. ಎರಡನೇ ಭಾಗದ ಹೆಸರೇನು? ಸತ್ಯವೇದ ಪುಸ್ತಕಗಳ ವಿಭಜನೆ ಯಾವ ಪ್ರಕಾರ? ಕಾಲಾನುಕ್ರಮ. ಹಾಗಾದರೆ ನಾವು ಓದಬೇಕಾಗಿರುವಂತಹದ್ದು ಮೊದಲನೇ ಭಾಗದ ಪ್ರಕಾರನ, ಎರಡನೇ ಭಾಗದ ಪ್ರಕಾರನ? ಎರಡನೇ ಭಾಗದ ಪ್ರಕಾರ. ಓಕೆ, ಇಷ್ಟಕ್ಕೂ ಕಾಲಾನುಕ್ರಮವಾಗಿ ಸತ್ಯವೇದವನ್ನು ಹೇಗೆ ವಿಭಜನೆ ಮಾಡಬಹುದು? ಅಣ್ಣ ಎರಡನೇ ಸ್ಲೈಡನ್ನು ಬಿಟ್ಟು ಮೂರನೇ ಸ್ಲೈಡನ್ನು ಹಾಕಿ. ನೆಕ್ಸ್ಟ್ ಸ್ಲೈಡ್. ಹೇಗೆ ವಿಭಜನೆ ಮಾಡ್ಬೋದು ಕಾಲಾನುಕ್ರಮವಾಗಿ? ಇಲ್ಲಿಂದ ಶುರು ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಅಣ್ಣ. ಎಷ್ಟು ಭಾಗ ಮಾಡ್ಕೊಬೋದು ಸತ್ಯವೇದವನ್ನು? ಸುಮಾರು 10 ರಿಂದ 9 ಭಾಗಗಳನ್ನು ಮಾಡ್ಕೋಬೋದು, ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಆ ಕಾಲಾನುಕ್ರಮದಲ್ಲಿ ವಿಭಜನೆ ಮಾಡ್ತಾ ಅದರಲ್ಲಿ ಮೊದಲನೇ ವಿಭಜನೆ ಯಾವುದು? ಜಲಪ್ರಳಯಕ್ಕೆ ಮುಂಚೆ. ಅಂದರೆ ಜಲಪ್ರಳಯಕ್ಕಿಂತ, ನೋಹನ ಕಾಲದಲ್ಲಿ ಜಲಪ್ರಳಯ ಆಯ್ತಲ್ವ, ಅದಕ್ಕಿಂತ ಮುಂಚೆ ಏನೇನಾಯಿತು ಅಂತ ನಮಗೆ ಗೊತ್ತಾಗಬೇಕಂದ್ರೆ ಎಲ್ಲಿಂದ ಹಿಡಿದು ಎಲ್ಲಿವರೆಗೂ ಓದಬೇಕು ಸತ್ಯವೇದವನ್ನು? ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 7ನೇ ಅಧ್ಯಾಯದವರೆಗೂ. ಇಷ್ಟನ್ನು ಓದಿದ್ರೆ ಜಲಪ್ರಳಯಕ್ಕಿಂತ ಮುಂಚೆ ಏನೇನಾಯಿತು, ಹೇಗೆ ಆಯಿತು ಅಂತ ಹೇಳಿ ಗೊತ್ತಾಗತ್ತೆ. ಹೌದಾ? ನೆನ್ಪಿಟ್ಕೊಳ್ಳಿ, ಎರಡನೇ ಭಾಗದ ಪ್ರಕಾರ ಸತ್ಯವೇದವನ್ನು ವಿಭಜನೆ ಮಾಡ್ತಿದ್ದೀವಿ. ಆ ಎರಡನೇ ಭಾಗದ ಪ್ರಕಾರ 9 ಕ್ಯಾಟಗರಿಯಲ್ಲಿ ವಿಭಜನೆ ಮಾಡ್ಬೋದು ಸತ್ಯವೇದವನ್ನು. ಫಸ್ಟ್ ಕ್ಯಾಟಗರಿಯ ಪ್ರಕಾರ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ ಸತ್ಯವೇದವನ್ನು? ಫಸ್ಟು ರಚನಾ ಶೈಲಿಯ ಪ್ರಕಾರ ಸತ್ಯವೇದವನ್ನು ಎಷ್ಟು ಕ್ಯಾಟಗರಿಗಳಾಗಿ ವಿಭಜನೆ ಮಾಡಿದ್ವಿ? 5. ಹೌದಾ? ಈಗ ಎರಡನೇ ಕ್ಯಾಟಗರಿಯ ಪ್ರಕಾರ ಕಾಲಾನುಕ್ರಮವಾಗಿ ಸತ್ಯವೇದವನ್ನು ವಿಭಜನೆ ಮಾಡಬೇಕಾದ್ರೆ ಎಷ್ಟು ಕ್ಯಾಟಗರಿಯಲ್ಲಿ ವಿಭಜನೆ ಮಾಡ್ತಿದ್ದೀವಿ? ಈ ಸಂದೇಶಕ್ಕೆ 9 ಕ್ಯಾಟಗರಿಯ ಪ್ರಕಾರ ವಿಭಜನೆ ಮಾಡ್ತಿದ್ದೀವಿ. ಆ 9 ಕ್ಯಾಟಗರಿಯಲ್ಲಿ ಮೊದಲನೇ ಕ್ಯಾಟಗರಿಗಿರುವಂಥ ಹೆಸರೇನು? ಜಲಪ್ರಳಯಕ್ಕೆ ಮುಂಚೆ. ಯಾವ ಅಧ್ಯಾಯದಿಂದ ಯಾವ ಅಧ್ಯಾಯ ಸತ್ಯವೇದದಲ್ಲಿ ಈ ಚರಿತ್ರೆಯನ್ನು ಹೇಳುತ್ತೆ? ಆದಿಕಾಂಡ 1ನೇ ಅಧ್ಯಾಯದಿಂದ ಸುಮಾರು 7ನೇ ಅಧ್ಯಾಯದವರೆಗೂ. ಇದು 1ನೇ ಭಾಗ. ಆ ಎರಡನೇ ಭಾಗದಲ್ಲಿ ಮೊದಲನೇ ವಿಭಜನೆ. ಈಗ ನೆಕ್ಸ್ಟ್ ಎರಡನೇ ಭಾಗ ಏನು? ನೆಕ್ಸ್ಟ್ ಸ್ಲೈಡ್ ಅಣ್ಣ. ಎರಡನೇ ಭಾಗದ ಹೆಸರೇನು? 1ನೇ ಭಾಗದ ಹೆಸರು ಜಲಪ್ರಳಯಕ್ಕೆ ಮುಂಚೆ, 2ನೇ ಭಾಗದ ಹೆಸರು ಜಲಪ್ರಳಯ ಅನಂತರ. ಓಕೆ, ಆ ಜಲಪ್ರಳಯದ ಅನಂತರ ಯಾರ್ಯಾರು ಯಾವ್ಯಾವ ಚರಿತ್ರೆ ಹೇಳುತ್ತೆ ಅಂತ ಹೇಳಿ ಕೇಳಿದ್ರೆ, ನೋಹನಿಂದ ಹಿಡಿದು ಎಲ್ಲಿವರೆಗೂ? ತೆರಹನವರೆಗೂ. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಸ್ಟ್ರಿ ಹೇಳುವಂತಹ ಪುಸ್ತಕಕ್ಕೆ ಯಾವ ಪುಸ್ತಕ ಓದಬೇಕು ನಾವು? ಆದಿಕಾಂಡ 8ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೂ. ಅಷ್ಟು ಓದಿದ್ರೆ ಅಷ್ಟು ಅರ್ಥ ಆಗುತ್ತೆ. ಜಲಪ್ರಳಯ ಆದ ನಂತರ ನೋಹನಿಂದ ಹಿಡಿದು ತೆರಹನವರೆಗೂ ಏನೇನಾಯಿತು ಅಂತ ಹೇಳಿ ಅರ್ಥ ಆಗುತ್ತೆ. ಓಕೆ, ಅದು ಎರಡನೇ ಭಾಗ. ಇನ್ನು ಮೂರನೇ ಭಾಗ. ಮೂರನೇ ಭಾಗಕ್ಕಿರುವಂಥ ಹೆಸರೇನು? ಅಬ್ರಹಾಮನಿಂದ ಐಗುಪ್ತ್ಯ ದೇಶದವರೆಗೂ. ತೆರಹನಿಗೆ ನಿಲ್ಲಿಸಿದ್ವಲ್ವ ಎರಡನೇ ಭಾಗದಲ್ಲಿ. ಈಗ ಮೂರನೇ ಭಾಗದಲ್ಲಿ ಅಬ್ರಹಾಮನಿಂದ ಹಿಡಿದು ಐಗುಪ್ತ್ಯ ದೇಶದವರೆಗೂ. ಅಬ್ರಹಾಮನ ಚರಿತ್ರೆ, ಇಸಾಕನು, ಯಾಕೋಬನು, ಯೋಸೆಫನು, ಅದಾದ ನಂತರ ಮತ್ತೆ ಐಗುಪ್ತ್ಯ ದೇಶಕ್ಕೆ ಇವರು ಹೇಗೆ ಪ್ರಯಾಣ ಬೆಳೆಸಿದ್ರು, ಏನಕ್ಕೋಸ್ಕರ ಹೋಗಬೇಕಾಗಿ ಬಂತು, ಇದಿಷ್ಟೂ ಸಹ ಯಾವ ಯಾವ ಅಧ್ಯಾಯ ಓದಬೇಕು ಇದೆಲ್ಲ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಆದಿಕಾಂಡ 12ನೇ ಅಧ್ಯಾಯದಿಂದ ಹಿಡಿದು ವಿಮೋಚನ ಕಾಂಡ 1ನೇ ಅಧ್ಯಾಯ 15ನೇ ವಚನದವರೆಗೂ ಸತ್ಯವೇದವನ್ನು ಕಾಲಾನುಕ್ರಮವಾಗಿ ವಿಭಜನೆ ಮಾಡಬೇಕಾದ್ರೆ ಇದು ಮೂರನೇ ವಿಭಜನೆ. ಮೊದಲನೇ ಭಾಗದ ಹೆಸರೇನು? ಅಂದರೆ ಮೊದಲನೇ ಭಾಗದ ಹೆಸರಂದರೆ ಅದಲ್ಲ. ಈ ಕಾಲಾನುಕ್ರಮ ವಿಭಜನೆಯಲ್ಲಿ ಮೊದಲನೇ ವಿಭಜನೆಯ ಹೆಸರೇನು? ಜಲಪ್ರಳಯಕ್ಕಿಂತ ಮುಂಚೆ. ಎರಡನೇ ಭಾಗ ಜಲಪ್ರಳಯದ ಅನಂತರ. ಈಗ ನಾವು ನೋಡ್ತಿರುವಂತಹ ಮೂರನೇ ಭಾಗ ಅಬ್ರಹಾಮನಿಂದ ಹಿಡಿದು ಐಗುಪ್ತ್ಯ ದೇಶದವರೆಗೂ. ನಾಲ್ಕನೇ ಭಾಗಕ್ಕೆ ಹೋಗೋಣ. ಐಗುಪ್ತ್ಯ ದೇಶದಿಂದ ಇಸ್ರಾಯೇಲ್ಯರ ಪ್ರಯಾಣ. ಮೂರನೇ ಭಾಗಕ್ಕೆ ಎಲ್ಲಿ ನಿಲ್ಲಿಸಿದ್ವಿ? ಐಗುಪ್ತ್ಯ ದೇಶದವರೆಗೂ. ಅಬ್ರಹಾಮನಿಂದ ಇವರೆಲ್ಲ ಐಗುಪ್ತ್ಯ ದೇಶಕ್ಕೆ ಹೇಗೆಲ್ಲ ಸೇರಿಕೊಂಡ್ರು, ಅಲ್ಲೇನೆಲ್ಲ ಮಾಡ್ತಿದ್ರು ಅದರ ಬಗ್ಗೆ. ಈಗ ನಾಲ್ಕನೇ ಭಾಗದಲ್ಲಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀವಿ. ಐಗುಪ್ತ್ಯ ದೇಶದಿಂದ ಮತ್ತೆ ಇವರ ಬಿಡುಗಡೆ ಹೇಗಾಯಿತು, ಇವರ ಪ್ರಯಾಣ ಏನಾಯಿತು, ಹೇಗೆಲ್ಲ ಆಯಿತು ಅದನ್ನು ತಿಳಿಸುವಂತಹದ್ದು ಇದು ನಾಲ್ಕನೇ ಭಾಗ.
ಇದು ಅರ್ಥ ಆಗಬೇಕಂದ್ರೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಜೊತೆಯಲ್ಲಿ? ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ, ಜೊತೆಯಲ್ಲಿ ಆ ಮೇಲಿರುವಂತಹ 3 ಪುಸ್ತಕಗಳಿಗೆ ಸೇರಿರುವಂತಹದ್ದು ಯೋಬನ ಗ್ರಂಥ ಅಂತ ನಾನು ಹೇಳ್ತಿಲ್ಲ. ಯೋಬನ ಗ್ರಂಥವೂ ಸಹ ಈ ಕಾಲಕ್ಕೆ ಸೇರಿರುವಂತಹದ್ದು. ಯೋಬನ ಗ್ರಂಥವೂ ಸಹ ಈ ಕಾಲಕ್ಕೆ ಸೇರಿರುವಂತಹದ್ದು. ಯಾಕೆಂದರೆ ಕೀರ್ತನೆಗಳ ಹಿಂದೆ ಯೋಬನ ಗ್ರಂಥ ಬರುವುದರಿಂದ ನಾವು ಅಪ್ಪಿತಪ್ಪಿ ದಾವೀದನ ಕಾಲಕ್ಕೆ ಯೋಬನು ಸೇರಿರುವಂಥವ್ರು ಅಂತ ಅನ್ಕೊಂಡ್ಬಿಡಬಾರ್ದು. ನಮಗೆ ಅರ್ಥ ಆಯ್ತಾ? ಯೋಬನ ಗ್ರಂಥ ಎಲ್ಲಿ ಓದ್ತೀವಿ ನಾವು? ಎಲ್ಲಿದೆ ಸತ್ಯವೇದದಲ್ಲಿ? ಕೀರ್ತನೆಗಳಿಗಿಂತ ಹಿಂದೆ, ಹೌದಲ್ವಾ? ಕೀರ್ತನೆಗಳಿಗೆ ಪಕ್ಕದಲ್ಲಿದೆ ಯೋಬನ ಗ್ರಂಥ ಅಂತ ಅಂತೂ ನಾವು ಯೋಬನ ಗ್ರಂಥ, ಯೋಬನು ಮತ್ತು ದಾವೀದನು ಇವರಿಬ್ಬರು ಸಹ ಫ್ರೆಂಡ್ಸು, ಒಂದೇ ಕಾಲಕ್ಕೆ ಸೇರಿದವರು ಅಂತ ಅನ್ಕೊಂಡ್ಬಿಡಬಾರ್ದು. ಯೋಬನ ಕಾಲ ಬೇರೆ, ದಾವೀದನ ಕಾಲ ಬೇರೆ. ಯೋಬನು ಯಾವ ಕಾಲಕ್ಕೆ ಸೇರಿರುವಂಥವರು? ಈ 4ನೇ ಭಾಗ 3ನೇ ಭಾಗ ನಾವು ನೋಡ್ತಿದ್ದೀವಲ್ವ, ಈ ಭಾಗಕ್ಕೆ ಸೇರಿರುವಂಥವರು ಯೋಬನು. ಆದರೆ ಇವರಿದ್ದಂತಹ ಪ್ರದೇಶ ಬೇರೆ, ಯೋಬನಿದ್ದಂತಹ ಪ್ರದೇಶ ಬೇರೆ. ಪ್ಯಾರಲಲ್ ಆಗಿ ಎರಡೂ ಸಹ ನಡ್ಕೊಂಡು ಹೋದಂತಹ ಚರಿತ್ರೆ. ನಮಗೆ ಅರ್ಥ ಆಯ್ತಾ? ಪ್ಯಾರಲಲ್ ಆಗಿ ನಡ್ಕೊಂಡು ಹೋದಂತಹದ್ದು ಅಂದರೆ ಏನು? ನೀವು ಇಲ್ಲಿ ವಾಸ ಮಾಡ್ತಿದ್ದೀರಾ, ಇಂಡಿಯಾದಲ್ಲಿ ವಾಸ ಮಾಡ್ತಿದ್ದೀರಾ, ಅಮೆರಿಕಾದಲ್ಲಿ ವಾಸ ಮಾಡುವಂತಹ ಜನ ಇದ್ದಾರೆ. ಈ ಕಾಲದಲ್ಲೇ ಅಮೆರಿಕಾದಲ್ಲೂ ಸಹ ವಾಸ ಮಾಡುವಂತಹ ಜನ ಇದ್ದಾರೆ. ಹಾಗಾದರೆ ನೀವಿರುವಂತಹ ಕಾಲದಲ್ಲಿ ಅವರು ಸಹ ವಾಸ ಮಾಡ್ತಿದ್ದಾರಾ? ಹೌದು. ಹಾಗಾದರೆ ಇದನ್ನು ಏನಂತ ಕರಿಬಹುದು? ಪ್ಯಾರಲಲ್ ಆಗಿ ನಡ್ಕೊಂಡು ಹೋಗ್ತಿರುವಂಥ ಹಿಸ್ಟ್ರಿ. ಯೋಬನ ಚರಿತ್ರೆಯೂ ಸಹ ಹಾಗೆ. ಈಗ ನಾವು ನೋಡ್ತಿರುವಂತಹ ಅಬ್ರಹಾಮನ ಚರಿತ್ರೆ, ಇಸಾಕನ ಚರಿತ್ರೆ, ಯಾಕೋಬನ ಚರಿತ್ರೆ, ಮೋಶೆಯ ಕಾಲ, ಈ ಕಾಲಕ್ಕೆ ಸೇರಿರುವಂತಹ ಚರಿತ್ರೆನೇ ಯೋಬನ ಚರಿತ್ರೆಯೂ ಸಹ. ಓಕೆ. ಇನ್ನು 5ನೇ ಭಾಗ. 5ನೇ ಭಾಗದ ಹೆಸರೇನು? ಇಸ್ರಾಯೇಲ್ಯರು ಕಾನಾನ್ ದೇಶದಲ್ಲಿ ನೆಲೆಗೊಂಡದ್ದು. 4ನೇ ಭಾಗದಲ್ಲಿ ಅವರ ಪ್ರಯಾಣವನ್ನು ನೀವು ನೋಡಿದ್ರಿ. ಇಸ್ರಾಯೇಲ್ಯರು ಹೇಗೆ ಐಗುಪ್ತ ದೇಶದಿಂದ ಬಿಡುಗಡೆ ಆಗಲಿಕ್ಕೆ ಶುರುವಾಗಿ ಹೇಗೆ ಮುಂದೆ ಬಂದರು ಅಂತ ಹೇಳಿ. ಈಗ ನೀವು 5ನೇ ಭಾಗದಲ್ಲಿ ನೋಡ್ತಿರುವಂತಹದ್ದು ಇಸ್ರಾಯೇಲ್ಯರು ಕಾನಾನ್ ದೇಶದಲ್ಲಿ ನೆಲೆಗೊಂಡದ್ದು. ಆ ಚರಿತ್ರೆಯನ್ನು ಹೇಳುವಂತಹ ಗ್ರಂಥದ ಹೆಸರೇನು? ಯೆಹೋಶುವನ ಗ್ರಂಥ. ಆರ್ಡ್ರಲ್ಲಿ ಬರ್ತಿದ್ದೀವ? ಯಾವುದಾದ ನಂತರ ಯಾವುದು ಅಂತ ಇನ್ನೊಂದು ಸರಿ ಹೇಳ್ತೀರಾ ನನಗೆ? ಮೊದಲನೇ ವಿಭಜನೆಯಿಂದ 5 ನೋಡಿ ಮುಗಿಸಿದ್ದೀವಲ್ವ? ಈ 5 ವಿಭಜನೆಗಳ ಹೆಸರನ್ನು ಇನ್ನೊಂದು ಸರಿ ಹೇಳ್ತೀರಾ? ಫಸ್ಟ್ ಭಾಗದ ಹೆಸರೇನು? ಜಲಪ್ರಳಯಕ್ಕೆ ಮುಂಚೆ. 2ನೇ ಭಾಗದ ಹೆಸರು ಜಲಪ್ರಳಯ ಅನಂತರ. 3ನೇ ಭಾಗದ ಹೆಸರು ಅಬ್ರಹಾಮನಿಂದ ಐಗುಪ್ತ ದೇಶದವರೆಗೂ. ನೆಕ್ಸ್ಟ್ 4ನೇ ಭಾಗದ ಹೆಸರು ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರ ಚರಿತ್ರೆ, ಪ್ರಯಾಣ ಎಲ್ಲ ಹೇಗಿತ್ತು. 5ನೇ ಭಾಗದ ಹೆಸರು ಇಸ್ರಾಯೇಲ್ಯರು ಕಾನಾನ್ ದೇಶದಲ್ಲಿ ನೆಲೆಗೊಂಡದ್ದು. 5 ಭಾಗವನ್ನು ಮುಗಿಸಿದೀವ. ಇನ್ನು 4 ಭಾಗ ಇದೆ. 6ನೇ ಭಾಗದ ಹೆಸರೇನು? ನ್ಯಾಯಸ್ಥಾಪಕರ ಇತಿಹಾಸ. ಈ ನ್ಯಾಯಸ್ಥಾಪಕರ ಇತಿಹಾಸ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ನ್ಯಾಯಸ್ಥಾಪಕರ ಕಾಲದಲ್ಲಿ ಎಲ್ಲೆಲ್ಲಿ ಏನೇನಾಗ್ತಿತ್ತು ಅಂತ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಯಾವುದನ್ನೆಲ್ಲ ಓದಬೇಕು? ನ್ಯಾಯಸ್ಥಾಪಕರ ಗ್ರಂಥ. ಅಷ್ಟು ಓದಿ ನಿಲ್ಲಿಸಿದ್ರೆ ಏನೂ ಅರ್ಥ ಆಗೋದಿಲ್ಲ. ಪ್ಯಾರಲಲ್ ಆಗಿ ನಡೀತಿದ್ದಂಥ ಹಿಸ್ಟ್ರೀಸ್ ಯಾವುದು ಅಲ್ಲೆಲ್ಲ. ನೆಕ್ಸ್ಟ್ ನ್ಯಾಯಸ್ಥಾಪಕರ ಗ್ರಂಥ ಬಿಟ್ಟು ರೂತಳ ಗ್ರಂಥನೂ ಓದಬೇಕು. ಅದಾದ ನಂತರ ಮೊದಲನೇ ಸಮೂವೇಲನ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 8ನೇ ಅಧ್ಯಾಯದವರೆಗೂ. ಇದಿಷ್ಟೂ ಸಹ ನ್ಯಾಯಸ್ಥಾಪಕರ ಕಾಲಕ್ಕೆ ಸೇರಿರುವಂಥ ಪುಸ್ತಕಗಳು. ನ್ಯಾಯಸ್ಥಾಪಕರ ಕಾಲಕ್ಕೆ ಸೇರಿರುವಂಥ ಹಿಸ್ಟ್ರಿಯನ್ನು ಹೇಳುತ್ತೆ ಈ 3 ಪುಸ್ತಕಗಳು ಸಹ. ಪ್ಯಾರಲಲ್ ಆಗಿ ನಾನು ಈಗಾಗಲೇ ಹೇಳಿದ್ದೀನಲ್ವ, ರೂತಳ ಚರಿತ್ರೆ ಪ್ಯಾರಲಲ್ ಆಗಿ ನಡೀತಿದೆ ಅದೇ ಟೈಮಲ್ಲಿ ಇನ್ನೂ ಯಾವ ಚರಿತ್ರೆ ನಡೀತಿತ್ತು? ನ್ಯಾಯಸ್ಥಾಪಕರ ಇತಿಹಾಸನೂ ನಡೀತಿತ್ತು. ಓಕೆ. ಅದರ ಜೊತೆ 3ನೇ ಗ್ರಂಥವಾಗಿ ಯಾವುದನ್ನು ಓದಬೇಕು? ಮೊದಲನೇ ಸಮೂವೇಲನ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 8ನೇ ಅಧ್ಯಾಯ. ಇದು 6ನೇ ಭಾಗವಾದರೆ 7ನೇ ಭಾಗದ ಹೆಸರೇನು? ಅರಸುಗಳ ಇತಿಹಾಸ. ಇಸ್ರಾಯೇಲ್ಯರು ಮತ್ತೆ ಕಾನಾನ್ ದೇಶಕ್ಕೆ ಬಂದ ನಂತರ ಯಾರ ಚರಿತ್ರೆ ಇರುತ್ತೆ ಅಂತ ನೋಡ್ಕೊಂಡಿದ್ದೀವಿ? ನ್ಯಾಯಸ್ಥಾಪಕರ ಚರಿತ್ರೆ. ಅದಾದ ಮೇಲೆ ಯಾರು ಬರ್ತಾರೆ? ಅರಸುಗಳು. ಆ ಫ್ಲೋ ಅರ್ಥ ಆಗ್ತಿದೆಯಾ ನಮಗೆ? ನ್ಯಾಯಸ್ಥಾಪಕರಾದ ನಂತರ ಅರಸುಗಳು. ಯಾಕೆಂದರೆ ತುಂಬ ಜನರು ಪ್ರಶ್ನೆ ಕೇಳಿರುವಂತಹದ್ದಿದೆ, ಬ್ರದರ್, ಈ ನ್ಯಾಯಸ್ಥಾಪಕರಾದ ನಂತರ ಅರಸರು ಬರ್ತಾರಾ? ಅರಸರಾದ ನಂತರ ನ್ಯಾಯಸ್ಥಾಪಕರು ಬರ್ತಾರಾ? ನಿಜವಾಗ್ಲೂ ಅರ್ಥ ಆಗಿಲ್ಲ. ಇದೇ ನಾವು ಓದಿರುವಂತಹ ಕ್ರಮದಲ್ಲೇ ಓದಬೇಕು ಅದನ್ನೆಲ್ಲ. ಓಕೆ. 7ನೇ ಭಾಗದ ಹೆಸರೇನು? 7ನೇ ಭಾಗವನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಸ್ವಲ್ಪ ಉದ್ದ ಇದೆ ಈ ಭಾಗ. 7ನೇ ಭಾಗದ ಹೆಸರು ಅರಸುಗಳ ಇತಿಹಾಸ. ಈಗ ಈ 7ನೇ ಭಾಗವನ್ನು ಎ ಅಂತ ಹೇಳಿ ಸಪ್ರೇಟಾಗಿ, ಬಿ ಅಂತ ಹೇಳಿ ಸಪ್ರೇಟಾಗಿ ಡಿವೈಡ್ ಮಾಡ್ತಿದ್ದೀವಿ. 7ನೇ ಭಾಗಕ್ಕೆ ಏನಿದೆ? 7A ಇದೆ ಮತ್ತು 7B ಇದೆ. 7A ಅಲ್ಲಿ ಏನು ನೋಡ್ತಿದ್ದೀವಿ? ಈಗ ನೀವು ನೋಡ್ತಿರುವಂಥ ಸ್ಲೈಡು 7A 7ನೇ ಭಾಗದ ಮೊದಲನೇ ಕ್ಯಾಟಗರಿಯನ್ನು ತೋರಿಸ್ತಿದೆ. ಆ 7A ಭಾಗದ ಹೆಸರೇನು? ಐಕ್ಯರಾಜ್ಯರ ಇತಿಹಾಸ ತಿಳಿಸುವಂಥ ಗ್ರಂಥಗಳು ಇದು, ಈ 7ನೇ ಭಾಗದಲ್ಲಿರುವಂತಹದ್ದು. ಐಕ್ಯರಾಜ್ಯ ಅಂದರೆ ಏನು?
ಒಟ್ಟಾಗಿದ್ದಾಗ, ಅಂದರೆ ಯಹೂದ್ಯರು ಇಸ್ರಾಯೇಲ್ಯರು 2 ಗೋತ್ರಗಳು 10 ಗೋತ್ರಗಳು ಡಿವೈಡ್ ಆಗುವುದಕ್ಕಿಂತ ಮುಂಚೆ ಇದ್ದಂತಹ ರಾಜರ ಇತಿಹಾಸವನ್ನು ತಿಳಿಸುವಂತಹ ಗ್ರಂಥ ಈ ಸ್ಲೈಡಲ್ಲಿರುವಂತಹ ಗ್ರಂಥಗಳು. ಓಕೆ, ಐಕ್ಯವಾಗಿದ್ದಾಗ ಅಂದರೆ ಇಸ್ರಾಯೇಲ್ಯರು ಯಹೂದ್ಯರು ಒಟ್ಟಿಗೆ ಇದ್ದಾಗ ಯಾವ್ಯಾವ ರಾಜರ ಆಳಿದ್ರು ಇಷ್ಟಕ್ಕೂ? ಮೊದಲನೇದಾಗಿ ಸೌಲನು, ಹೌದಲ್ವ? ಆ ಸೌಲನ ಚರಿತ್ರೆ ಅರ್ಥ ಆಗಬೇಕು ಅಂದರೆ ಎಲ್ಲಿಂದ ಹಿಡಿದು ಎಲ್ಲಿವರೆಗೂ ಓದಬೇಕು? 1ನೇ ಸಮುವೇಲನ ಗ್ರಂಥ 10ನೇ ಅಧ್ಯಾಯದಿಂದ ಅಲ್ಲಿಂದ ಶುರು ಮಾಡಬೇಕು ಸೌಲನ ಚರಿತ್ರೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ. ಮೊದಲನೇ ರಾಜ ಅಲ್ವಾ. ಇನ್ನು ಎರಡನೇದಾಗಿ ಯಾರು ಪರಿಪಾಲನೆ ಮಾಡ್ತಾರೆ? ದಾವೀದನು. ಕಂಟಿನ್ಯೂ ಮಾಡ್ತಾ ಹಾಗೆ ದಾವೀದನ ಚರಿತ್ರೆ ಅರ್ಥ ಆಗಬೇಕು ಅಂದರೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು? 2ನೇ ಸಮುವೇಲನ ಗ್ರಂಥ, 1ನೇ ಪೂರ್ವಕಾಲ ವೃತ್ತಾಂತದ ಗ್ರಂಥ, ಕೀರ್ತನೆಗಳು ಪಕ್ಕದಲ್ಲೆಲ್ಲ ಎಲ್ಲೋ ಇದೆ, ಅದನ್ನು ತೊಗೊಂಡು ಬಂದು ಇದನ್ನು ಓದುವುದರ ಜೊತೆ ಅದನ್ನೂ ಸಹ ಓದಿದ್ರೆ ದಾವೀದನ ಚರಿತ್ರೆ ಅವಾಗ ಅರ್ಥ ಆಗುತ್ತೆ. ಹೇಳಿ, ದಾವೀದನ ಚರಿತ್ರೆ ತಿಳಿಸುವಂತಹ 3 ಪುಸ್ತಕಗಳು ಯಾವ್ದು? 2ನೇ ಸಮುವೇಲನ ಗ್ರಂಥ, 1ನೇ ಪೂರ್ವಕಾಲ ವೃತ್ತಾಂತದ ಗ್ರಂಥ, ಕೀರ್ತನೆಗಳು. ಸೌಲನ ಚರಿತ್ರೆ ಐಕ್ಯ ರಾಜ್ಯದಲ್ಲಿ 7A ಅಲ್ಲಿ ಸೌಲನ ಚರಿತ್ರೆಯನ್ನು ನೋಡಿದ್ದೀವಿ, ದಾವೀದನ ಚರಿತ್ರೆಯನ್ನು ನೋಡಿದ್ದೀವಿ. ಹಾಗೆ ಕಂಟಿನ್ಯೂ ಆಗುತ್ತಲ್ವ. ಐಕ್ಯ ರಾಜ್ಯವನ್ನು ಇನ್ನೊಬ್ಬರು ಆಳ್ತಾರೆ. ಯಾರು? ರಾಜ್ಯ ಐಕ್ಯವಾಗಿರಬೇಕಾದ್ರೆ ಇನ್ನೊಬ್ಬರು ಆಳ್ತಾರಲ್ವ. ಯಾರು? ಸೊಲೊಮೋನನು. ಅವರ ಚರಿತ್ರೆ ಅರ್ಥ ಆಗಬೇಕು ಅಂದರೆ ಎಲ್ಲಿಂದ ಹಿಡಿದು ಎಲ್ಲಿವರೆಗೂ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು? ಮೊದಲನೇದಾಗಿ 1ನೇ ಅರಸುಗಳು 1ರಿಂದ 11ನೇ ಅಧ್ಯಾಯದವರೆಗೂ, ಅದರ ಜೊತೆಯಲ್ಲಿ 2ನೇ ಪೂರ್ವಕಾಲ ವೃತ್ತಾಂತದ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 9ನೇ ಅಧ್ಯಾಯದವರೆಗೂ, ಅದರ ಜೊತೆಯಲ್ಲಿ ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆ. ಈ 5 ಪುಸ್ತಕಗಳ ಭಾಗಗಳನ್ನು ಓದಿದ್ರೆ ಅವಾಗ ಸೊಲೊಮೋನನ ಚರಿತ್ರೆ, ಸೊಲೊಮೋನನ ಜೀವನದಲ್ಲಿ ಇದೆಲ್ಲ ಆಯಿತಾ? ಸೊಲೊಮೋನನ ಜೀವನದಲ್ಲಿ ತಪ್ಪು ಮಾಡಿದ್ಮೇಲೆ ಈ ಗ್ರಂಥ ಬರತ್ರ, ತಪ್ಪು ಪ್ರಾಯಶ್ಚಿತ್ತ ಮಾಡ್ಕೊಂಡು ಈ ಗ್ರಂಥ ಬರತ್ರ ಅಂತ ಹೇಳಿ ಲಿಂಕ್ ಆಗುತ್ತೆ ನಮಗೆ, ಹೌದಾ? ನಾವು ಹಂಗೆ ಓದೋದಿಲ್ಲ ಅಲ್ವಾ. ಲೈನಾಗಿ ಶುರು ಮಾಡಿದ್ರೆ ಓದ್ಕೊಂಡು ಹೋಗ್ತಾ ಇರ್ತೀವಿ. ಆ ಕಡೆ ದಾವೀದನ ಚರಿತ್ರೆನೂ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ, ಸೌಲನ ಚರಿತ್ರೆನೂ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ, ಸೊಲೊಮೋನನ ಚರಿತ್ರೆನೂ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ. 7A ಅಲ್ಲಿ ಐಕ್ಯ ರಾಜ್ಯ ಅನ್ನುವಂಥ ಕ್ಯಾಟಗರಿಯಲ್ಲಿ 3 ಜನ ಅರಸರ ಚರಿತ್ರೆಯನ್ನು ನೋಡಿದ್ವಿ. ಅಂದರೆ ಅರಸರ ಕಾಲದಲ್ಲಿ ಏನೇನಾಯಿತು ಅಂತ. ಯಾವ್ಯಾವುದು? ಸೌಲನದ್ದು, ದಾವೀದನದ್ದು, ಸೊಲೊಮೋನನದ್ದು. 7Bಗೆ ಹೋಗೋಣ ಈಗ. ಐಕ್ಯ ರಾಜ್ಯ ಅನ್ನುವಂಥದ್ದು 7A ಆದರೆ 7B ಏನು? ವಿಭಜನೆ ಅನಂತರ ಈ ಐಕ್ಯವಾಗಿದ್ದಂತಹ ರಾಜ್ಯ ವಿಭಜನೆ ಆಗುತ್ತಲ್ವ, ಡಿವೈಡ್ ಆಗುತ್ತಲ್ವ. ಹೇಳಿ, ಡಿವಿಷನ್ ಹೇಗಾಯಿತು? ಯಾವ್ಯಾವ ಗೋತ್ರಗಳು ಯಾವ್ಯಾವ ಕಡೆ ಹೋಯಿತು? 10 ಗೋತ್ರಗಳಿಗೆ ಇದ್ದಂಥ ಹೆಸರೇನು? 10 ಗೋತ್ರಗಳಿಗೆ ಇಸ್ರಾಯೇಲ್ಯರ, ಈ 2 ಗೋತ್ರಗಳಿಗೆ ಉಳಿದಿರುವಂಥ 2 ಗೋತ್ರಗಳಿಗಿರುವಂಥ ಹೆಸರೇನು? ಯಹೂದ್ಯರು. ಈ 10 ಗೋತ್ರಗಳಿಗೆ ಇನ್ನೊಂದು ಹೆಸರಿದೆಯಲ್ವ, ಉತ್ತರ ರಾಜ್ಯ. ಈ 2 ಗೋತ್ರಗಳಿಗಿರುವಂಥ ಇನ್ನೊಂದು ಹೆಸರು ದಕ್ಷಿಣ ರಾಜ್ಯ. ಓಕೆ, ಈಗ ವಿಭಜನೆಯ ಅನಂತರ ಅದರಲ್ಲಿ ಮತ್ತೆ 2 ಪಾರ್ಟ್ ಆಗುತ್ತೆ. ದಕ್ಷಿಣ ರಾಜ್ಯದ ಹಿಸ್ಟ್ರಿಯನ್ನು ಹೇಳುವಂಥ, ಉತ್ತರ ರಾಜ್ಯದ ಹಿಸ್ಟ್ರಿಯನ್ನು ಹೇಳುವಂಥ ಗ್ರಂಥಗಳು ಯಾವ್ದು? ನಾವು ಇವಾಗ್ತಾನೆ ಏನು ಓದಿದ್ವಲ್ವ, ದಾವೀದನು, ಸೊಲೊಮೋನನು, ಸೌಲನ ಇತಿಹಾಸದಲ್ಲಿ ಯಾವ್ಯಾವ ಗ್ರಂಥಗಳನ್ನು ಓದಿದ್ವೋ, ಎಲ್ಲಿವರೆಗೂ ಓದಿ ನಿಲ್ಲಿಸಿದ್ವೋ ಅಲ್ಲಿಂದ ಮತ್ತೆ ಶುರು ಮಾಡಿದ್ರೆ ಅದಕ್ಕೋಸ್ಕರ ಅಲ್ಲಿ ಬರೆದಿರುವಂತಹದ್ದು ಉಳಿದ ಅರಸುಗಳು ಮತ್ತು ಪೂರ್ವಕಾಲ ವೃತ್ತಾಂತ ಗ್ರಂಥದಲ್ಲಿನ ಮಾಹಿತಿಗಳು. ಉಳಿದಿರುವಂತಹ ಪೋರ್ಷನ್ ಏನಿದೆ, ದಾವೀದನದ್ದು, ಸೌಲನದ್ದು, ಸೊಲೊಮೋನನ ಚರಿತ್ರೆ ನೋಡಿದ ನಂತರ ಆ 3 ಗ್ರಂಥಗಳಲ್ಲಿ ಉಳಿದಿರುವಂತಹ ಮಾಹಿತಿ ಏನಿದೆ ಅದೆಲ್ಲ ಯಾರ ಚರಿತ್ರೆಯನ್ನು ಹೇಳುತ್ತೆ? ವಿಭಜನೆಯ ನಂತರ 10 ಗೋತ್ರಗಳ ಇಸ್ರಾಯೇಲ್ಯರ ಚರಿತ್ರೆ. ಆ ಉಳಿದಿರುವಂತಹ ಪೋರ್ಷನ್ ಅಷ್ಟೂ ಸಹ ಈ 10 ಗೋತ್ರಗಳ ಚರಿತ್ರೆಯನ್ನು ಹೇಳುತ್ತೆ. ಓಕೆ, ಇದರ ಜೊತೆ ಇಷ್ಟನ್ನು ಓದಿದ್ರೆ ಸಾಕ ಅಂದರೆ ಅಷ್ಟು ಓದಿದ್ರೆ ಅರ್ಥ ಆಗೋದಿಲ್ಲ. ಯಾಕೆ? ಈ 10 ಗೋತ್ರಗಳಿಗೆ ಇಸ್ರಾಯೇಲ್ಯರಿಗೆ ದೇವರು ಯಾವ ಪ್ರವಾದಿಗಳನ್ನು ಕಳಿಸಿಲ್ವಾ? ಕಳಿಸಿದಾರಾ? ಹಾಂ, ಹಾಗಾದರೆ ಈ 10 ಗೋತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರವಾದನೆ ಗ್ರಂಥಗಳು ಯಾವ್ದು? ಆಮೋಸನ ಗ್ರಂಥ, ಹೋಶೇಯನ ಗ್ರಂಥ. ಈ 2 ಸಹ ಜೊತೆಯಲ್ಲಿ ಓದಬೇಕು. ಆವಾಗ 10 ಗೋತ್ರಗಳಿಗೆ ಸಂಬಂಧಪಟ್ಟಂತೆ ಇವರು ಹೇಗೆ ಜೀವನ ಮಾಡಿದ್ರು, ಇವರು ದೇವ್ರಿಗೆ ಎಲ್ಲಿ ಕೋಪ ಬರೆಸಿದ್ರು, ದೇವರು ಯಾವ ಥರ ಶಿಕ್ಷೆ ಕೊಟ್ಟರು, ಪ್ರವಾದಿಗಳ ಕೈಯಲ್ಲಿ ಯಾವ ಥರ ಎಚ್ಚರಿಕೆಗಳನ್ನು ದೇವರು ಇವ್ರ ಕೈಯಲ್ಲಿ ಕೊಟ್ಟರು ಅಂತ ಹೇಳಿ ಅರ್ಥ ಆಗುತ್ತೆ. ಆ 3 ಪುಸ್ತಕಗಳ ಕ್ಯಾಟಗರಿ ಯಾವ್ದು? ಮೊದಲನೇದಾಗಿ ಉಳಿದಿರುವಂತಹ ಭಾಗಗಳು, ನೆಕ್ಸ್ಟ್ ಅದರ ಜೊತೆ ಆಮೋಸನ ಗ್ರಂಥ, ಹೋಶೇಯನ ಗ್ರಂಥ. ಈಗ ಇದಿಷ್ಟು ಉತ್ತರ ರಾಜ್ಯಕ್ಕೆ ಸೇರಿರುವಂತಹ ಮಾಹಿತಿ ಆದರೆ, ಇನ್ನು ನೆಕ್ಸ್ಟ್ ದಕ್ಷಿಣ ರಾಜ್ಯ ಇದೆಯಲ್ವಾ, ನೆನ್ಪಿಟ್ಕೊಳ್ಳಿ, ಇನ್ನು 7ನೇ ಭಾಗದಲ್ಲಿ ಇದ್ದೇವೆ. ಓಕೆ, 7ನೇ ಭಾಗದಲ್ಲಿ 7A ಅಲ್ಲಿ ಏನು ನೋಡ್ಕೊಂಡ್ವಿ? ಐಕ್ಯವಾಗಿದ್ದಾಗ ಅವರ ಚರಿತ್ರೆ. ನೆಕ್ಸ್ಟ್ 7B ಅಲ್ಲಿ ಏನು ನೋಡ್ಕೊಂಡ್ವಿ?
ವಿಭಜನೆ ಅನಂತರ ಮತ್ತೆ ಎಷ್ಟು ಥರ ರಾಜ್ಯಗಳಿದೆ? 2 ಥರ. ಒಂದು ಉತ್ತರ ರಾಜ್ಯ, ಇನ್ನೊಂದು ದಕ್ಷಿಣ ರಾಜ್ಯ. ಉತ್ತರ ರಾಜ್ಯ ಈಗಾಗಲೇ ನೋಡ್ಕೊಂಡಿದ್ದೇವೆ. ಈಗ ದಕ್ಷಿಣ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಇತಿಹಾಸ ಅರ್ಥ ಆಗಬೇಕು ಅಂದರೆ ಯಾವುದೆಲ್ಲ ಓದಬೇಕು? ಆ 3 ಜನದ್ದು ಇತಿಹಾಸ ಆಯ್ತಲ್ವ ಪ್ರಿಯರೇ? ಸೌಲನ ಇತಿಹಾಸ, ದಾವಿದನ ಇತಿಹಾಸ, ಸೊಲೊಮೋನನ ಇತಿಹಾಸ ಆಯ್ತಲ್ವ? ಅದಾದ ನಂತರ ಉಳಿದಿರುವಂತಹ ಆ 3 ಪುಸ್ತಕಗಳು ಯಾವ್ದ್ಯಾವುದು? ಅರಸುಗಳು ಮತ್ತು ಪೂರ್ವಕಾಲ ವೃತ್ತಾಂತ. ಆ ಗ್ರಂಥಗಳಲ್ಲಿ ಉಳಿದಿರುವಂತಹ ಅಷ್ಟೂ ಭಾಗವೂ ಸಹ ಏನು ಹೇಳುತ್ತೆ? ಆ ಕಡೆ ಉತ್ತರ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಹಿಸ್ಟ್ರಿನೂ ಹೇಳ್ತಾ ಹೋಗುತ್ತೆ, ಈ ಕಡೆ ದಕ್ಷಿಣ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಹಿಸ್ಟ್ರಿನೂ ಹೇಳ್ತಾ ಹೋಗುತ್ತೆ. ಅದಕ್ಕೆ ನೀವು ಉತ್ತರ ರಾಜ್ಯವನ್ನು ನೋಡಬೇಕಾದ್ರೆ ಅಲ್ಲೂ ಸಹ ಬರೆದಿತ್ತು ಏನಂತ? ಉಳಿದಂತಹ ಅರಸುಗಳು ಮತ್ತು ಪೂರ್ವಕಾಲ ವೃತ್ತಾಂತದ ಗ್ರಂಥಗಳು ಅಂತ. ಈ ದಕ್ಷಿಣ ರಾಜ್ಯದ ಬಗ್ಗೆ ನೋಡ್ಕೋಬೇಕಾದ್ರೆ ಇಲ್ಲೂ ಸಹ ಅದೇ ಬರೆಯಲ್ಪಟ್ಟಿದೆ. ಓಕೆ, ಇದರ ಜೊತೆ ದಕ್ಷಿಣ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರವಾದನೆ ಗ್ರಂಥಗಳು ಯಾವುದು? ಯೋವೇಲನ ಗ್ರಂಥ, ಮೀಕನ ಗ್ರಂಥ, ಯೆಶಾಯನ ಗ್ರಂಥ, ಚೆಫನ್ಯನ ಗ್ರಂಥ, ಹಬಕ್ಕೂಕನ ಗ್ರಂಥ, ಯೆರೆಮೀಯನ ಗ್ರಂಥ. ಇದಿಷ್ಟೂ ಸಹ ಇವರಿಗೆ ಸಂಬಂಧಪಟ್ಟಿರುವಂತಹ, ಈ ದಕ್ಷಿಣ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರವಾದಿಗಳು, ಪ್ರವಾದನೆ ಗ್ರಂಥಗಳು. ಅರ್ಥ ಆಯ್ತಾ ಬ್ರದರ್? ಏನೋ ಹೋಗ್ತಿದೆ ಬ್ರದರ್. ಒಂದು ಸಾರಿ ಸತ್ಯವೇದದಲ್ಲಿರುವಂತಹ ಪುಸ್ತಕಗಳ ಹೆಸರನ್ನೆಲ್ಲ ಇನ್ನೊಂದು ಸಾರಿ ಕೇಳ್ದಂಗಿದೆ. ಹಳೆ ಒಡಂಬಡಿಕೆ ಅರ್ಥ ಆಗೋದಿಲ್ಲ ಅನ್ನುವಂತಹ ಪಾಡು ಪ್ರಯತ್ನ ಎಲ್ಲ ಪಡ್ತಿದ್ವಲ್ವ? ಕರೆಕ್ಟಾಗಿ ಈ ಸ್ಲೈಡನ್ನು ಕರೆಕ್ಟಾಗಿ, ಈಗ ನಿಮಗೇನು ವಾಟ್ಸಪ್ಪಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾರೆ ಇವತ್ತು ಆರಾಧನೆ ಮುಗಿದ ನಂತರ, ಈ ಸ್ಲೈಡನ್ನು ಕರೆಕ್ಟಾಗಿ ಒಂದು 10ರಿಂದ 20 ಸರಿ ರಿವೈಸ್ ಮಾಡ್ತಾರೆ. ಮತ್ತೆ ಇನ್ನು ಜೀವನದಲ್ಲಿ ಹಳೆ ಒಡಂಬಡಿಕೆ ಅರ್ಥ ಆಗೋದಿಲ್ಲ ಅನ್ನುವಂಥ ಸಮಸ್ಯೆ ಬರೋದಿಲ್ಲ. ಸ್ವಲ್ಪ ಹೊತ್ತು ಕಷ್ಟಪಡಬೇಕು ಅದಕ್ಕೋಸ್ಕರ. ಓಕೆ, 7ನೇ ಭಾಗವನ್ನು ಮುಗಿಸ್ಕೊಂಡಿದ್ದೀವಿ. ನೆನ್ಪಿಟ್ಕೊಳ್ಳಿ, 7ನೇ ಭಾಗದಲ್ಲಿ 7A ಇತ್ತು, 7B ಇತ್ತು. ಓಕೆ, ಈಗ 8ನೇ ಭಾಗದ ಹೆಸರೇನು? ಸಿ ಇದೆ. ಓಕೆ, 7C. ಇನ್ನೊಂದು 3 ಪುಸ್ತಕಗಳಿದೆ 7ನೇ ಭಾಗದಲ್ಲಿ. ಸಿ 7AB ನೋಡ್ಕೊಂಡಿದ್ದೀವಲ್ವ, ಸಿನೂ ಇದೆ. ಓಕೆ, ಹೊರ ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂಥ ಹಿಸ್ಟ್ರಿಯನ್ನು ಹೇಳುವಂಥ ಪುಸ್ತಕಗಳು ಇದೆ. ಹೊರ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರವಾದಿಗಳು ಇದ್ದಾರೆ ಸತ್ಯವೇದದಲ್ಲಿ. ಯಾವ್ಯಾವ ಗ್ರಂಥ? ಯೋನ, ನಹೂಮ, ಓಬದ್ಯ. ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನಿನೆವೆ ಪಟ್ಟಣ ಗೊತ್ತಲ್ವ? ಯಹೂದ್ಯ ಪಟ್ಟಣನ ಅದು. ಹೊರ ರಾಜ್ಯ, ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಕ್ಯಾಪಿಟಲ್ ಸಿಟಿ ಎಷ್ಟಕ್ಕೂ ನಿನೆವೆ ಪಟ್ಟಣ ಅಂತ ಹೇಳಿದ್ರೆ, ಆ ಹೊರ ರಾಜ್ಯಕ್ಕೆ ಸೇರಿರುವಂತಹ ಚರಿತ್ರೆಯನ್ನು ಹೇಳುವಂಥ ಪುಸ್ತಕಗಳು. ಆ ಹೊರ ರಾಜ್ಯವನ್ನು ನೋಡಿ ಸಹಿಸಲಾರದೆ ದೇವರು ಕಳಿಸಿ ಪ್ರವಾದಿಗಳನ್ನು ಬರೆಸಿರುವಂತಹ ಪ್ರವಾದನೆ ಗ್ರಂಥಗಳು ಅಂತ ಹೇಳಿದ್ರೆ ಈ 3 ಗ್ರಂಥಗಳು: ಯೋನ, ನಹೂಮನ ಗ್ರಂಥ, ಓಬದ್ಯನ ಗ್ರಂಥ. ಅರ್ಥ ಆಯ್ತಾ? 7ನೇ ಭಾಗ 3 ಉಪಭಾಗಗಳಿತ್ತು 7ನೇ ಭಾಗದಲ್ಲಿ. ಈಗ 8ನೇ ಭಾಗಕ್ಕೆ ಹೋಗೋಣ. 8ನೇ ಭಾಗದ ಹೆಸರೇನು? ಸೆರೆಯ ಪುಸ್ತಕಗಳು. ಸೆರೆಗೆ ಹೋಗ್ತಾರಲ್ವ, ಹೌದಲ್ವ? ದೇವರೇ ಸೆರೆಗೆ ಕಳಿಸ್ತಾರಲ್ವ? ಆ ಇಸ್ರಾಯೇಲಿಯರನ್ನು ಸೆರೆಗೆ ಕಳಿಸಿದ ನಂತರ ಆ ಸೆರೆಯಲ್ಲಿ ಏನೇನಾಯಿತು, ಇಷ್ಟಕ್ಕೂ ಸೆರೆಯಲ್ಲಿ ಅವರ ಪರಿಸ್ಥಿತಿಗಳು ಹೇಗಿತ್ತು ಅಂತ ಚರಿತ್ರೆ ಹೇಳುವಂಥ ಪುಸ್ತಕಗಳು ಯಾವ್ದ್ಯಾವುದು? ದಾನಿಯೇಲನ ಗ್ರಂಥ, ಯೆಹೆಜ್ಕೇಲನ ಗ್ರಂಥ. 2 ಪುಸ್ತಕಗಳು ಸಹ. ಓಕೆ, 9ನೇ ಭಾಗದ ಹೆಸರೇನು? ಸೆರೆಯ ಅನಂತರ. ಸೆರೆಯಲ್ಲಿದ್ದದ್ದು 8ನೇ ಭಾಗ. ಸೆರೆಯಿಂದ ಹೊರಗಡೆ ಬಂದಾಗ ಅವರ ಚರಿತ್ರೆ ಏನಾಯಿತು, ಹೇಗೆಲ್ಲ ಆಯಿತು ಅಂತ ಹೇಳಿ ತಿಳಿಸುವಂಥ ಚರಿತ್ರೆ ಪುಸ್ತಕಗಳು ಯಾವುದು? ಈ 5 ಪುಸ್ತಕಗಳು. ಒಂದ್ಸರಿ ಓದೋಣ. ಎಜ್ರನ ಗ್ರಂಥ, ಎಸ್ತೇರಳ ಗ್ರಂಥ, ನೆಹೆಮ್ಯನ ಗ್ರಂಥ, ಜಕರ್ಯನ ಗ್ರಂಥ, ಮಲಾಕಿಯ ಗ್ರಂಥ. ಇದಿಷ್ಟೂ ಸಹ 9 ಭಾಗಗಳು. ಹಳೆ ಒಡಂಬಡಿಕೆ ಓದಬೇಕಾದ್ರೆ ನಾವು ವಿಭಜನೆ ಮಾಡ್ಕೊಬಹುದು. ಈ ಥರ ವಿಭಜನೆ ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದ್ಸರಿ ಹೇಳೋಣ ಫಸ್ಟಿಂದ, ಯಾಕೆಂದರೆ ಎಲ್ಲೆಲ್ಲೋ ಹೋಯಿತು ಎಲ್ಲೆಲ್ಲೋ ಬಂತು ಅನ್ನೋಂಗಿರಬಾರ್ದು. ನೀಟಾಗಿ ಒಂದಾದ ನಂತರ ಒಂದು ಎಷ್ಟು ನೀಟಾಗಿ ಆಯಿತು ಅಂತ ಹೇಳಿ ನಮಗೆ ಇನ್ನೊಂದು ಸಾರಿ ಸ್ಪಷ್ಟೀಕರಣಗೊಳಿಸಲು ಇನ್ನೊಂದು ಸಾರಿ ಓದೋಣ 1ನೇ ಭಾಗದಿಂದ. 1ನೇ ಭಾಗದ ಹೆಸರೇನು? ಪುಸ್ತಕಗಳ ವಿಭಜನೆ ಕಾಲಾನುಕ್ರಮವಾಗಿ. ಅದರಲ್ಲಿ 1ನೇ ವಿಭಜನೆಯ ಹೆಸರೇನು? ಜಲಪ್ರಳಯಕ್ಕೆ ಮುಂಚೆ. 2ನೇ ವಿಭಜನೆಯ ಹೆಸರು ಜಲಪ್ರಳಯ ಆದ ನಂತರ. ನೆಕ್ಸ್ಟ್ 3ನೇ ಭಾಗ ಅಬ್ರಹಾಮನಿಂದ ಐಗುಪ್ತ್ಯದ ದೇಶದವರೆಗೂ. 4ನೇ ಭಾಗ ಐಗುಪ್ತ್ಯ ದೇಶದಿಂದ ಇಸ್ರಾಯೇಲಿಯರ ಪ್ರಯಾಣ. 5ನೇ ಭಾಗ ಇಸ್ರಾಯೇಲರು ಕಾನಾನ್ ದೇಶದಲ್ಲಿ ನೆಲೆಗೊಂಡದ್ದು. 6ನೇ ಭಾಗ ನ್ಯಾಯಸ್ಥಾಪಕರ ಇತಿಹಾಸ. 7ನೇ ಭಾಗ ಅರಸುಗಳ ಇತಿಹಾಸ. ಅದರಲ್ಲಿ 7A ಹೆಸರೇನು? ಐಕ್ಯರಾಜ್ಯ. 7B ವಿಭಜನೆ ಅನಂತರ. 7C ಏನು? ಹೊರ ರಾಜ್ಯಗಳ ಚರಿತ್ರೆಯನ್ನು ಹೇಳುವಂಥ ಗ್ರಂಥಗಳು. ಓಕೆ, ನೆಕ್ಸ್ಟ್ 8ನೇ ಭಾಗದ ಹೆಸರೇನು? ಸೆರೆಯ ಪುಸ್ತಕಗಳು. ಸೆರೆಯಲ್ಲಿರಬೇಕಾದ್ರೆ ಏನೇನಾಯಿತು, ದೇವರು ಸೆರೆಗೆ ಒಪ್ಪಿಸ್ಕೊಟ್ಟ ನಂತರ ಸೆರೆಯಲ್ಲಿರಬೇಕಾದ್ರೆ ಇವರ ಚರಿತ್ರೆ ಹೇಗೆಲ್ಲ ಇತ್ತು. ನೆಕ್ಸ್ಟ್ 9th ಪಾರ್ಟ್ ಹೆಸರೇನು? ಸೆರೆಯಿಂದ ಹೊರಗಡೆ ಬಂದ ಮೇಲೆ ಏನೇನಾಯಿತು. 9 ಭಾಗಗಳನ್ನು ಮುಗಿಸ್ಕೊಂಡಿದ್ದೀವಿ.
ಅರ್ಥ ಆಯ್ತಾ ಈ ಪಾರ್ಟ್ ಕ್ಲಿಯರಾಗಿ ನಮಗೆ? ಈಗ ಫಸ್ಟ್ ಸ್ಲೈಡ್ಗೆ ಹೋಗೋಣ ಅಂದರೆ ಅಣ್ಣ ಮತ್ತೆ ಪ್ರಾರಂಭದ ಸ್ಲೈಡ್ಗೆ. ಎಷ್ಟು ಮುಗಿಸಿದ್ದೀವಿ ಇದರಲ್ಲಿ? 2 ಭಾಗ. ಪ್ರಾರಂಭದ 2 ಭಾಗವನ್ನು ಮುಗಿಸಿದ್ದೀವ. ಮೊದಲನೇ ಭಾಗ ಸತ್ಯವೇದ ಪುಸ್ತಕಗಳ ವಿಭಜನೆ ರಚನಾ ಶೈಲಿಯ ಮೇರೆಗೆ. ಹಂಗೆ ಓದಿದ್ರೆ ಸತ್ಯವೇದ ಅರ್ಥ ಆಗೋದಿಲ್ಲ. ಅದಕ್ಕೆ 2ನೇ ಭಾಗದಲ್ಲಿ ಹೇಗೆ ವಿಭಜನೆ ಮಾಡ್ಕೊಂಡ್ವಿ? ಪುಸ್ತಕಗಳ ವಿಭಜನೆ ಕಾಲಾನುಕ್ರಮವಾಗಿ ಯಾವುದರ ಜೊತೆ ಯಾವುದನ್ನು ಓದಬೇಕು, ಯಾವುದಾದ ನಂತರ ಯಾವುದನ್ನು ಓದಬೇಕು, ಅದು 2ನೇ ಭಾಗದಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಅತಿ ಮುಖ್ಯವಾಗಿರುವಂತಹ ಭಾಗಕ್ಕೆ ಬಂದಿದ್ದೀವಿ. ಯಾವುದು 3ನೇ ಭಾಗದ ಹೆಸರೇನು? ಹಳೆ ಒಡಂಬಡಿಕೆಯಲ್ಲಿ 2 ಮುಖ್ಯ ವ್ಯತ್ಯಾಸಗಳು. ಓಕೆ, ಇಷ್ಟಕ್ಕೂ ಹಳೆ ಒಡಂಬಡಿಕೆಯನ್ನು ಓದಬೇಕಾದ್ರೆ ಸಾಕಷ್ಟು ಜನರಿಗೆ ಡೌಟ್ಗಳು ಬರುವಂತಹದ್ದು ಏನಕ್ಕೋಸ್ಕರ? ಡೌಟ್ಗಳ ಬಗ್ಗೆ ಮಾತಾಡ್ತಿದ್ದೀನಿ, ಅರ್ಥ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಬಗ್ಗೆ ಮಾತಾಡ್ತಿಲ್ಲ. ಬ್ರದಲ್ಲಿ ಇಲ್ಲಿ ಹಿಂಗೆ ಬರ್ಸಿದ್ದಾರೆ, ಅಲ್ಲಿ ಇನ್ನೊಂದು ಥರ ಬರ್ಸಿದ್ದಾರೆ. ಸತ್ಯವೇದ ಸುಳ್ಳು ಅಂತ ಎಷ್ಟು ಜನ ಹಿಂದೆ ಹೋಗಿದ್ದಾರೆ ಗೊತ್ತಾ? ಹಳೆ ಒಡಂಬಡಿಕೆ ಅರ್ಥ ಆಗತ್ತೆ. ಕರುಣಾಕರ್ ಸುಗುಣ ಗೊತ್ತಾ ನಮಗೆ? ವಿಡಿಯೋ ಮಾಡ್ತಿರ್ತಾರೆ ಯೂಟ್ಯೂಬಲ್ಲಿ. ಏನಂದರೆ ಸತ್ಯವೇದದಲ್ಲಿ ತಪ್ಪಿದೆ ನೋಡಿ, ತಪ್ಪಿದೆ ನೋಡಿ, ತಪ್ಪಿದೆ ನೋಡಿ ಅಂತ ತಪ್ಪಿಲ್ಲದೆ ಹೋದರೂ ತೋರಿಸುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಇವರು ಯಾರು? ಮೊದಲಿಗೆ ಒಂದಷ್ಟು ವರ್ಷಗಳ ಹಿಂದೆ ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ. ಯಾರು? ಕ್ರೈಸ್ತ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ. ಇವಾಗ ಏನು ಮಾಡ್ತಿದ್ದಾರೆ? ಸತ್ಯವೇದಕ್ಕೆ ವಿರುದ್ಧವಾಗಿ ವಿಡಿಯೋಗಳನ್ನು ಮಾಡ್ತಿದ್ದಾರೆ. ಹೌದಾ? ಲಲಿತ್ ಕುಮಾರ್ ಅನ್ನುವಂಥ ಹೆಸರನ್ನು ಕೇಳಿದ್ದೀವ? ಇವರು ಸಹ ಅಷ್ಟೇ, ಹಿಂದೆ ಕ್ರಿಸ್ಟಿಯನ್ನು, ಹಿಂದೆ ಕ್ರೈಸ್ತರ ಕುಟುಂಬಕ್ಕೆ ಫ್ಯಾಮಿಲಿಗೆ ಸೇರಿರುವಂಥವರು, ಈಗ ಕ್ರಿಸ್ತು ವಿರೋಧಿ. ಬಾಲಾಜಿ ಗೊತ್ತಲ್ವ ನಮಗೆ? ಬಾಲಾಜಿ ಗೊತ್ತಾ? ಅಣ್ಣವ್ರು ವಿಡಿಯೋ ಎಲ್ಲ ಮಾಡಿದ್ರಲ್ವ? ಹಾಂ, ಅವರು ಸಹ ಒಂದು ಕಾಲದಲ್ಲಿ ನಂಬ್ತಿದ್ರಂತೆ. ಇವಾಗ ಏನಕ್ಕೋಸ್ಕರ ಬಿಟ್ರಂತೆ? ಸತ್ಯವೇದದಲ್ಲಿ ತಪ್ಪುಗಳಿದೆ, ಹಳೆ ಒಡಂಬಡಿಕೆಯಲ್ಲಿ ತಪ್ಪುಗಳಿದೆ, ಹಳೆ ಒಡಂಬಡಿಕೆಯಲ್ಲಿ ನೀಚ ಕೃತ್ಯಗಳನ್ನೆಲ್ಲ ಬರೆಸಿದ್ದಾರೆ. ಏನು ಅರ್ಥ ಆಯಿತು ನಮಗಿದನ್ನು ನೋಡಿದಾಗ? ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಿಜವಾಗಲೂ ತಪ್ಪುಗಳಿದೆಯಾ? ಇದೆಯಾ? ಮತ್ತೇನಕ್ಕೋಸ್ಕರ ಕ್ರೈಸ್ತರಾಗಿದ್ದಂಥವರೇ ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ? ಏನಕ್ಕೋಸ್ಕರ ಹೋಗ್ತಿದ್ದಾರೆ? ಇಲ್ಲೊಂಥರ ಬರ್ಸಿದ್ದಾರೆ ಬ್ರದರ್, ಇನ್ನೊಂದು ಕಡೆ ಇನ್ನೊಂದು ಥರ ಬರ್ಸಿದ್ದಾರೆ. ಉದಾಹರಣೆಗೆ ಸತ್ಯವೇದದಲ್ಲಿದೆ, ತಂಗಿಯನ್ನು ಮದುವೆ ಆಗಬಾರ್ದು ಅಥವಾ ತಂಗಿಯ ವರಸೆಯಲ್ಲಿರುವಂತಹ ಯಾರನ್ನು ಮದುವೆ ಆಗಬಾರ್ದು ಅಂತ ಸತ್ಯವೇದದಲ್ಲಿದೆ. ಆದರೆ ಸತ್ಯವೇದದಲ್ಲಿರುವಂಥ ಭಕ್ತರೇ ಮದುವೆ ಆಗಿದ್ದಾರಲ್ವಾ? ದೇವರೇನು ಶಿಕ್ಷೆ ಕೊಟ್ಟಿಲ್ಲ ಅಲ್ವಾ? ಹಾಗಾದರೆ ಸತ್ಯವೇದ ಒಂದು ರೀತಿಯಾಗಿರುವಂತಹ ಪಾಪದ ಪುಸ್ತಕ ನಿಜನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅವ್ರು ತೋರಿಸುವಂತಹ ವಚನವನ್ನು ಒಂದು ಸಾರಿ ನೋಡೋಣ. ಕಾಂಡ 18ನೇ ಅಧ್ಯಾಯ 9ನೇ ವಚನ. ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಅವರು ಒಡ ಹುಟ್ಟಿದವರಾದರೂ ಪರಸ್ತ್ರೀಯಲ್ಲಿ ಹುಟ್ಟಿದವರಾದರೂ ನಿಮಗೆ ಅಕ್ಕ ತಂಗಿಯರಲ್ಲವೇ? ಅಂದರೆ ದಾಂಪತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಬಂಧ ಯಾರ್ಯಾರ ಮಧ್ಯ ಇರೋ ಹಾಗೆ ಇಲ್ಲ. ತಂಗಿ ವರಸೆಯಲ್ಲಿ ಬರುವಂತಹ ಅಷ್ಟೂ ಜನರಲ್ಲಿ ಇರೋ ಹಾಗೆ ಇಲ್ಲ. ವರಸೆ ಅಂತ ಹೇಳಿದ್ರೆ ಯಾರ್ಯಾರನ್ನು ಸೇರಿಸ್ಕೊಬೋದು ಅದರಲ್ಲಿ? ತಂಗಿ, ಒಂದೇ ತಾಯಿಯಿಂದ ಹುಟ್ಟಿದ ಅಣ್ಣ ತಂಗಿ ಇದ್ದಾರೆ ಅಂತ ಅಂದ್ಕೊಳ್ಳಿ, ಇವರಿಬ್ಬರಿಗೂ ತಾಯಿ ಒಬ್ಬರೇ ಅಂತ ಅಂದ್ಕೊಳ್ಳಿ, ಅವರಿಬ್ಬರು ಮದುವೆ ಆಗೋ ಹಂಗಿಲ್ಲ. ನೆಕ್ಸ್ಟ್ ಈ ವಚನದ ಪ್ರಕಾರ ಇನ್ನೂ ಏನು? ಇನ್ನೂ ಯಾರ್ಯಾರನ್ನ ಮದುವೆ ಆಗೋ ಹಂಗಿಲ್ಲ? ಒಂದೇ ತಂದೆಯಿಂದ ಬೇರೆ ಬೇರೆ ತಾಯಿಯಿಂದ ಹುಟ್ಟಿರುವಂಥ ಅಣ್ಣ ತಂಗಿ ಇರ್ತಾರಲ್ವ, ಅವರಿಬ್ಬರಿಗೂ ಸಹ, ಇವರಿಬ್ಬರು ಬೇರೆ ಬೇರೆ ತಾಯಿಯಿಂದ ಹುಟ್ಟಿದ್ರೂ ಸಹ ಇವರಿಬ್ಬರು ಮದುವೆ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಈ ವಚನವನ್ನು ತೋರಿಸಿ ಪ್ರಶ್ನೆ ಏನು ಕೇಳ್ತಾರೆ? ಈ ವಚನವನ್ನು ತೋರಿಸಿ ಪ್ರಶ್ನೆ ಏನು ಕೇಳ್ತಾರೆ? ಸತ್ಯವೇದದಲ್ಲಿ ಅಬ್ರಹಾಮನ ಪತ್ನಿಯನ್ನು ನೋಡ್ತೀವ ನಾವು. ಅಬ್ರಹಾಮನ ಪತ್ನಿ ಯಾರು? ಅಬ್ರಹಾಮನ ಪತ್ನಿ ಯಾರು? ಎಲ್ಲಿಂದ ಬಂದಿರುವಂಥವರು? ಬೇರೆ ಬೇರೆ ತಾಯಿಯಿಂದ ಬಂದಿರುವಂತಹ ಒಂದೇ ತಂದೆಯಿಂದ ಬಂದಿರುವಂಥವರೇ ಅಬ್ರಹಾಮನು ಮತ್ತು ತನ್ನ ಪತ್ನಿ. ಇವರಿಬ್ಬರು ಹೇಗೆ ಬ್ರದರ್ ಮದುವೆ ಆದರು? ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಂಗಿ ವರಸೆಯಲ್ಲಿರುವಂತಹ ಯಾರನ್ನು ಸಹ ವಿವಾಹ ಆಗೋ ಹಂಗಿಲ್ಲ, ಯಾರ ಜೊತೆ ಸಂಬಂಧ ಬೆಳೆಸೋ ಹಂಗಿಲ್ಲ ಅಂತ ಹೇಳಿ ಬರ್ಸಿದ್ದಾರೆ. ಹಾಂ, ಹಾಗಿದ್ರೆ ಇವ್ರು ಮದುವೆ ಆದರೂ ಸಹ ದೇವರು ಇವ್ರನ್ನ ಇಷ್ಟಪಟ್ರಲ್ವ? ಅಬ್ರಹಾಮನನ್ನು ಭಕ್ತ ಅಂತ ಹೇಳಿ ಕರೆದ್ರಲ್ವ? ಅಬ್ರಹಾಮನನ್ನು ನೀತಿವಂತ ಅಂತ ಹೇಳಿ ಕರೆದ್ರಲ್ವ? ತಪ್ಪಲ್ವ ಸತ್ಯವೇದ? ಈ ಥರ ಇರುತ್ತೆ ಪ್ರಶ್ನೆಗಳು. ಇದು ಒಂದು ಪ್ರಶ್ನೆ. ಆದರೆ ಅವ್ರು ಕೇಳುವಂಥ ಹಲವಾರು ಪ್ರಶ್ನೆಗಳಲ್ಲಿ ಇನ್ನೊಂದು ಥರ ಪ್ರಶ್ನೆ ಏನು ಗೊತ್ತಾ? ಒಂದು ಕಾಲದಲ್ಲಿ ಸೌಲನು ಧೂಪ ಹಾಕಬೇಕು ಅಂತ ಹೇಳಿ ಮುಂದೆ ಹೊರಟೋಗ್ತಾರೆ. ದೇವ್ರು ಏನು ಮಾಡ್ತಾರೆ? ಸಮೂವೇಲನ ಬದಲಾಗಿ ನಾನು ಧೂಪ ಹಾಕ್ತೀನಿ ಅಂತ ಹೇಳಿ ಮುಂದೆ ಹೊರಟೋಗ್ತಾರೆ. ನಾನು ಆ ಕಾರ್ಯಕ್ರಮವನ್ನು ಯಜ್ಞ ಮಾಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾರೆ. ದೇವ್ರು ಏನು ಮಾಡ್ತಾರೆ?
ಶಿಕ್ಷಿಸ್ತಾರೆ, ನಿನ್ನ ಸಿಂಹಾಸನದಿಂದ ತೆಗಿತೀನಿ ಅನ್ನುವಂತಹ ಶಿಕ್ಷೆಯನ್ನು ಕೊಡ್ತಾರೆ. ಹೌದಾ? ಓಕೆ. ಆದರೆ ಇನ್ನೊಂದು ಕಾಲದಲ್ಲಿ ಯೋಬನೂ ಸಹ ಧೂಪ ಹಾಕ್ತಿದ್ರಂತೆ ದೇವರಿಗೆ, ಅಬ್ರಹಾಮನು ಸಹ ಧೂಪ ಹಾಕ್ತಿದ್ರಂತೆ, ಬಲಿಪೀಠವನ್ನು ಕಟ್ಟಿ ಧೂಪ ಹಾಕ್ತಿದ್ರಂತೆ ದೇವರಿಗೆ, ಯಜ್ಞವನ್ನು ಸಮರ್ಪಿಸ್ತಿದ್ರು. ಇವರೆಲ್ಲ ಮಾಡಿದಾಗ ದೇವರು ಸುಮ್ಮನೆ ಇದ್ರು, ಶಿಕ್ಷೆ ಕೊಡಲಿಲ್ಲ. ಅಬ್ರಹಾಮನು ಧೂಪ ಹಾಕಿದ್ರು, ಬಲಿ ಕೊಟ್ಟರು, ಅಂದರೆ ಯಜ್ಞಕ್ಕೂ ಸಮರ್ಪಿಸಿದ್ರು ದೇವರಿಗೆ. ಇವ್ರು ಮಾಡಬೇಕಾದ್ರೆ ದೇವರು ಸುಮ್ಮನೆ ಇದ್ರು. ಆದರೆ ಅದೇ ಕೆಲಸವನ್ನು ಸೌಲನ ಕಾಲದಲ್ಲಿ ಮಾತ್ರ ಯಾಕೆ ಮಾಡೋ ಹಂಗಿಲ್ಲ? ಸೌಲನು ಮಾಡಬೇಕಂದ್ರೆ ಮಾತ್ರ ಏನಕ್ಕೋಸ್ಕರ ದೇವ್ರಿಗೆ ಕೋಪ ಬಂತು? ಅವಾಗ ಮಾತ್ರ ಏನಕ್ಕೋಸ್ಕರ ಯಾಜಕರೇ ಮಾಡಬೇಕು ಅಂದರು? ಅದಕ್ಕಿಂತ ಮುಂಚೆ ಅವರವರೇ ಮಾಡ್ಕೊತಾ ಇದ್ರಲ್ಲ, ಅದಾದಮೇಲೆ ಯಾಜಕರೇ ಮಾಡಬೇಕು ಅಂತ ಏನಕ್ಕೋಸ್ಕರ ಅಂದರು? ಇದು ಇವ್ರು ಕೇಳುವಂತಹ ಪ್ರಶ್ನೆಗಳು. ಅದು ಅಲ್ಲದೆ ಇವ್ರು ಕೇಳುವಂಥ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬ್ರದರ್, ಸತ್ಯವೇದದಲ್ಲಿ ಕೆಲವು ಕೆಟ್ಟ ಕೆಲಸಗಳನ್ನು ಹಂಗಂಗೆ ಬರೆಸ್ಬಿಟ್ಟಿದ್ದಾರಲ್ವ ಸತ್ಯವೇದದಲ್ಲಿ ದೇವರು? ದಾವೀದನು ಮಾಡಿರುವಂತಹ ತಪ್ಪು, ಮತ್ತು ದಾವೀದನಿಗೆ ಯಾವ ರೀತಿ ಶಿಕ್ಷೆ ಆಯಿತು ಮುಂದೆ, ಅದನ್ನೆಲ್ಲ ಹಂಗಂಗೆ ಬರೆಸಿದಾರಲ್ವ? ಸತ್ಯವೇದ ನಿಜವಾಗ್ಲೂ ಶುದ್ಧವಾಗಿದೆಯಾ? ಈ ಪ್ರಶ್ನೆನೂ ಮಾಡ್ತಾರೆ. ಇಷ್ಟಕ್ಕೂ ದೇವರು ಏನು ಬರೆಸಿದ್ದಾರೆ ಸತ್ಯವೇದದಲ್ಲಿ? ಅಲ್ಲಿ ದೇವರು ತಪ್ಪು ಮಾಡಿಸಿದ್ರು ಅಂತಿದೆಯಾ, ಮನುಷ್ಯರು ತಪ್ಪು ಮಾಡಿದ್ರು ಅಂತಿದೆಯಾ? ಮನುಷ್ಯರು ಮಾಡಿರುವಂತಹ ತಪ್ಪನ್ನು ಬರೆಸಿದ್ದಾರೆ, ಅಲ್ಲಿ ದೇವರು ತಪ್ಪು ಮಾಡಿದ್ದಾರೆ ಅಂತ ಇಲ್ಲ ಅಲ್ವಾ? ಹೌದಾ ಇಲ್ವಾ? ಹಾಂ, ನಾವು ಅದನ್ನು ನೋಡೋದಿಲ್ಲ. ಒಂದು ಪಾಪದ ಕೆಲಸ ಸತ್ಯವೇದಲ್ಲಿ ಸಿಕ್ತು ಅಂದರೆ ಮುಗಿದು ಹೋಯ್ತು. ನೋಡಿ ಹೆಂಗೆ ಬರೆಸಿದ್ದಾರೆ ನೋಡಿ. ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಲ್ವ, ಅಣ್ಣ ಅದಕ್ಕೆ ಕೌಂಟ್ರು ಸಹ ಕೊಟ್ಟಿದ್ರು. ಯಾವುದು? ದಾವೀದನು ತಪ್ಪು ಮಾಡಿದ್ರು ಸರಿ, ದಾವೀದನು ತಪ್ಪು ಮಾಡಿದಾಗ ದೇವರು ಕೊಟ್ಟಂಥ ಶಿಕ್ಷೆಗಳನ್ನು ಹೇಳ್ತಾ ಬನ್ನಿ. ದಾವೀದನು ತಪ್ಪು ಮಾಡಿದಾಗ ದಾವೀದನಿಗೆ ದೇವರು ಕೊಟ್ಟಂಥ ಶಿಕ್ಷೆಗಳೇನು? ಮಗು ಹೋಗುತ್ತೆ. ನೆಕ್ಸ್ಟು, ನೀನು ಇನ್ನೊಬ್ಬರಿಗೆ ಹೇಗೆ ಮಾಡಿದೋ ಅದೇ ರೀತಿ ನಿನ್ನ ಹೆಂಡತಿಯರಿಗೂ ಆಗತ್ತೆ. ಹೇಳಿದ್ರೆ ಈ ಮಾತನ್ನು ಹೇಳಿದ್ರೆ, ಇದು ಎಂಥ ನ್ಯಾಯ ಇದು? ಇಷ್ಟಕ್ಕೂ ತಪ್ಪು ಮಾಡಿದ್ಯಾರು? ದಾವೀದನು. ಅವ್ರ ಹೆಂಡತಿಯರಿಗೆ ಏನಕ್ಕೋಸ್ಕರ ಶಿಕ್ಷೆ ದೇವರು ಕೊಟ್ಟರು? ಅವ್ರ ಹೆಂಡತಿಯರಿಗೂ ಏನಕ್ಕೋಸ್ಕರ ಹಂಗೆ ಮಾಡಿದ್ರು ದೇವರು? ಇದು ಇನ್ನೊಂದು ಪ್ರಶ್ನೆ. ಹೌದಾ? ಅದಕ್ಕೆ ಉತ್ತರ ಏನು? ನೀವು ಕೇಳಿಸ್ಕೊಂಡಿದ್ದೀರಲ್ವ? ಅದಕ್ಕೆ ಉತ್ತರ ಏನಕ್ಕಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಈ ರೀತಿಯಾಗಿರುವಂಥ ಘಟನೆಗಳಿದೆ. ಅದಕ್ಕೆ ಉತ್ತರ ಏನು? ಒಬ್ಬ ರಾಜ, ಅಲ್ಲಿ ಕ್ರಮ ಏನು ಗೊತ್ತಾ? ಇಲ್ಲಿ ಈ ಊರಿನ ರಾಜ ಪಕ್ಕದ ಊರಿನಲ್ಲಿರುವಂತಹ ರಾಜನನ್ನು ಸೋಲಿಸಿದ್ರು ಅಂತ ಅಂದ್ಕೊಳ್ಳಿ, ಯುದ್ಧದಲ್ಲಿ ರಾಜನನ್ನು ಕೊಂದುಬಿಡ್ತಾರೆ. ನೆಕ್ಸ್ಟ್, ಅಲ್ಲಿರುವಂತಹ ಸಮಸ್ತ ಆಸ್ತಿಯೂ ಸಹ, ಸಮಸ್ತ ಮನುಷ್ಯರೂ ಸಹ ಈ ರಾಜನ ಅಧೀನದಲ್ಲಿ ಬಂದುಬಿಡ್ತಾರೆ. ಅದು ಆಟೋಮ್ಯಾಟಿಕ್, ಅದು ಯುದ್ಧದ ಧರ್ಮ ಕ್ರಮ. ಆಗಿನ ಕಾಲದಲ್ಲಿ ಏನಾಗುತ್ತೆ ಹೇಳಿ? ಒಬ್ಬ ರಾಜ ಇನ್ನೊಬ್ಬ ರಾಜನನ್ನು ಸೋಲಿಸಿದ್ರೆ ಏನಾಗುತ್ತೆ? ಆಟೋಮ್ಯಾಟಿಕ್ಕಾಗಿ ಅಲ್ಲಿರುವಂತಹ ಸಮಸ್ತ ವಿಧವಾಗಿರುವಂತಹ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಆ ಊರಿನಲ್ಲಿರುವಂತಹದ್ದು ಯಾರಿಗೆ ಸೇರಿರುವಂತಹದ್ದು? ಈಗ ಗೆದ್ದಿರುವಂತಹ ರಾಜನಿಗೆ ಸೇರಿರುವಂತಹದ್ದು. ಆ ರಾಜನ ಪತ್ನಿಯರು, ಉಪಪತ್ನಿಯರು ಯಾರಿಗೆ ಹೆಂಡತಿಯರಾಗಬೇಕಾಗಿರುವಂಥ ಪರಿಸ್ಥಿತಿ ಆಟೋಮ್ಯಾಟಿಕ್ಕಾಗಿ ಬರುತ್ತೆ? ಹೊಸ ರಾಜನಿಗೆ. ಹೌದಾ? ಅಂದರೆ ದೇವರ ಮಾತನ್ನು ಹೇಳಿರುವುದಕ್ಕೆ ಅರ್ಥ ಏನು? ನೀನು ಹೆಂಗೆ ಮಾಡ್ದೋ ಇನ್ನೊಬ್ಬರ ಹೆಂಡತಿಯನ್ನು, ಪಾಪ ಕೃತ್ಯ ಹೆಂಗೆ ಕಮಿಟ್ ಮಾಡ್ದೋ ನಿನ್ನ ಜೀವನದಲ್ಲಿ, ಅದೇ ನಿನ್ನ ಜೀವನದಲ್ಲಿ ಮತ್ತೆ ನಡೆಯುತ್ತೆ. ಅಂದರೆ ಅದಕ್ಕೆ ಅರ್ಥ ಏನು? ನಿನ್ನ ಸಿಂಹಾಸನವನ್ನು ತೆಗಿತೀನಿ, ಅಷ್ಟೇ ಅಲ್ವಾ? ನಿನ್ನ ಸಿಂಹಾಸನವನ್ನು ತೆಗಿತೀನಿ. ನಿನ್ನ ಸಿಂಹಾಸನ ತೆಗೆದ್ರೆ ಆಟೋಮ್ಯಾಟಿಕ್ಕಾಗಿ ಏನಾಗೋಗುತ್ತೆ? ನಿನ್ನ ಸ್ವಂತದಲ್ಲಿರುವಂತಹ ಸಮಸ್ತವೂ ಸಹ ಆ ರಾಜನ ಪಾಲಾಗತ್ತೆ. ದೇವರು ಒಪ್ಪಿಸ್ಕೊಟ್ರ? ಕರ್ಕೊಂಡು ಬಂದು ದಾವೀದನ ಹೆಂಡತಿಯನ್ನು, ಅಬ್ಷಾಲೋಮನಿಗೆಲ್ಲ ದೇವರು ಒಪ್ಪಿಸ್ಕೊಟ್ರ? ಅಲ್ಲ. ರಾಜನ ಸಿಂಹಾಸನದ ಮೇಲೆ ಯಾರು ಬಂದು ಆ ಅಧಿಕಾರವನ್ನು ದೇವರು ತೆಗೆದ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ಮುಂದಿನ ರಾಜ್ಯ ಯಾರು ಬರ್ತಾನೋ ಆ ಸಿಂಹಾಸನಕ್ಕೆ, ಅವನ ಅಧೀನದಲ್ಲಿ ಏನೇನೆಲ್ಲ ಹೊರಟೋಗುತ್ತೆ? ಸಮಸ್ತವೂ ಹೊರಟೋಗುತ್ತೆ. ನಿಜನಾ? ಇದೆಲ್ಲ ನಮಗೆ ಗೊತ್ತಿರಬೇಕಲ್ವ? ಸತ್ಯವೇದ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಆ ಕಾಲದಲ್ಲಿ, ದಾವೀದನ ಕಾಲದಲ್ಲಿ ಯುದ್ಧ ಕ್ರಮ ಹೇಗಿತ್ತು, ಯುದ್ಧದ ಧರ್ಮ ಹೇಗಿತ್ತು, ಒಂದು ರಾಜ ಇನ್ನೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದಾಗ ಏನಾಗ್ತಿತ್ತು, ಆ ಹಿಸ್ಟ್ರಿ ನಮಗೆ ಗೊತ್ತಿದ್ರೆ ಅದನ್ನು ತೊಗೊಂಡು ಬಂದು ಸತ್ಯವೇದಕ್ಕೆ ಅಪ್ಲೈ ಮಾಡಿದ್ರೆ ಅವಾಗ ಅರ್ಥ ಆಗುತ್ತೆ. ಓಕೆ, ಹಾಗಾದರೆ ಆ ಮಾತಿನ ಅರ್ಥ ಏನು? ದಾವೀದನ ಸಿಂಹಾಸನವನ್ನು ತೆಗಿತಾರೆ ದೇವರು ಸ್ವಲ್ಪ ಕಾಲ, ಅದು ಆ ಮಾತಿಗೆ ಅರ್ಥ. ಅದು ಅರ್ಥ ಆಗಬೇಕಲ್ವ? ಅದು ಅರ್ಥ ಆದರೆ ಈ ಡೌಟ್ ಆಟೋಮ್ಯಾಟಿಕ್ಕಾಗಿ ಕ್ಲಿಯರ್ ಆಗುತ್ತೆ. ನಿಜನಾ? ನಾವು ಹಾಗೆಲ್ಲ ಯೋಚನೆ ಮಾಡ್ತೀವ ಸತ್ಯವೇದ ಓದಬೇಕಾದ್ರೆ ಹಳೆ ಒಡಂಬಡಿಕೆಯನ್ನು? ಅಲ್ಲಿ ಯಾವ ಧರ್ಮ ಇತ್ತು ಅಂತ ಗೊತ್ತಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾವ್ಯಾವ ಆಚಾರಗಳು ಯಹೂದ್ಯರು, ಇಸ್ರೇಲಿಯರೆಲ್ಲ ಪಾಲಿಸ್ತಿದ್ರು ಅಂತ ಗೊತ್ತಿಲ್ಲ ನಮಗೆ. ಹೌದಲ್ವಾ? ಆ ಡೌಟ್ಗಳು ಬರಬಾರ್ದು ಅನ್ನುವಂಥ ಉದ್ದೇಶದಿಂದಲೇ ಈ 3ನೇ ಭಾಗವನ್ನು ನೋಡ್ಲಿಕ್ಕೆ ಹೊರಟಿದ್ದೇವೆ. ಓಕೆ, ಈ 3ನೇ ಭಾಗವನ್ನು ನೋಡುವುದಕ್ಕಿಂತ ಮುಂಚೆ ಸತ್ಯವೇದದಲ್ಲಿ ನಮಗೊಂದು ಪುಸ್ತಕ ಸಿಕ್ತು ಅಂತ ಅಂದ್ಕೊಳ್ಳಿ ಪ್ರಿಯರೇ. ಆ ಪುಸ್ತಕವನ್ನು ಹೇಗೆ ಓದ್ತೀವಿ ನಾವು? ಎಲ್ಲ ಪುಸ್ತಕಗಳನ್ನು ಒಂದೇ ಥರ ಓದುವಂತಹ ಅಭ್ಯಾಸ ಮಾಡ್ಕೊಂಡಿರ್ತೀವಲ್ವ ನಾವು. ರೀಸೆಂಟಾಗಿ ಒಂದು ಉದಾಹರಣೆಯನ್ನು ಕೇಳಿದೆ. ಆ ಉದಾಹರಣೆಯಲ್ಲಿ ಆ ವ್ಯಕ್ತಿ ಏನು ಹೇಳಿದರು ಅಂತ ಹೇಳಿದ್ರೆ, ಸತ್ಯವೇದದಲ್ಲಿರುವಂತಹ ಪ್ರತಿ ಪುಸ್ತಕವೂ ಸಹ
ಒಂದೊಂದು ಹಣ್ಣಿಗೆ ಹೋಲಿಸಿದ್ದಾರೆ ಅವರು, ನಮಗೆ ಅರ್ಥ ಆಗಲಿಕ್ಕೋಸ್ಕರ ಮಾತ್ರ. ಸತ್ಯವೇದದಲ್ಲಿ ಎಲ್ಲ ತೋರಿಸಿ ಅಂದರೆ ಇಲ್ಲ. ಅದು ಸತ್ಯವೇದದಲ್ಲಿರುವಂಥ ಪ್ರತಿ ಪುಸ್ತಕಗಳು ಸಹ ಒಂದು ಹಣ್ಣಿಗೆ ಹೋಲಿಕೆ ಆಗಿದ್ದರೆ, ಬಾಳೆಹಣ್ಣು ಸಿಕ್ತು ಅಂತ ಅಂದ್ಕೊಳ್ಳಿ, ಹೇಗೆ ಓಪನ್ ಮಾಡಿ ಹೇಗೆ ತಿಂತೀವಿ ಅದನ್ನು? ನೀಟಾಗಿ ಈ ಸಿಪ್ಪೆಯನ್ನು ಸುಲಿದು ತೆಗೆದು ಹಾಕಿ ತಿಂತೀವ, ಒಟ್ಟನ್ನು ತೆಗೆದು ತಿಂತೀವ? ಅದು ಬಾಳೆಹಣ್ಣನ್ನು ತಿನ್ನುವಂತಹ ವಿಧಾನ. ಪೈನಾಪಲ್ ಸಿಕ್ತು ಅಂತ ಅಂದ್ಕೊಳ್ಳಿ, ಎಲ್ಲಿ ಸಿಪ್ಪೆ ತೆಗೆದು ತಿನ್ನಿ ನೋಡೋಣ, ಆಗತ್ತಾ? ಅದನ್ನು ಹೇಗೆ ತಿನ್ನಬೇಕು? ಅದಕ್ಕೆ ಚಾಕು ಬೇಕಾ? ಬಾಳೆಹಣ್ಣು ತಿನ್ನಬೇಕಾದ್ರೆ ಚಾಕು ಬೇಕಾಗಿತ್ತಾ? ಇಲ್ಲ. ನೈಫ್ ಬೇಕಾ? ಆ ನೈಫಲ್ಲಿ ಮೇಲಿರುವಂಥ ಒಟ್ಟನ್ನೆಲ್ಲ ತೆಗೆದು ತಿನ್ನಬಹುದು ಪೈನಾಪಲನ್ನು. ಆ ಪುಸ್ತಕ ಓದುವಂತಹದ್ದು ಆ ರೀತಿ. ಹಲಸಿನ ಹಣ್ಣಿದೆ ಅಂತ ಅಂದ್ಕೊಳ್ಳಿ, ಜಾಕ್ ಫ್ರೂಟ್, ಅದನ್ನು ಹೇಗೆ ತಿಂತೀರಾ? ಆ ಹಣ್ಣನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ಹೋದರು ಅಂತ ಅಂದ್ಕೊಳ್ಳಿ ಯಾರಾದರೂ. ನೈಫ್ ಇಲ್ಲದೆ, ಎಣ್ಣೆ ಇಲ್ಲದೆ ಏನಾದರೂ ಮಾಡಲಿಕ್ಕಾಗತ್ತಾ ಹಣ್ಣನ್ನು? ಬರೀ ಕೈಯಲ್ಲಿ ತೆಗೆದು ತಿನ್ನಿ ಬ್ರದರ್ ಅಂದರೆ ಆಗುತ್ತಾ? ಆಗುವಂತಹ ಕೆಲಸನ ಇಲ್ಲ. ಅದನ್ನು ತಿನ್ನುವಂತಹದ್ದು ಬೇರೆ ರೀತಿ, ಮೇಲಿರುವಂತಹದ್ದೆಲ್ಲ ತೆಗೆದು ಎಳೆದು ಒಳಗಡೆ ಇರುವಂಥ ಸಾರಾಂಶವನ್ನು ತಿನ್ನಬೇಕು. ಅದು ಹಲಸಿನ ಹಣ್ಣನ್ನು ತಿನ್ನುವಂತಹ ರೀತಿ. ನೇರಳೆ ಹಣ್ಣನ್ನು ಕೊಟ್ಟರು ಅಂತ ಅಂದ್ಕೊಳ್ಳಿ, ಅದನ್ನೇನು ಮಾಡ್ತೀರಾ? ಕಟ್ ಮಾಡ್ತೀರಾ? ಏನು ಮಾಡ್ತೀರಾ? ಡೈರೆಕ್ಟಾಗಿ ತಿಂತೀರಾ? ಸಿಪ್ಪೆ ತೆಗಿತೀರಾ? ಒಟ್ಟನ್ನು ತೆಗಿತೀರಾ? ಇಲ್ಲ. ಅಂದರೆ ಸತ್ಯವೇದದಲ್ಲಿರುವಂತಹ ಪ್ರತಿ ಪುಸ್ತಕವೂ ಸಹ ಒಂದೊಂದು ಶೈಲಿಯಲ್ಲಿ ಬರೆದಿದ್ದಾರೆ, ಒಂದೊಂದು ವಾರ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಒಂದೊಂದು ಪುಸ್ತಕಗಳು ವಾರ್ ಲ್ಯಾಂಗ್ವೇಜಲ್ಲಿದೆ, ಇನ್ನೊಂದು ಪುಸ್ತಕಗಳು ಲವ್ ಲ್ಯಾಂಗ್ವೇಜಲ್ಲಿದೆ, ಪ್ರೀತಿಗೆ ಸಂಬಂಧಪಟ್ಟಿರುವಂಥ ಲ್ಯಾಂಗ್ವೇಜಲ್ಲಿದೆ. ಅದಕ್ಕೆ ಉದಾಹರಣೆ ಬೇಕು ಅಂದರೆ ಪರಮಗೀತೆಗಳು, ಆ ಪುಸ್ತಕಗಳೆಲ್ಲ, ಹೌದಲ್ವ? ಒಂದೊಂದು ಪ್ರತಿ ಪುಸ್ತಕವೂ ಅದು ಯಾವ್ಯಾವ ಶೈಲಿಯಲ್ಲಿ ಬರೆದಿದ್ದಾರೋ ಆ ಶೈಲಿಯಲ್ಲಿ ಆ ಪುಸ್ತಕವನ್ನು ಓದಿದರೆ ಮಾತ್ರ, ಆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಓದಿದ್ರೆ ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ಕ್ರೈಸ್ತವ್ಯವನ್ನು ಬಿಟ್ಟು ಹೊರಗಡೆ ಹೋಗುವಂತಹದ್ದೇ. ತಪ್ಪಿದೆ ಬ್ರದರ್ ನಡೀರಿ, ಸಾಕಷ್ಟು ತಪ್ಪಿದೆ ಸತ್ಯವೇದದಲ್ಲಿ, ಇಲ್ಲಿ ಬರೆದಿರುವಂತಹದ್ದು ಅದಕ್ಕೆ ವಿರುದ್ಧವಾಗಿದೆ. ಅಲ್ಲಿ ಮದುವೆ ಆಗಬಾರ್ದು ಅಂತ ಬರೆಸಿದ್ದಾರೆ, ಇಲ್ಲಿ ಮದುವೆ ಆಗಿದ್ದಾರೆ, ಆದರೂ ದೇವರು ಶಿಕ್ಷೆ ಕೊಟ್ಟಿಲ್ಲ, ಹೌದಲ್ವಾ? ಇಲ್ಲಿ ಧೂಪ ಹಾಕಬಾರ್ದು, ನೀವು ಯಾರು ಧೂಪ ಹಾಕಬಾರ್ದು, ಅದು ಬರೀ ಯಾಜಕರ ಕೆಲಸ ಅಂತ ಹೇಳಿದ್ದಾರೆ. ಆದರೆ ಅಬ್ರಹಾಮನ ಧೂಪ ಹಾಕ್ತಿದ್ರು, ಇಸಾಕನ ಧೂಪ ಹಾಕ್ತಿದ್ರು, ಯಾಕೋಬನ ಧೂಪ ಹಾಕ್ತಿದ್ರು, ಯೋಬನ ಧೂಪ ಹಾಕ್ತಿದ್ರು. ಈ ಥರ ಪ್ರಶ್ನೆಗಳೆಲ್ಲ ಬರುತ್ತೆ. ಅದು ಕ್ಲಿಯರ್ ಆಗೋದಕ್ಕೋಸ್ಕರನೇ ಈ 3ನೇ ಭಾಗವನ್ನು ನೋಡ್ತಿದ್ದೇವೆ. ಓಕೆ, ಈಗ ಈ 3ನೇ ಭಾಗದಲ್ಲಿ ಸತ್ಯವೇದವನ್ನು ಮುಖ್ಯವಾಗಿ 2 ಥರ ವಿಭಜನೆ ಮಾಡ್ಬೋದು. ಬ್ರದರ್ ಮತ್ತೆ ವಿಭಜನೆ ಮಾಡಬೇಕು, ಮತ್ತೆ ವಿಭಾಗ ಮಾಡಬೇಕಾ? ಹೌದು. ಪ್ರಾರಂಭದಲ್ಲಿ ಸತ್ಯವೇದ ಗ್ರಂಥಗಳನ್ನು ವಿಭಜಿಸಿದ್ದು ನಾವು ಶೈಲಿಯ ರೂಪದಲ್ಲಿ 5 ಭಾಗಗಳು. ನೆಕ್ಸ್ಟ್ ಕಾಲಾನುಕ್ರಮವಾಗಿ ಸತ್ಯವೇದದ ಪುಸ್ತಕಗಳನ್ನು ವಿಭಜನೆ ಮಾಡಿದ್ರೆ ಎಷ್ಟು ಪಾರ್ಟ್ ಇತ್ತು? 9 ಪಾರ್ಟ್ ಇತ್ತು. ಈಗ ಮತ್ತೆ ಸತ್ಯವೇದವನ್ನು 2 ಭಾಗಗಳಾಗಿ ವಿಭಜನೆ ಮಾಡಬೇಕು. ಇದೇನಕ್ಕೋಸ್ಕರ ವಿಭಜನೆ ಮಾಡಬೇಕು? ಇದೇನಕ್ಕೋಸ್ಕರ ವಿಭಜನೆ? ಸ್ಲೈಡನ್ನು ಮತ್ತೆ ಪ್ರೆಸೆಂಟ್ ಮಾಡ್ತೀರಾ ಅಣ್ಣ? 3ನೇ ಭಾಗದಲ್ಲಿ ಏನು ನೋಡ್ತಿದ್ದೀವಿ? ಹಳೆ ಒಡಂಬಡಿಕೆಯಲ್ಲಿ 2 ಮುಖ್ಯ ವ್ಯತ್ಯಾಸ. ಈ ವ್ಯತ್ಯಾಸ ಅರ್ಥ ಆದರೆ ಮಾತ್ರ ನಮಗೆ ಡೌಟ್ಗಳು ಬಂದು ತಲೆ ಕೆಡಿಸ್ಕೊಂಡು ಕ್ರೈಸ್ತವ್ಯವನ್ನು ಬಿಟ್ಟು ಹೋಗೋದಿಲ್ಲ. ಓಕೆ, ಒಂದು 10ರಿಂದ 12 ಸ್ಲೈಡ್ ಮುಂದೆ ತಗೊಳ್ಳಿ ಅಣ್ಣ, ಅದಾದಮೇಲೆ ಇರುವಂತಹದನ್ನು. ಓಕೆ, ಆ 2 ಮುಖ್ಯ ವ್ಯತ್ಯಾಸಗಳು ಅಂತ ನಾವೇನು ನೋಡಿದ್ದೀವಲ್ವ, 9th ಪಾರ್ಟ್ ಆದಮೇಲೆ ಆ ಸ್ಲೈಡಿಗೆ ನಿಲ್ಲಿಸಿ. ಆ 2 ಮುಖ್ಯ ವ್ಯತ್ಯಾಸಗಳು ಅಂತ ಏನು ಮಾತಾಡ್ಕೊಂಡಿದ್ದೀವಲ್ವ, ಆ 2 ಮುಖ್ಯ ವ್ಯತ್ಯಾಸಗಳಲ್ಲಿ ನಾನು ಹೇಳಿದ್ನಲ್ವ, ಸತ್ಯವೇದವನ್ನು ಮತ್ತೆ 2 ಥರ ವಿಭಜನೆ ಮಾಡಬೇಕು ಹಳೆ ಒಡಂಬಡಿಕೆಯನ್ನು ಅಂತ ಹೇಳಿ. ಓಕೆ, ಆ 2 ವಿಭಜನೆಗಳು ಯಾವುದು? ನೆಕ್ಸ್ಟ್ ಸ್ಲೈಡ್. ಯಾವುದು ಮತ್ತೆ ಎಷ್ಟು ಭಾಗವಾಗಿ ವಿಭಜನೆ ಮಾಡಬೇಕು? 2 ಭಾಗವಾಗಿ. ಆ 2 ಭಾಗಗಳು ಯಾವುದು? ಪಿತೃಗಳ ಕಾಲ, ಧರ್ಮಶಾಸ್ತ್ರದ ಕಾಲ. ಮತ್ತೆ ಏನಕ್ಕೋಸ್ಕರ ಈ ಥರ ವಿಭಜನೆ ಮಾಡಬೇಕು? ಏಕೆಂದರೆ ಪಿತೃಗಳ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಆಜ್ಞೆಗಳು, ಆಚಾರಗಳು, ನಡವಳಿಕೆಗಳು ಬೇರೆ. ಧರ್ಮಶಾಸ್ತ್ರ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಆಜ್ಞೆಗಳು, ಆಚಾರಗಳು, ನಡವಳಿಕೆಗಳು ಬೇರೆ. ಇದರ್ಥ ಆದರೆ ನಮಗೆ ಗೊತ್ತಾಗತ್ತೆ. ಅಣ್ಣ ತಂಗಿಯನ್ನು ಮದುವೆ ಆಗಬಾರ್ದು ಅಂತ ಬರೆಸಿದಾರಲ್ವ, ಅಬ್ರಹಾಮನ್ ಏನಕ್ಕೋಸ್ಕರ ಆದರೂ ಡೌಟ್ ಬರುವುದಿಲ್ಲ ನಮಗೆ, ಹೌದಾ? ಇಷ್ಟಕ್ಕೂ ಆ ಪಿತೃಗಳ ಕಾಲ ಅಂತ ಹೇಳಿ ನಾವು ಮಾತಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲಿಂದ ಶುರು ಆಗುತ್ತೆ ಪಿತೃಗಳ ಕಾಲ? ಪಿತೃಗಳ ಕಾಲ ಎಲ್ಲಿಂದ ಶುರು ಆಗಬಹುದು? ಆದಾಮನಿಂದ ಹಿಡಿದು ಆದಾಮನಿಂದ ಹಿಡಿದು ಎಲ್ಲಿವರೆಗೂ ಆಗಿರಬಹುದು ಪಿತೃಗಳ ಕಾಲ? ಮೋಶೆ ಕಾಲದವರೆಗೂನ. ಯಾಕೆಂದರೆ ಮೋಶೆ ಕಾಲದಲ್ಲಿ ದೇವರು ಧರ್ಮಶಾಸ್ತ್ರ ಕೊಟ್ಟರು. ಧರ್ಮಶಾಸ್ತ್ರ ಕೊಟ್ಟ ನಂತರ ಯಾವ ಕಾಲ ಬರುತ್ತೆ? ಧರ್ಮಶಾಸ್ತ್ರ ಕಾಲ. ಅದಕ್ಕಿಂತ ಹಿಂದೆ ಇರುವಂಥ ಕಾಲನೇ ಅಲ್ವ ಪಿತೃಗಳ ಕಾಲ, ಹೌದಾ? ಈಗ ಹೇಳಿ, ಪಿತೃಗಳ ಕಾಲ ಎಷ್ಟು ವರ್ಷ ನಡೆದಿರಬಹುದು? ಆದಾಮನ ಕಾಲದಿಂದ ಹಿಡಿದು ಮೋಶೆ ಕಾಲದವರೆಗೂ ಎಷ್ಟು ವರ್ಷಗಳಾಗಿರಬಹುದು? ಸುಮಾರು 2,500 ವರ್ಷಗಳು.
ಆದಾಮನಿಂದ ಹಿಡಿದು ಮೋಶೆಯವರೆಗೂ ಸುಮಾರು ಎಷ್ಟು ಸಾವಿರ ವರ್ಷಗಳು? 2,500 ವರ್ಷಗಳು. ಈಗ ಧರ್ಮಶಾಸ್ತ್ರದ ಕಾಲ ಎಲ್ಲಿಂದ ಶುರುವಾಗುತ್ತೆ? 2,500 ವರ್ಷಗಳಿಂದ ಹಿಡಿದು ಮತ್ತೆ 4,000 ವರ್ಷಗಳವರೆಗೂ. ಅಂದರೆ ಎಷ್ಟು ಕಾಲ ಪಿತೃಗಳ ಕಾಲ? 1,500 ವರ್ಷನ? ಏಕೆಂದರೆ 2,500ದಿಂದ 4,000 ವರ್ಷ, ಅಂದರೆ 1,500 ವರ್ಷ ಯಾವ ಕಾಲ ನಡೀತು? ಧರ್ಮಶಾಸ್ತ್ರದ ಕಾಲ. 2,500 ವರ್ಷಗಳು ಯಾವ ಕಾಲ ನಡೀತು? ಪಿತೃಗಳ ಕಾಲ 2,500 ವರ್ಷಗಳು ನಡೀತು. ಅದಾದ ನಂತರ ಧರ್ಮಶಾಸ್ತ್ರದ ಕಾಲ ಎಷ್ಟು ವರ್ಷ ನಡೀತು? 1,500 ವರ್ಷ. 0 to 2500 BC ಅಲ್ಲಿವರೆಗೂ ಯಾವ ಕಾಲ? ಪಿತೃಗಳ ಕಾಲ. 2500 BCಯಿಂದ ಮತ್ತೆ ಮುಂದೆ 1,500 ವರ್ಷ ಯಾವ ಕಾಲ? ಧರ್ಮಶಾಸ್ತ್ರದ ಕಾಲ. ಈ ಎರಡು ಕಾಲಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಈ ಎರಡು ಕಾಲಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಪಿತೃಗಳ ಕಾಲದ ಬಗ್ಗೆ ನೋಡ್ತಿದ್ದೀವಿ. ಆ ಎರಡು ಕ್ಯಾಟಗರಿಯಲ್ಲಿ ಮೊದಲನೇ ಕ್ಯಾಟಗರಿಯ ವಿವರಣೆ ಇದು. ಓಕೆ, ಆ ಪಿತೃಗಳ ಕಾಲಕ್ಕಿರುವಂಥ ಸ್ಪೆಷಾಲಿಟಿಗಳು, ಗುಣಲಕ್ಷಣಗಳು ಏನೇನಂತೆ? ಫಸ್ಟ್ ಪಾಯಿಂಟ್ ಏನು? ವರಸೆ ಕ್ರಮಗಳು ಇರಲಿಲ್ಲ. ಈ ವರಸೆ ಕ್ರಮಗಳೆಲ್ಲ ಯಾವಾಗ ಬಂತು ಪ್ರಿಯರೇ? ನೀವು ಈಗ ತಾನೇ ಯಾಜಕ ಕಾಂಡದಲ್ಲಿ ಓದಂತಹ ಮಾತೆಲ್ಲ ಯಾವಾಗ ಬಂತು? ಧರ್ಮಶಾಸ್ತ್ರ ಕೊಟ್ಟ ನಂತರ ಅಲ್ವಾ? ಆ ಪಂಚಕಾಂಡಗಳು ಧರ್ಮಶಾಸ್ತ್ರದಲ್ಲಿ ಒಂದು ಭಾಗ ಅಲ್ವಾ? ನಿಜನಾ? ಆ ಯಾಜಕ ಕಾಂಡ, ಅರಣ್ಯಕಾಂಡ ಎಲ್ಲ ಧರ್ಮಶಾಸ್ತ್ರದಲ್ಲಿ ಒಂದು ಭಾಗ ಅಲ್ವಾ? ಹೌದಲ್ವಾ? ಹಾಂ. ಹಾಗಾದರೆ ಪಿತೃಗಳ ಕಾಲದಲ್ಲಿ ಏನಿರಲಿಲ್ಲ? ವರಸೆ ಕ್ರಮಗಳು ಇರಲಿಲ್ಲ. ಯಾಕಿರಲಿಲ್ಲ? ವರಸೆ ಕ್ರಮಗಳು ಯಾಕಿರಲಿಲ್ಲ? ಧರ್ಮಶಾಸ್ತ್ರನೇ ಬಂದಿರಲಿಲ್ಲ. ದೇವರು ಇನ್ನೂ ಸ್ಪಷ್ಟವಾಗಿ ಹೇಳಿರಲಿಲ್ಲ. ನಾವು ಇವಾಗ ತಾನೇ ಓದಿದ್ವಲ್ವ ಮಾತು, ಏನಂತ? ಅಣ್ಣ ತಂಗಿಯನ್ನು ಮದುವೆ ಆಗಬಾರ್ದು, ಅಣ್ಣ ವರಸೆ ಕ್ರಮದಲ್ಲಿರುವಂತಹ ಯಾರನ್ನು, ತಂಗಿಯ ವರಸೆ ಕ್ರಮದಲ್ಲಿರುವಂತಹ ಯಾರನ್ನು ಮದುವೆ ಆಗಬಾರ್ದು. ಈ ಮಾತು ದೇವರು ಯಾವಾಗ ಹೇಳಿದ್ರು? ಆದಾಮನಿಂದ ಹಿಡಿದು 2,500 ವರ್ಷಗಳು ಈ ಮಾತು ದೇವರು ಮನುಷ್ಯರಿಗೆ ಹೇಳಿರಲಿಲ್ಲ. ಯಾವಾಗ ಹೇಳಿದ್ರು? 2,500 ವರ್ಷಗಳು ಆದ ನಂತರ ಮೋಶೆ ಕಾಲದಲ್ಲಲ್ವ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು, ಮೋಶೆ ಕಾಲದಲ್ಲಲ್ವ ವಿಧಿವಿಧಾನಗಳೆಲ್ಲ ಕೊಡಲ್ಪಟ್ಟಿತ್ತು, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಕೊಡಲ್ಪಟ್ಟಿತ್ತು. ಹೌದಾ? ಹಾಗಾದರೆ ನೀವು ಹೇಳಿ, ಅಬ್ರಹಾಮನು ಯಾವ ಕಾಲದಲ್ಲಿದ್ದರು? ಧರ್ಮಶಾಸ್ತ್ರದ ಕಾಲದಲ್ಲಿದ್ದರ? ಪಿತೃಗಳ ಕಾಲದಲ್ಲಿದ್ದರ? ಪಿತೃಗಳ ಕಾಲದಲ್ಲಿದ್ದರಲ್ವ? ಹೌದಾ? ಧರ್ಮಶಾಸ್ತ್ರ ಕೊಡುವುದಕ್ಕಿಂತ ಮುಂಚೆ ಜೀವನ ಮಾಡಿದವರಲ್ವ ಅಬ್ರಹಾಮನು ಅನ್ನುವಂಥವರು? ಹೌದಲ್ವ? ಹಾಗಾದರೆ ತಪ್ಪೇನಕ್ಕಾಗತ್ತೆ? ಮತ್ತು ಅಬ್ರಹಾಮನು ಇನ್ನು ದೇವರು ಆಜ್ಞೆನೇ ಕೊಟ್ಟಿರಲಿಲ್ಲ. ಇದನ್ನು ಮಾಡಬೇಡ ಮಗನೇ ಅಂತ ಹೇಳಿರಲಿಲ್ಲ. ಮಕ್ಕಳ ಇದನ್ನು ನೀವು ಮಾಡಬಾರ್ದು ಅಂತ ಹೇಳಿರಲಿಲ್ಲ. ಆ ಕಾಲದಲ್ಲಿ ಅದನ್ನು ನಡೆಸಿದ್ರೆ ತಪ್ಪು ಹೇಗಾಗತ್ತೆ? ಈಗ ನೀವು ಒಂದು ಆ್ಯಪಲನ್ನು ತೊಗೊಂಡು ಕಟ್ ಮಾಡ್ಕೊಂಡು ತಿಂದಿರಿ ಅಂತ ಅಂದ್ಕೊಳ್ಳಿ, ತಪ್ಪ ಅದು? ಆ್ಯಪಲ್ ಹಣ್ಣನ್ನು ತೊಗೊಂಡು ಕಟ್ ಮಾಡ್ಕೊಂಡು ತಿಂದಿರಿ ಅಂತ ಅಂದ್ಕೊಳ್ಳಿ, ತಪ್ಪ ಅದು? ಅಲ್ಲ. ಆದರೆ ಏದೇನು ತೋಟದಲ್ಲಿ ದೇವರು ಹಾಕಿದ್ರಲ್ವ ಆ ಮರದ ಹಣ್ಣು, ಆ ಮರದ ಹಣ್ಣನ್ನು ತಿಂದರೆ ಏನದು? ತಪ್ಪು. ಇವಾಗೇನಕ್ಕೋಸ್ಕರ ತಪ್ಪಲ್ಲ? ಆಜ್ಞೆ ಇಲ್ಲ, ದೇವರು ನಮಗೆ ಹೇಳಲಿಲ್ಲ ಯಾವ ಹಣ್ಣನ್ನು ತಿನ್ನಬೇಡ, ಯಾವ ಹಣ್ಣನ್ನು ತಿನ್ನಬೇಕು ಅಂತ. ಆ ರೀತಿಯಾಗಿರುವಂಥ ರೆಸ್ಟ್ರಿಕ್ಷನನ್ನು ಕೊಟ್ಟಿಲ್ಲ ದೇವರು. ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೀರಾ ಅಂತ ಅಂದ್ಕೊಳ್ಳಿ, ಚಿಕ್ಕ ಚಿಕ್ಕ ಮಕ್ಕಳನ್ನು. ಅವ್ರ ಶಾಲೆ ಶುರು ಆಗಲಿಕ್ಕೆ 10 days ಇದೆ. ಇನ್ನು 10 days ಆದಮೇಲೆ ಹೇಗೆ ಕಳಿಸ್ಬೇಕು ಶಾಲೆಗೆ? ಯೂನಿಫಾರ್ಮ್ ಹಾಕಿ, ID ಕಾರ್ಡ್ ಹಾಕಿ, ಬೆಲ್ಟ್ ಹಾಕಿ, ಟೈ ಹಾಕಿ, ಶೂಸ್ ಹಾಕಿ ಕಳಿಸ್ಬೇಕಾ? ಹೌದಾ? ನಿಮ್ಗೆ ಇಷ್ಟ ಬಂದಂಗೆ ಕಳಿಸಿದ್ರಿ ಅಂತ ಅಂದ್ಕೊಳ್ಳಿ, ಮತ್ತು ಅವರು ಮತ್ತೆ ಟೀಚರು ವಾಪಸ್ ಕಳಿಸ್ತಾರೆ ಮಕ್ಕಳನ್ನು. ಹೌದಾ ಇಲ್ವಾ? ಯಾವಾಗ ರೆಡಿ ಮಾಡಿದ್ರಿ ಮಕ್ಕಳನ್ನು? ಶಾಲೆ ಶುರು ಆದ ನಂತರ. 10 ದಿನ ಇದೆಯಲ್ವ ಶಾಲೆಗೆ, ಇವತ್ತಿಂದನೇ ರೆಡಿ ಮಾಡ್ತೀರಾ? ಇವತ್ತಿಂದನೇ ಶೂಸ್ ಹಾಕ್ಕೊಂಡಿಸ್ತೀರಾ? ಇವತ್ತಿಂದನೇ ID ಕಾರ್ಡ್ ಹಾಕಿರ್ತೀರಾ ಮಗನಿಗೆ? ಇಲ್ಲ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವಾಗ ಮಾತ್ರ ಅಪ್ಲೈ ಆಗುತ್ತೆ? ಶಾಲೆಗೆ ಹೋಗಬೇಕಾದ್ರೆ ಮಾತ್ರ. ನಿಜನಾ? ಮನೇಲಿ ಕೂರಿಸ್ದಾಗಲೂ ನೀವು ID ಕಾರ್ಡ್ ಹಾಕಿ ಬೆಲ್ಟ್ ಟೈ ಹಾಕಿ ಕೂರಿಸಿದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮ ಮಗನೇ ನಿಮ್ಮನ್ನು ನೋಡಿ ಬೈತಿರ್ತಾನೆ, ಡ್ಯಾಡಿ ನಿನಗೆ ತಲೆಯಲ್ಲಿ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಇದನ್ನೆಲ್ಲ ಮಾಡ್ಕೊಬೇಕಾಗಿರುವಂಥದ್ದು ಶಾಲೆಗೆ ಹೋಗಬೇಕಾದ್ರೆ ಅಲ್ವಾ? ಆ ಗೇಟ್ ಒಳಗಡೆ ಹೋದ ನಂತರ ಅಲ್ವಾ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಅಪ್ಲೈ ಆಗುವಂತಹದ್ದು. ನಿಜನಾ? ಹಾಗಿದ್ರೆ ಅಬ್ರಹಾಮನು ಇದ್ದಿದ್ದು ಯಾವ ಕಾಲದಲ್ಲಿ? ಪಿತೃಗಳ ಕಾಲದಲ್ಲಿ. ಪಿತೃಗಳ ಕಾಲದಲ್ಲಿ ಏನಿರಲಿಲ್ಲ? ಧರ್ಮಶಾಸ್ತ್ರ ಇರಲಿಲ್ಲ, ಆಜ್ಞೆಗಳು ಕೊಡಲ್ಪಟ್ಟಿರಲಿಲ್ಲ, ವಿಧಿವಿಧಾನಗಳನ್ನು ದೇವರು ಹೇಳಿರಲಿಲ್ಲ, ಈ ಥರನೇ ಮಾಡಬೇಕು, ಈ ಥರನೇ ಆಚರಿಸಬೇಕು ಅಂತ ಹೇಳಿರಲಿಲ್ಲ ಏನೂ ಸಹ. ಹಾಗಾದರೆ ಅಬ್ರಹಾಮನು ಮತ್ತು ಕಾಯಿನನು ಇವರೆಲ್ಲ ಮದುವೆ ಆದರೂ ತಂಗಿ ವರಸೆಯಲ್ಲಿರುವಂಥವರನ್ನು ಅಂತ ಹೇಳಿದ್ರೆ ಅದು ಬಿಟ್ಟು ಬೇರೆ ದಾರಿನೂ ಇರಲಿಲ್ಲ, ಗೊತ್ತಾ? ಕಾಯಿನನು ಮದುವೆ ಆಗುವಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು, ತಂಗಿ ವರಸೆಯಲ್ಲಿರುವಂಥವ್ರನ್ನ ಮದುವೆ ಆಗುವಂತಹದನ್ನು ಬಿಟ್ಟು ಬೇರೆ ದಾರಿನೂ ಇರಲಿಲ್ಲ, ಗೊತ್ತಾ? ಅದು ದೇವರ ಕ್ರಮ, ಅದು ದೇವರ ಸಂಕಲ್ಪದ ಮೇರೆಗೆ ನಡೆದಿರುವಂತಹದ್ದು ಇದೆಲ್ಲವೂ ಸಹ.
ತಂಗಿ ವರಸೆಯಲ್ಲಿರುವಂಥವ್ರನ್ನ ಮದುವೆ ಆಗಬಾರ್ದು ಅಂತ ದೇವರು ಆ ಕಾಲದಲ್ಲೇ ಆದಾಮನಿಗೆ ಆಜ್ಞೆ ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ. ಸಂತಾನೋತ್ಪತ್ತಿ ಹೆಂಗೆ ಮಾಡಬೇಕಿತ್ತು? ಮಕ್ಕಳು ಹೆಂಗೆ ಜನ್ರೇಟ್ ಆಗ್ತಿದ್ರು ಭೂಮಿಯ ಮೇಲೆ? ದೇವರು ಆಜ್ಞೆ ಕೊಟ್ಟಿರುವಂಥದ್ದು ಏನಂತ ಮನುಷ್ಯರಿಗೆ? ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಹೌದಾ, ತುಂಬಿರಿ ಭೂಮಿಯನ್ನು. ಒಂದು ಕಡೆ ನೋಡಿದ್ರೆ ಭೂಮಿಯಲ್ಲಿ ಅಧೀನ ಹೆಚ್ಚಿ ತುಂಬಿ ಅಂತ ಹೇಳಿಬಿಟ್ಟು, ಇನ್ನೊಂದು ಕಡೆ ಆದಾಮನ ಹತ್ರ ಬಂದು ನಿನ್ನ ಮಕ್ಕಳು ಯಾರೂ ಸಹ ತಂಗಿ ವರಸೆಯಲ್ಲಿರುವಂಥವ್ರನ್ನ ಮದುವೆ ಆಗಬಾರ್ದು ಅಂತ ಅಂದಿದ್ರು ಅಂತ ಅಂದ್ಕೊಳ್ಳಿ. ಅದೇನಾದರೂ ಮ್ಯಾಚ್ ಆಗ್ತಿತ್ತಾ? ಪ್ರಭು ಏನಂತ ಇನ್ನೊಂದು ಸರಿ ಹೇಳು. ಯಾರನ್ನೂ ಮದುವೆ ಆಗಬಾರ್ದು ತಂಗಿ ವರಸೆಯಲ್ಲಿರುವಂಥವ್ರನ್ನ. ಹಾಗಾದರೆ ಸಂತಾನ ಹೆಂಗೆ ಹೆಚ್ಚುತ್ತೆ ನೀನೇ ಹೇಳು. ಆ ಕಾಲದಲ್ಲಿ ದೇವರ ಸಂಕಲ್ಪ ಬೇರೆ. ಅದಾದ ನಂತರ ಒಂದಷ್ಟು ವರ್ಷಕ್ಕೆ ದೇವರೇ ಆ ಕ್ರಮವನ್ನು ಏರ್ಪಡಿಸಿದ್ರು. ಏನಂತ? ತಂಗಿ ಜೊತೆ ಮೇಲೆ ಸಂಬಂಧವನ್ನು, ತಂಗಿಯ ವರಸೆಯಲ್ಲಿರುವಂತಹ ಯಾರ ಜೊತೆಯೂ ಸಹ ವಿವಾಹ ಸಂಬಂಧಗಳನ್ನು ಬೆಳೆಸಬಾರದು. ಈ ಕಾಲದಲ್ಲೂ ಸಹ ತಂಗಿ ವರಸೆಯಲ್ಲಿರುವಂಥವ್ರನ್ನ ಮದುವೆ, ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ವ, ತಂಗಿ ವರಸೆಯಲ್ಲಿರುವಂಥವರನ್ನು ಮದುವೆ ಆದಂಥವರು ಎಷ್ಟೆಷ್ಟು ಹೆಲ್ತ್ ಇಶ್ಯೂಸನ್ನು ಅನುಭವಿಸ್ತಿದ್ದಾರೆ ಗೊತ್ತಾ ನಮಗೆ? ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ ಗೊತ್ತಾ? ಅದು ಈ ಕಾಲದಲ್ಲಿರುವಂಥ ಹೆಲ್ತ್ ಇಶ್ಯೂಸ್. ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ತಂಗಿ ವರಸೆಯಲ್ಲಿರುವಂತಹ ಪ್ರತಿಯೊಬ್ಬರು ಇನ್ನೊಬ್ಬರನ್ನು, ನಿಮ್ಮ ಅಣ್ಣನ ವರಸೆಯಲ್ಲಿರುವಂಥವ್ರನ್ನ ಮದುವೆ ಆಗಬಾರ್ದು. ಈ ಕ್ರಮ ಎಲ್ಲ ಯಾವಾಗ ಬಂದಿದ್ದು? ಧರ್ಮಶಾಸ್ತ್ರದ ಕಾಲದಲ್ಲಿ. ಮತ್ತು ಅದಕ್ಕಿಂತ ಹಿಂದೆ ಜನ ಮಾಡಿದ್ರೆ ಅದು ತಪ್ಪಾಗತ್ತಾ? ಆಗೋದಿಲ್ಲ. ಅದು ಫಸ್ಟ್ ಕ್ವಾಲಿಟಿ. ಪಿತೃಗಳ ಕಾಲಕ್ಕಿರುವಂತಹ ಫಸ್ಟ್ ಕ್ವಾಲಿಟಿ ಏನು? ವರಸೆ ಕ್ರಮಗಳು ಇರಲಿಲ್ಲ. ಆ ಪಾಯಿಂಟ್ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸತ್ಯವೇದ ತಪ್ಪು ಅಂತಲೇ ಅನಿಸುತ್ತೆ, ಹೌದಲ್ವಾ? ಒಂದು ಕಡೆ ಮದುವೆ ಆಗಬಾರ್ದು ಅಂತ ಬರ್ಸಿದ್ದಾರೆ, ಇನ್ನೊಂದು ಕಡೆ ಮದುವೆ ಆಗಿದ್ದಾರೆ, ಆದರೂ ದೇವರೇನೋ ಶಿಕ್ಷೆ ಕೊಟ್ಟಿಲ್ಲ. ಈ ಪಾಯಿಂಟ್ ಅರ್ಥ ಆಗಬೇಕು. ವರಸೆ ಕ್ರಮಗಳು ಇರಲಿಲ್ಲ, ಏಕೆಂದರೆ ಧರ್ಮಶಾಸ್ತ್ರ ಅವರ ಹತ್ರ ಇರಲಿಲ್ಲ. ಓಕೆ, ಸೆಕೆಂಡ್ ಪಾಯಿಂಟ್ ಏನು? ಜನರು ಸಾಧಾರಣವಾಗಿ, ಆ ಪಿತೃಗಳ ಕಾಲದಲ್ಲಿದ್ದಂತಹ ಜನ ಸಾಧಾರಣವಾಗಿ 120 ವರ್ಷಗಳಿಗಿಂತ ಹೆಚ್ಚಾಗಿ ಬದುಕ್ತಾ ಇದ್ರು, ಹೌದಾ ಇಲ್ವಾ? ಪಿತೃಗಳ ಕಾಲದಲ್ಲಿದ್ದಂತಹ ಬಹುತೇಕ ಜನ ಎಷ್ಟು ವರ್ಷ ಬದುಕಿದಂಥವ್ರು? 120 ವರ್ಷಗಳಿಗಿಂತ ಹೆಚ್ಚು ಬದುಕಿದಂಥವ್ರೇನ? ಆ 1000 ವರ್ಷ ಕಾಲ, 900 ವರ್ಷ ಕಾಲ, ಅದನ್ನು ನಾವು ಬಿಟ್ಟು ಅಬ್ರಹಾಮನ ಕಾಲಕ್ಕೆ ಬಂದರೂ ಸಹ, ಅಬ್ರಹಾಮನ ಕಾಲದಲ್ಲೂ ನಮಗೇನು ಕಾಣಿಸುತ್ತೆ? ಅಬ್ರಹಾಮನ ಎಷ್ಟು ವರ್ಷ ಬದುಕಿದ್ರು? ಅಬ್ರಹಾಮನು ಎಷ್ಟು ವರ್ಷ ಬದುಕಿದ್ರು? 175. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳೇನ ನಾವೆಲ್ಲರೂ ಸಹ? 175 ವರ್ಷ ಅಬ್ರಹಾಮನ ಆಯುಷ್ಕಾಲ. ಇಸಾಕನ ಎಷ್ಟು ವರ್ಷ ಬದುಕಿದ್ರು? 5 ವರ್ಷ ಎಕ್ಸ್ಟ್ರಾ ಅಬ್ರಹಾಮನಿಗಿಂತ. ಎಷ್ಟು? 180 ವರ್ಷ, ಹೌದಾ? ಯೋಬನನ್ನು ನಾವು ಏನಕ್ಕೋಸ್ಕರ ಈ ಕಾಲಕ್ಕೆ ಸೇರಿಸಿದ್ವಿ? ನಮಗೆ ನೆನಪಿದೆಯಾ? ನಾನು ಆಗಲೇ ಹೇಳಿದೆ, ಯೋಬನೂ ಸಹ ಈ ಕಾಲಕ್ಕೆ ಸೇರಿದಂಥವ್ರು ಅಂತ ಹೇಳಿದೆ. ಯೋಬನೂ ಸಹ 4ನೇ ಭಾಗ 3ನೇ ಭಾಗ ಹಿಂದೆ ನಾವು ನೋಡಿದ ಅಬ್ರಹಾಮನ ಕಾಲಕ್ಕೆ, ಅದಕ್ಕಿಂತ ಹಿಂದೆ ಇದ್ದಂಥ ಕಾಲಕ್ಕೆ ಸೇರಿದಂಥವ್ರು ಅಂತ ನಾನು ಹೇಳಿದ್ದೆ. ಯೋಬನ ಏನಕ್ಕೋಸ್ಕರ ಆ ಕಾಲಕ್ಕೆ ಸೇರಿದಂಥವ್ರು ಅಂತ ಹೇಳಿದ್ದೆ ನಾನು? ಯೋಬನ ಆಯುಷ್ಕಾಲ ಎಷ್ಟು? ಎಸ್ಟಿಮೇಟ್ ಮಾಡಿ ಸತ್ಯವೇದದಲ್ಲಿ ಹೇಳಿರುವಂಥ ಮಾತುಗಳನ್ನೆಲ್ಲ ಆಲೋಚನೆ ಮಾಡಿ ನೋಡಿದಾಗ ಯೋಬನ ಆಯುಷ್ಕಾಲ 200ಕ್ಕೂ ಹೆಚ್ಚು, ಸುಮಾರು 210 ವರ್ಷ ಯೋಬನು ಬದುಕಿದಂತಹ ಆಯುಷ್ಕಾಲ. ಹಾಗಾದರೆ ಯೋಬನನ್ನು ಏನಕ್ಕೋಸ್ಕರ ಅಬ್ರಹಾಮನ ಕಾಲಕ್ಕೆ ಸೇರಿಸಿದ್ವಿ? ಈ ಕಾರಣಕ್ಕೋಸ್ಕರನೇ. ಯೋಬನೂ ಸಹ 120 ವರ್ಷಕ್ಕಿಂತ ಹೆಚ್ಚಾಗಿ ಬದುಕಿದಂತಹ ಮನುಷ್ಯ. ಅದಕ್ಕೋಸ್ಕರ ಪ್ಯಾರಲಲ್ ಆಗಿ ಹಿಸ್ಟ್ರಿ ಹೋಗ್ತಿತ್ತು ಅಂತ ನಾನು ಆಗಲೇ ನಿಮಗೆ ಹೇಳಿದ್ದು. ಓಕೆ, ಈಗ ಅದು ಸೆಕೆಂಡ್ ಪಾಯಿಂಟ್. ಸಾಧಾರಣವಾಗಿ ಜನ 120 ವರ್ಷಗಳಿಗಿಂತ ಹೆಚ್ಚು ಬದುಕ್ತಿದ್ರು. ಇನ್ನು 3ನೇ ಕ್ವಾಲಿಟಿ ಏನು? ಪಿತೃಗಳ ಕಾಲಕ್ಕಿರುವಂತಹ 3ನೇ ಕ್ವಾಲಿಟಿ ಏನು? ಯಾಜಕತ್ವವನ್ನು ಯಾರು ನಡೆಸ್ತಿದ್ರಂತ ಪಿತೃಗಳ ಕಾಲದಲ್ಲಿ? ಕುಟುಂಬದ ಹಿರಿಯರೇ ಯಾಜಕತ್ವವನ್ನು ನಡೆಸಿ ಮುಗಿಸ್ತಾ ಇದ್ರು. ಯಾಜಕರು ಬರಬೇಕು, ಸೇವಕರು ಬರಬೇಕು, ದೈವ ಸೇವಕರು ಬರಬೇಕು. ಈ ಕ್ರಮ ಇರಲಿಲ್ಲ ಪಿತೃಗಳ ಕಾಲದಲ್ಲಿ. ಏಕೆಂದರೆ ಆ ಕ್ರಮ ಎಲ್ಲ ಯಾವಾಗ ಬಂತು? ಯಾಜಕರೇ ಇದನ್ನು ನಡೆಸಬೇಕು ಅನ್ನುವಂಥ ಕ್ರಮ ಯಾವಾಗ ತೊಗೊಂಡು ಬಂದರು ದೇವರು? ಧರ್ಮಶಾಸ್ತ್ರದ ಕಾಲದಲ್ಲಿ. ಲೇವಿ ಗೋತ್ರದವರೇ ಇದನ್ನು ಮಾಡಬೇಕು, ಅವರನ್ನೇ ಯಾಜಕರನ್ನಾಗಿ ಅಭಿಷೇಕಿಸಬೇಕು. ಇದೆಲ್ಲ ಮೋಶೆ ಕಾಲದಲ್ಲಿ ನಡೆದಂತಹದ್ದಲ್ವ, ಹೌದಲ್ವ? ಇವರೆಲ್ಲ ಇದ್ದಿದ್ದು ಯಾವಾಗ? ಅಬ್ರಹಾಮನು ಹೋಗಿ ಧೂಪ ಹಾಕಿದ್ರು ಅಂದರೆ ಅದು ತಪ್ಪಂತ ಎಣಿಸಿಲ್ಲ ದೇವರು. ಯಾಕೆ? ಅವ್ರು ಇದ್ದಂತಹದ್ದು ಯಾವಾಗ? ಪಿತೃಗಳ ಕಾಲದಲ್ಲಿ. ಯೋಬನು ಸಹ ಧೂಪ ಹಾಕ್ತಾರೆ ಕುಟುಂಬದ ಪರವಾಗಿ. ಒಂದು ಸರಿ ಅದನ್ನು ಓದ್ಕೊಳ್ಳೋಣ ಮಾತುಗಳನ್ನು. ಆದಿಕಾಂಡ, ನೋಹನಿಂದ ಶುರು ಮಾಡೋಣ. ಅವರ ಕುಟುಂಬದ ಹಿರಿಯರೇ ಬಂದು ಹೇಗೆ ಧೂಪ ಹಾಕ್ತಿದ್ರು ಅಂತ. ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನ. ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು.
ಯಾರು? ನೋಹನು. ಅರ್ಥ ಆಯ್ತಾ ನಮಗೆ? ಕುಟುಂಬದ ಹಿರಿಯರೇ ಯಜ್ಞ ಸಮರ್ಪಿಸುವಂಥ ಕೆಲಸ ಮಾಡ್ತಿದ್ರು. ಅವಾಗ ಯಾಜಕರೇ ಬಂದು ಮಾಡಬೇಕು, ಕುಟುಂಬದ ಹಿರಿಯರು ಮಾಡಿದ್ರೆ ಪಾಪ ಅನ್ನುವಂತಹ ನಿಬಂಧನೆ ಇರಲಿಲ್ಲ, ಅನ್ನುವಂತಹ ಆಜ್ಞೆ ಕೊಟ್ಟಿರಲಿಲ್ಲ ದೇವರು. ನೆಕ್ಸ್ಟ್, ಹಾಗೆ ಕುಟುಂಬದ ಹಿರಿಯರು ಧೂಪ ಹಾಕ್ತಿದ್ದಂತಹದ್ದು, ಯಜ್ಞ ಸಮರ್ಪಿಸಿದಂತಹದ್ದು ನೋಡಿ ಒಂದ್ಸಾರಿ ಪಿತೃಗಳ ಕಾಲದಲ್ಲಿ ಹೇಗೆ ಕುಟುಂಬದ ಹಿರಿಯರೇ ಮಾಡಿ ಮುಗಿಸ್ತಿದ್ರು ಆ ಆಚಾರವನ್ನು. ಆದಿಕಾಂಡ 13ನೇ ಅಧ್ಯಾಯ 3ನೇ ವಚನ. ಇದು ಅಷ್ಟೇ, ಆರಾಧನೆ ಮಾಡ್ತಿದ್ದಂತಹದ್ದು. ಯಜ್ಞವೇದಿಯನ್ನು ಕಟ್ಟಿಸುವಂತಹದ್ದೇ ಧೂಪ ಹಾಕ್ಲಿಕ್ಕೆ ಇಷ್ಟಕ್ಕೂ, ಅದನ್ನು ಕಟ್ಟುವಂತಹದ್ದು, ಧೂಪ ಹಾಕುವಂತಹದ್ದು, ಇದೆಲ್ಲವೂ ಸಹ ಅಬ್ರಹಾಮನ ಕಾಲದಲ್ಲಿ ಯಾರು ಮಾಡ್ತಿದ್ರು? ಕುಟುಂಬದ ಹಿರಿಯನಾದ ಅಬ್ರಹಾಮನೇ. ನೆಕ್ಸ್ಟ್, ಯೋಬನ ಗ್ರಂಥ, ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಂಡು ಮುಂದೆ ಹೊರಟೋಗೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ, ಯೋಬನ 5ನೇ ವಚನ ಓದೋಣ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಯಾರು ಹೋಮಗಳನ್ನು ಸಮರ್ಪಿಸ್ತಿದ್ರು? ಕುಟುಂಬದವರೇನಾ? ಯಾಜಕರು ಬರ್ತಿದ್ರ ಎಲ್ಲಿಂದನಾದರೂ? ಕುಟುಂಬದವರೇ ಮಾಡ್ತಿದ್ರ ಈ ಕೆಲಸವನ್ನು? ಈಗ ಹಾಗಾದರೆ ಅಬ್ರಹಾಮನು ಧೂಪ ಹಾಕಿದ್ರಲ್ವಾ, ಇಲ್ಲಿ ಸೌಲನು ಮಾತ್ರ ಯಜ್ಞ ಸಮರ್ಪಿಸಿದ ದೇವ್ರಿಗೆ ಏನಕ್ಕೋಸ್ಕರ ಕೋಪ ಬಂದರು ಅಂದರೆ ಅದಕ್ಕೆ ಕಾರಣ ಏನು? ಆ ಕ್ವೆಶ್ಚನ್ಗೆ ಆನ್ಸರ್ ಏನು? ಸೌಲನ್ನು ಮಾಡಿದಾಗ ಏನಕ್ಕೋಸ್ಕರ ದೇವ್ರಿಗೆ ಕೋಪ ಬಂತು? ನೀನು ರಾಜ ಅಂತ ಅಂದ್ಕೊಂಡು, ನನಗೇನು ಕಮ್ಮಿ ಅಂತ ಅಂದ್ಕೊಂಡು, ಹೌದಾ, ನಾನು ಎಲ್ಲ ಕೆಲಸ ಮಾಡಬಹುದು ಅಂತ ಹೇಳಿ ನಿನಗಿಷ್ಟ ಬಂದಂತೆ ಮುಂದೆ ಹೋಗುವಂತಹದ್ದಲ್ಲ. ನಾನು ಏನು ಏರ್ಪಡಿಸಿದ್ದೀನಿ? ನಿನಗೆ ರಾಜ್ಯಾಧಿಕಾರವನ್ನು ಕೊಟ್ಟಿದ್ದೀನ. ರಾಜನಾಗಿರುವಂತಹ ನಿನ್ನ ಕೆಲಸ ಏನು? ರಾಜ್ಯವನ್ನು ಪರಿಪಾಲನೆ ಮಾಡುವಂತಹದ್ದು. ಯಜ್ಞ ಸಮರ್ಪಿಸಲಿಕ್ಕೆ, ಧೂಪ ಹಾಕಲಿಕ್ಕೆಲ್ಲ ನಾನು ಯಾರನ್ನು ನೇಮಿಸಿದ್ದೀನಿ? ಯಾಜಕರನ್ನು. ಹೌದಾ? ಆ ಪ್ರಿನ್ಸಿಪಲ್ ಇತ್ತ ಪಿತೃಗಳ ಕಾಲದಲ್ಲಿ? ಇಲ್ಲ. ಕುಟುಂಬದ ಹಿರಿಯರೇ ಧೂಪ ಹಾಕ್ತಿದ್ರು, ಕುಟುಂಬದ ಹಿರಿಯರೇ ಯಜ್ಞವನ್ನು ಸಮರ್ಪಿಸ್ತಿದ್ರು. ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಇನ್ನೊಂದು ಮಾತನ್ನು ಸಹ ಬರೆಸಿದ್ದಾರೆ, ಅದನ್ನು ಓದೋಣ. ಪಿತೃಗಳ ಕಾಲಕ್ಕೆ ಸಂಬಂಧಪಟ್ಟಂತೆ ಈ ಮಾತನ್ನು ಓದ್ತಿದ್ದೀವಿ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 3ನೇ ವಚನ, 5:3. ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು. ಇದಕ್ಕೆ ಅರ್ಥ ಏನು ಪ್ರಿಯರೇ? ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಏನಂತ ಹೇಳಿದ್ದಾರೆ? ಈ ನಿಬಂಧನೆ, ಈ ಧರ್ಮಶಾಸ್ತ್ರವನ್ನು ದೇವರು ಯಾರ ಜೊತೆ ಮಾಡಿಲ್ಲ? ಪೂರ್ವಿಕರ ಜೊತೆ ಮಾಡದೆ, ಅಂದರೆ ಪಿತೃಗಳ ಕಾಲದಲ್ಲಿ ನಾವು ವಿವಕ್ತನ ಏನು ನೋಡ್ತಿದ್ದೀವಿ, ಅವರ ಜೊತೆ ಈ ನಿಬಂಧನೆಯನ್ನು ಮಾಡದೆ ನಮ್ಮ ಸಂಗಡ, ಅಂದರೆ ಆ ಕಾಲದಲ್ಲಿ ಧರ್ಮಶಾಸ್ತ್ರ ಈಸ್ಕೊಳ್ಬೇಕಾದ್ರೆ, ರಿಸೀವ್ ಮಾಡಬೇಕಾದ್ರೆ ಯಾರು ಬದುಕಿರ್ತಾರೋ ನಮ್ಮ ಸಂಗಡ, ನಮ್ಮ ಮುಂದಿನ ತಲಾಂತರಗಳ ಜೊತೆ ದೇವರು ಈ ನಿಬಂಧನೆಯನ್ನು ಮಾಡಿಕೊಂಡಿದ್ದಾರೆ. ಏನರ್ಥ ಆಯಿತು ಈ ವಚನವನ್ನು ಓದಿದಾಗ? ಈ ನಿಬಂಧನೆ ಯಾರ ಜೊತೆ ಮಾಡಿಲ್ಲ ದೇವರು? ಅಬ್ರಹಾಮನ ಜೊತೆ ನಿಬಂಧನೆ ಮಾಡ್ಕೊಂಡಿದ್ರ, ಧರ್ಮಶಾಸ್ತ್ರವನ್ನು ಕೊಟ್ರ ಅಂದರೆ ಇಲ್ವಂತೆ. ಇಸಾಕನ ಜೊತೆ ಮಾಡ್ಕೊಂಡ್ರ ಅಂದರೆ ಇಲ್ವಂತೆ. ಯಾರ ಜೊತೆ ಮಾಡಿಕೊಂಡ್ರು? ಮೋಶೆ ಕಾಲದಲ್ಲಿದ್ದಂತಹ ಜನ, ಮೋಶೆ ಕಾಲ ಮುಂದೆ ಬರುವಂತಹ ಜನ, ಸಂತಾನ ಉತ್ಪತ್ತಿಯಾಗಿ ಹೇಗೆ ಹರಡ್ತಾರಲ್ವ ಜನ, ಆ ಜನರ ಜೊತೆ. ಆ ಕಾಲದಿಂದ ಧರ್ಮಶಾಸ್ತ್ರ ಯಾವಾಗ ಕೈಯಲ್ಲಿ ಕೊಡ್ತಾರೋ ಆ ಕಾಲದಿಂದ ಮಾತ್ರ ನಿಬಂಧನೆ ಅಪ್ಲೈ ಆಗತ್ತೆ. ಸತ್ಯವೇದದಲ್ಲಿ ಬರ್ಸಿದ್ದಾರೆ ಈ ಮಾತನ್ನು. ನಮಗೆ ಇಷ್ಟ ಬಂದಂತೆ ಯಾವ ಕ್ರಮವನ್ನು ತೊಗೊಂಡೋಗಿ ಎಲ್ಲಿಗೋ ಅಪ್ಲೈ ಮಾಡಿದ್ರೆ ಪ್ರಯೋಜನ ಏನು? ಹೌದಾ ಇಲ್ವಾ? ಬ್ರದರ್ ನೋಡಿ ಬ್ರದರ್, ಇಲ್ಲಿ ಧೂಪ ಹಾಕಬಾರ್ದು ಅಂತಿದೆಯಲ್ವಾ, ಅವ್ರು ಧೂಪ ಹಾಕಿದ್ರಲ್ವ, ತೊಗೊಂಡೋಗಿ ಅಪ್ಲೈ ಮಾಡಿದ್ರೆ ಸರಿ ಇರುತ್ತಾ? ಇಲ್ಲ. ಓಕೆ, ಆ ಸ್ಲೈಡನ್ನು ಮತ್ತೆ ಹಾಕ್ತೀರಾ ಅಣ್ಣ? ಪಿತೃಗಳ ಕಾಲ, ಆ 3 ಮುಗಿಸ್ಕೊಂಡಿದ್ದೀವಲ್ವ. ಮೊದಲನೇ ಆಚಾರ ಏನು ಪಿತೃಗಳ ಕಾಲದಲ್ಲಿ? ವರಸೆ ಕ್ರಮಗಳು ಇರಲಿಲ್ಲ. ಎರಡನೇದಾಗಿ ಜನ ಸಾಧಾರಣವಾಗಿ 120 ವರ್ಷಗಳಿಗಿಂತ ಹೆಚ್ಚು ಬದುಕ್ತಿದ್ರು. ಮೂರನೇದಾಗಿ ಯಾಜಕತ್ವವನ್ನು ಕುಟುಂಬದ ಹಿರಿಯರೇ ನಡೆಸ್ತಿದ್ರು. ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್. ಈಗ ಧರ್ಮಶಾಸ್ತ್ರದ ಕಾಲಕ್ಕೆ ಬಂದಿದ್ದೀವಿ. ಇಲ್ಲಿರುವಂತಹ ಮುಖ್ಯವಾಗಿರುವಂತಹ ಕ್ವಾಲಿಟೀಸ್ ಏನು? ಲಕ್ಷಣಗಳೇನು? ಲಿಖಿತಪೂರ್ವಕವಾಗಿರುವಂತಹ ಧರ್ಮಶಾಸ್ತ್ರ ಅವರಿಗೆ ಕೊಡಲ್ಪಟ್ಟಿತ್ತು. ಬರೆಸಿಕೊಟ್ರ ದೇವರು? ಹೌದು. ಇವಾಗಿಂದ ಬರೆಸದೇ ಇರುವಂತಹದ್ದು ಅಥವಾ ಬರೆಸಿರುವಂತಹದ್ದು ಮಾಡಬೇಡಿ ಅಂತ ಅದನ್ನು ಮಾಡಿದ್ರೆ ತಪ್ಪ? ಕೊಟ್ಟ ಮೇಲೆ ಮಾಡಿದ್ರೆ ತಪ್ಪ? ಹೌದು. ಅದೇ ಆ ಮಾತಿನ ಅರ್ಥ. ಲಿಖಿತಪೂರ್ವಕವಾಗಿರುವಂತಹ ಧರ್ಮಶಾಸ್ತ್ರವನ್ನು ದೇವರು ಅವರಿಗೆ ಕೊಟ್ಟರು. ಸೆಕೆಂಡ್ ಕ್ವಾಲಿಟಿ ಏನು? ಕಟ್ಟುನಿಟ್ಟಾದ ವರಸೆ ಕ್ರಮಗಳು ಏರ್ಪಟ್ಟವು. ನೀವು ಅವಾಗಲೇ ಓದಿದ್ರಲ್ಲ ವಚನ, ಆ ವಚನ ಇದಕ್ಕೆ ಸೇರಿರುವಂತಹದ್ದು. ಕಟ್ಟುನಿಟ್ಟಾಗಿ ದೇವರು ಹೇಳಿದ್ರು. ಯಾರನ್ನ ಮದುವೆ ಆಗಬಾರ್ದು ಅಂತ ಹೇಳಿದ್ರು, ಯಾರನ್ನ ಮದುವೆ ಆಗ್ಬೋದು ಅಂತ ಹೇಳಿದ್ರು.
ಹೌದಾ? ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಯಾವಾಗ ಪಾಸ್ ಮಾಡಿದ್ರು ದೇವರು? ಧರ್ಮಶಾಸ್ತ್ರದ ಕಾಲದಲ್ಲಿ. ಓಕೆ, ಅದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು? ಜನರು ಸಾಧಾರಣವಾಗಿ 120 ವರ್ಷಗಳಿಗಿಂತ ಕಡಿಮೆ ಬದುಕ್ತಿದ್ರು ಸಾಧಾರಣವಾಗಿ, ಬಹುತೇಕ ಜನ. ಓಕೆ, ಫೋರ್ತ್ ಪಾಯಿಂಟ್ ಏನು? ಯಾಜಕತ್ವವನ್ನು ನಡೆಸಲು ಯಾಜಕರು ನೇಮಿಸಲ್ಪಟ್ಟರು. ಪಬ್ಲಿಕ್ಕಲ್ಲಿ ಯಾರಾದರೂ ಇನ್ನೊಬ್ಬರಿಗೋಸ್ಕರನೋ ಇನ್ನೊಬ್ಬರ ಪಾಪ ಪರಿಹಾರಕ್ಕೋಸ್ಕರನೋ ಧೂಪ ಹಾಕಬೇಕು, ಯಜ್ಞ ಸಮರ್ಪಿಸಬೇಕು ಅಂದರೆ ಇಷ್ಟ ಬಂದಂಥವ್ರು ಮಾಡೋ ಹಂಗಿಲ್ಲ. ಅದನ್ನು ಯಾರು ಮಾತ್ರ ಮಾಡಬೇಕು? ಯಾಜಕರೇ ಮಾಡಬೇಕು. ಇದಿಷ್ಟು ಸಹ ಧರ್ಮಶಾಸ್ತ್ರದ ಕಾಲದ ಗುಣಲಕ್ಷಣಗಳು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಒಂದು ಸಾರಿ ಕಂಪ್ಯಾರಿಸನ್ ನೋಡೋಣ ಪಿತೃಗಳ ಕಾಲಕ್ಕೂ ಧರ್ಮಶಾಸ್ತ್ರದ ಕಾಲಕ್ಕೂ ಇರುವಂತಹ ವ್ಯತ್ಯಾಸಗಳು. ಓಕೆ, ಹೇಳ್ತೀರಾ ಒಂದೊಂದಾಗಿ? ಫಸ್ಟ್ ಏನಿದೆ ಅಲ್ಲಿ? ಈ ಕಡೆ ಪಿತೃಗಳ ಕಾಲದಲ್ಲಿ ಏನಿರಲಿಲ್ಲ? ವರಸೆ ಕ್ರಮ ಇರಲಿಲ್ಲ. ಆ ಕಡೆ ಧರ್ಮಶಾಸ್ತ್ರದ ಕಾಲದಲ್ಲಿ ಏನಿತ್ತು? ಕಟ್ಟುನಿಟ್ಟಾದ ವರಸೆ ಕ್ರಮಗಳು ಇತ್ತು. ಸೆಕೆಂಡ್ ಪಾಯಿಂಟ್, ಜನರು ಸಾಧಾರಣವಾಗಿ ಪಿತೃಗಳ ಕಾಲದಲ್ಲಿ 120 ವರ್ಷಗಳಿಗಿಂತ ಜಾಸ್ತಿ ಬದುಕ್ತಿದ್ರು. ಧರ್ಮಶಾಸ್ತ್ರದ ಕಾಲದಲ್ಲಿ ಸಾಧಾರಣವಾಗಿ 120 ವರ್ಷಗಳಿಗಿಂತ ಕಮ್ಮಿ ಬದುಕ್ತಿದ್ರು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು? ಪಿತೃಗಳ ಕಾಲದಲ್ಲಿ ಯಾಜಕತ್ವವನ್ನು ಕುಟುಂಬದ ಹಿರಿಯರೇ ನಡೆಸಿ ಮುಗಿಸ್ತಿದ್ರು. ಧರ್ಮಶಾಸ್ತ್ರದ ಕಾಲದಲ್ಲಿ ಯಾಜಕರೇ ನಡೆಸಬೇಕಿತ್ತು. ಹೌದಾ? ಇಷ್ಟಕ್ಕೂ ಧರ್ಮಶಾಸ್ತ್ರ ಕರೆಕ್ಟಾಗಿ ಅಪ್ಲಿಕೇಶನ್ಗೆ ಬಂದಿರುವಂತಹ ಡೇಟ್ ಏನು? ಧರ್ಮಶಾಸ್ತ್ರ ನಿಬಂಧನೆಗಳು ಸರಿಯಾಗಿ ಫೋರ್ಸ್ಗೆ ಬಂದಂತಹ ಡೇಟ್ ಏನು? ರಿಪಬ್ಲಿಕ್ ಡೇ ಅಂದರೆ ಏನು? ರಿಪಬ್ಲಿಕ್ ಡೇ ಅಂದರೆ ರಜಾನಾ? ಏನು ರಿಪಬ್ಲಿಕ್ ಡೇ ಅಂದರೆ ಏನು? ಗಣರಾಜ್ಯೋತ್ಸವ. ಹಂಗಂದರೆ ಏನು? ಕಾನ್ಸ್ಟಿಟ್ಯೂಷನ್ ಬರೆಸಿ ಮುಗಿಸ್ಬಿಟ್ಟಿದ್ರು. ಅದಾದಮೇಲೆ 2 months ಆದಮೇಲೆ ಅದು ಫೋರ್ಸ್ಗೆ ಬರುತ್ತೆ. ಅಂದರೆ ಈ ಕಾನ್ಸ್ಟಿಟ್ಯೂಷನ್ನು ಅಧಿಕಾರಯುಕ್ತವಾಗಿ ಎಲ್ಲರಿಗೂ ಸಹ ಪ್ರಕಟ ಆಗಿ ಎಲ್ಲರೂ ಸಹ ಫಾಲೋ ಮಾಡಬೇಕಾಗಿರುವಂತಹದ್ದು ಈ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹದ್ದು ಯಾವಾಗಿಂದ? January 26ನೇ ತಾರೀಕಿನಿಂದ 1950. ನಿಜನಾ? ಹಾಗೆ ಸತ್ಯವೇದದಲ್ಲಿರುವಂಥ ಈ ಧರ್ಮಶಾಸ್ತ್ರ ಫೋರ್ಸ್ಗೆ ಬಂದಿದ್ದು ಯಾವಾಗ? ವಿಮೋಚನಕಾಂಡ. ಆ ಡೇಟ್ ನಮಗೆ ಗೊತ್ತಿಲ್ಲ, ಆದರೂ ಸಹ ವಿಮೋಚನಕಾಂಡದಲ್ಲಿ ಆ ಪ್ರಮಾಣವನ್ನು ಒಂದು ಸಾರಿ ನೋಡೋಣ. ವಿಮೋಚನಕಾಂಡ 19ನೇ ಅಧ್ಯಾಯ 8ನೇ ವಚನ. ಇನ್ನೊಂದು ಅರ್ಥ ಆಯ್ತಾ ನಮಗೆ? ಏನು ಪ್ರಮಾಣ ಮಾಡುವಂತಹದ್ದು ಅಂದರೆ ಏನು? ನಿಬಂಧನೆ ಮಾಡಿಕೊಳ್ಳುವಂತಹದ್ದಲ್ವ, ಒಡಂಬಡಿಕೆ ಮಾಡಿಕೊಳ್ಳುವಂತಹದ್ದಲ್ವ. ಜನ ಎಲ್ಲ ಏನು ಮಾಡಿದ್ರಂತೆ? ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಮೋಶೆ ಮುಂದೆ ನಿಂತು ಜನ ಎಲ್ಲ ಪ್ರಮಾಣ ಮಾಡಿದ್ರಂತೆ, ಹೌದು ದೇವರು ಹೇಳಿದಂತೆಯೇ ಮಾಡ್ತೀವಿ ಅಂತ. ಆ ರೆಸ್ಪಾನ್ಸನ್ನು ಮೋಶೆ ತೊಗೊಂಡೋಗಿ ದೇವರಿಗೆ ಕೊಟ್ರಂತೆ. ಅದಾದ ನಂತರನೇ ನೆಕ್ಸ್ಟ್ ನೀವೀಗ ತಾನೇ ಓದಂತಹದ್ದು 19ನೇ ಅಧ್ಯಾಯದಲ್ಲಿರುವಂತಹ ಮಾತು. ಧರ್ಮಶಾಸ್ತ್ರ ಯಾವ ಅಧ್ಯಾಯದಲ್ಲಿ ಕಾಣಿಸುತ್ತೆ ನಮಗೆ? ಯಾವ ಅಧ್ಯಾಯದಲ್ಲಿ ಕಾಣಿಸುತ್ತೆ? ವಿಮೋಚನಕಾಂಡ ಯಾವ ಅಧ್ಯಾಯ? 20ನೇ ಅಧ್ಯಾಯ. ಇವರು ಪ್ರಮಾಣ ಮಾಡಿದ್ಯಾವಾಗ? 19ನೇ ಅಧ್ಯಾಯ. ಇವರು ಕೈಗೆ ಧರ್ಮಶಾಸ್ತ್ರ ಬಂದಿದ್ಯಾವಾಗ? 20ನೇ ಅಧ್ಯಾಯ. ನಾವು ದೇವರು ಹೇಳಿದಂತೆಯೇ ಮಾಡ್ತೀವಿ ಇನ್ನು ಮುಂದೆ ಅಂತ ಇವರು ಪ್ರಮಾಣ ಮಾಡಿದ್ರು. ಅಷ್ಟರಲ್ಲಿ ದೇವರು ಇವ್ರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟರು. ಅದು ಧರ್ಮಶಾಸ್ತ್ರ ಅಪ್ಲೈ ಆಗುವಂತಹ ಫೋರ್ಸ್ಗೆ ಬಂದಂತಹ ಡೇಟ್. ಓಕೆ, ಅರ್ಥ ಆಯ್ತಾ ನಮಗೆ ಸಂದೇಶ? ಮುಗಿಸ್ಕೊಂಡಿದ್ದೀವಿ ಸಂದೇಶವನ್ನು. ಅರ್ಥ ಆಯ್ತಾ? ಏನೇ ನೋಡಿದ್ವಿ ಸಂದೇಶದಲ್ಲಿ? ಮೊದಲನೇ ಭಾಗದಲ್ಲಿ ಏನು ನೋಡಿದ್ವಿ? ಹಳೆ ಒಡಂಬಡಿಕೆಯ ಪುಸ್ತಕಗಳ ವಿಭಜನೆ ಯಾವ ಪ್ರಕಾರ? ಶೈಲಿಯ ಪ್ರಕಾರ, ಬರೆಯಲ್ಪಟ್ಟಿರುವಂತಹ ಶೈಲಿಯ ಪ್ರಕಾರ, ಜಾನರ್ ಬೇಸಿಸ್ ಮೇಲೆ ಸತ್ಯವೇದವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು ಅಂತ ನೋಡಿದ್ವಿ. ಆನ್ಸರ್ ಏನು? ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? 5. ಓಕೆ, ನೆಕ್ಸ್ಟ್ ಸತ್ಯವೇದದ ಪುಸ್ತಕಗಳನ್ನು ಮತ್ತೆ ವಿಭಜನೆ ಮಾಡಿದ್ವಿ. ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ ಕಾಲಾನುಕ್ರಮವಾಗಿ ಜೋಡಿಸ್ಬೇಕಲ್ವ, ಮತ್ತೆ ವಿಭಜನೆ ಮಾಡಿದ್ವಿ. ಅಲ್ಲಿ ಎಷ್ಟು ಪಾರ್ಟ್ ನೋಡ್ಕೊಂಡ್ವಿ? 9 ಭಾಗಗಳು. ಅದಾದ ನಂತರ 3ನೇ ಭಾಗದಲ್ಲಿ ಏನು ನೋಡಿದ್ವಿ? ಹಳೆ ಒಡಂಬಡಿಕೆಯಲ್ಲಿ 2 ಮುಖ್ಯ ವ್ಯತ್ಯಾಸ. ಇದು ಅತಿ ಮುಖ್ಯವಾಗಿರುವಂತಹ ಭಾಗ ಪ್ರಿಯರೇ. ಈ 3ನೇ ಭಾಗ ಒಂದು ಅರ್ಥ ಆಗದೆ ಹೋದರೂ 1ನೇ ಭಾಗ 2ನೇ ಭಾಗ ಎರಡೂ ಅರ್ಥ ಆಗಿ ವೇಸ್ಟೇ. ಯಾಕೆಂದರೆ ಅಪಾರ್ಥ ಆಗ್ತಿರುತ್ತೆ, ಅರ್ಥ ಆಗ್ತಿರೋದಿಲ್ಲ ಸತ್ಯವೇದ. ಸುಳ್ಳಾಗಿ ತಪ್ಪಾಗಿ ಏನೇನೋ ಅರ್ಥ ಮಾಡ್ಕೊಳ್ತಿರ್ತೀವಿ, ಕೋಪ ಬರ್ತಿರುತ್ತೆ. ಇಲ್ಲೊಂಥರ ಬರ್ಸಿದ್ದಾರೆ ದೇವರು, ಅಲ್ಲೊಂಥರ ಬರ್ಸಿದ್ದಾರೆ. ಇಲ್ಲಿ ಯಾಕೆ ಬರ್ಸಿದ್ದಾರೆ ಹೀಗೆ ಅನ್ನೋದಕ್ಕೆ ಕಾರಣ ಇದೆ, ಅಲ್ಲಿ ಇನ್ನೊಂದು ಕಡೆ ಯಾಕೆ ಹಂಗೆ ಬರ್ಸಿದ್ದಾರೆ ಅನ್ನೋದಕ್ಕೂ ಕಾರಣ ಇದೆ. ಆ ಕಾರಣಗಳಲ್ಲಿ ಒಂದು 3-4 ಈಗಾಗಲೇ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಕ್ಕೋಸ್ಕರ? ಅಲ್ಲಿ ನಡೀತಿರುವಂಥ ಆಚಾರ ವಿಚಾರಗಳು ಬೇರೆ ಆಗಿರಬಹುದು, ಯುದ್ಧ ಧರ್ಮ ಬೇರೆ ಆಗಿರ್ಬೋದು, ಕ್ರಮ ಬೇರೆ ಆಗಿರ್ಬೋದು, ಅದೆಲ್ಲ ಕಾರಣವಾಗಿರುತ್ತೆ ಅಂತ ಹೇಳಿ ಈಗಾಗಲೇ
ಮಾತಾಡ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಇನ್ನು ಮುಂದೆ ಯಾರಾದರೂ ಬಂದು ಹಳೆ ಒಡಂಬಡಿಕೆಯಲ್ಲಿ ಬ್ರದರ್ ಇಲ್ಲೊಂದು ಕಡೆ ಹಿಂಗೆ ಬರ್ಸಿದ್ದಾರೆ ನೋಡಿ, ಅಲ್ಲೊಂದು ಕಡೆ ಹಂಗೆ ಬರ್ಸಿದ್ದಾರೆ ಅಂದರೆ ಏನು ಮಾಡ್ತೀರಾ? ಹೇಳ್ತೀರಾ? ಇಲ್ಲ ಅಣ್ಣ ತಂಗಿ ಮದುವೆ ಆಗಬಾರ್ದು ಅಂತ ಬರ್ಸಿದಾರಲ್ವ, ಅಲ್ಲಿ ಮದುವೆ ಆದ್ರಲ್ವ, ಸತ್ಯವೇದ ತಪ್ಪಲ್ವಾ ಅಂತಾರೆ. ಹೇಳ್ತೀರಾ? ಹೌದು ಬ್ರದರ್, ನೀವು ಹೇಳ್ದಂಗೆ ಸತ್ಯವೇದ ತಪ್ಪೇ ಅಂದ್ಬಿಟ್ಟು ಮನೆಗೆ ಬರ್ತೀವ. ಏನು ಮಾಡ್ತೀವಿ? ಅದು ಪರೀಕ್ಷೆ ಬೇರೆ ಬರೀತಿದ್ದೀವಿ, ನಿಜನ? ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠವಾಗಿ ಬೇರ್ ಮಿನಿಮಮ್ ಇಷ್ಟಾದರೂ ಗೊತ್ತಿರಬೇಕು. ಓಕೆ, ಈ ಸ್ಲೈಡನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಆರಾಧನೆ ಕಾರ್ಯಕ್ರಮ ಆದ ನಂತರ. ಸುಮಾರು ಒಂದು 10 ಸರಿ ರಿವೈಸ್ ಮಾಡಿ, ಅದಾದ ನಂತರ ಹಳೆ ಒಡಂಬಡಿಕೆ ಸಲೀಸಾಗಿ ಸುಲಭವಾಗಿ ಬರುತ್ತೆ ನಮಗೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಅಪ್ಪ, ನೀವು ಧರ್ಮಶಾಸ್ತ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದೀರಾ, ಪ್ರವಾದನೆ ಗ್ರಂಥಗಳನ್ನು ಕೊಟ್ಟಿದ್ದೀರಾ, ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಬರೆಸಿರುವಂತಹದ್ದೆಲ್ಲವೂ ಸಹ ಒಂದು ಅಕ್ಷರವೂ ಸಹ ತಪ್ಪದೆ, ಒಂದೇ ಒಂದು ಭಾವವೂ ಸಹ ಮಿಸ್ ಆಗದೆ, ಒಂದು ಭಾವನೆಯೂ ಸಹ ಮಿಸ್ ಆಗದೆ ತಪ್ಪದೆ ಕೊಟ್ಟಿದ್ದೀರಾ ತಂದೆ. ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂತಹದ್ದು ನಾವು ಮನುಷ್ಯರು, ಅದನ್ನು ಅಪಾರ್ಥ ಮಾಡ್ಕೊಂಡಿರುವಂತಹದ್ದು ನಾವು. ಅದು ನಿಜವಾಗ್ಲೂ ಓದಬೇಕಾಗಿರುವಂತಹ ಕ್ರಮದಲ್ಲಿ ಓದಿದ್ರೆ, ಆಸೆಯಿಂದ ಪರಿಶೋಧನೆ ಮಾಡಿದ್ರೆ ಖಂಡಿತವಾಗಿ ನೀವು ತಿಳಿಸ್ಕೊಡ್ತೀರ ತಂದೆ. ಪರಿಶೋಧನೆ ಮಾಡಿದ್ದೀವಿ, ಈಗ ಅವನು ಆಲೋಚನೆ ಮಾಡಿರುವಂಥ ಎಷ್ಟು ಮಾತುಗಳು ನಮ್ಮ ಮನಸ್ಸಿನಲ್ಲಿರುವಂತೆ ಕೃಪೆ ಕೊಡಿ. 2ನೇ ಸಂದೇಶ ನಿಮ್ಮ ಮಗನ ಮುಖಾಂತರ ನಾವು ಕೇಳಬೇಕಾದ್ರೆ ತಗ್ಗಿಸಿಕೊಳ್ಳುವಂತಹ ಸ್ವಭಾವ ನಮ್ಮಲ್ಲಿ, ಹಾಗೆ ಸಾತ್ವಿಕತೆಯಿಂದ ಕೇಳುವಂತಹ ಸ್ವಭಾವ ನಮ್ಮಲ್ಲಿ, ನಿಮ್ಮ ಮಗನಿಗೆ ಬೇಕಾಗಿರುವಂತಹ ಪರಿಶುದ್ಧಾತ್ಮರ ಸಹಾಯವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.